ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಸ್ಪರ್ಧಾ ಕರ್ನಾಟಕ ಅಕಾಡೆಮಿ ಶಿವಮೊಗ್ಗಕ್ಕೆ ಪ್ರೀತಿಯ ಸ್ವಾಗತ. ಡಿಯರ್ ಫ್ರೆಂಡ್ಸ್, ನಿಮ್ಮ ಸಾರ್ವಜನಿಕ ಶಿಕ್ಷಣ ಇಲಾಖೆಯಲ್ಲಿ PSTR, GPSTR ಮತ್ತು HSTRಗೆ ಒಂದು ಜನರಲ್ ನಾಲೆಡ್ಜ್ ಅಂತಕ್ಕಂಥ ಒಂದು ಕಾನ್ಸೆಪ್ಟ್ ಇದೆ, ಒಂದು ಕಂಟೆಂಟ್ ಇದೆ, ಸಾಮಾನ್ಯ ಅಧ್ಯಯನ ಅಂತ. ಇದಕ್ಕೆ ಬಿಡುಗಡೆ ಆಗಿರ್ತಕ್ಕಂಥ ಈ ಮಾಡೆಲ್ ಪೇಪರ್ ಮಾದರಿ ಪ್ರಶ್ನೆ ಪತ್ರಿಕೆಗಳ ಒಂದು ಪ್ರಶ್ನೆಗಳನ್ನು ನಾನು ನಿಮ್ಮ ಜೊತೆ ಇವತ್ತು MCQs ಪ್ರಶ್ನೆಗಳ ಜೊತೆ ಮಾತಾಡ್ತೇನೆ. ಇನ್ನು ಯಾರು ನಮ್ಮ ಸ್ಪರ್ಧಾ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಅವರು ಸಬ್ಸ್ಕ್ರೈಬ್ ಆದರೆ ಫ್ರೀ ಕ್ವಶನ್ ಅನಾಲಿಸಿಸ್ ವೀಡಿಯೋಗಳು ನಿಮಗೆ 800+ ವೀಡಿಯೋಸ್ಗಳು ಫ್ರೀಯಾಗಿ ಸಿಗುತ್ತೆ. ಅದನ್ನು ಸದುಪಯೋಗಪಡಿಸ್ಕೊಳ್ಳಿ. ಯಾರು ಆನ್ಲೈನ್ ಪ್ಲಾಟ್ಫಾರ್ಮಲ್ಲಿ ತರಬೇತಿಯನ್ನು ಪಡೆಯೋದಕ್ಕೆ ಇಷ್ಟಪಡ್ತೀರಾ, ಅವರು ಪ್ಲೇಸ್ಟೋರಲ್ಲಿ ಹೋಗಿ ಸ್ಪರ್ಧಾ ಕರ್ನಾಟಕ ಅಕಾಡೆಮಿ ಅಂತ ನೀವು ಆ್ಯಪ್ ಡೌನ್ಲೋಡ್ ಮಾಡಿಕೊಂಡು ಬೈ ಮಾಡಿದರೆ ನಿಮಗೆ ಈ ಥರ ಲೋಗೋ ಬರುತ್ತೆ, ವಿಡಿಯೋಗಳು ಓಪನ್ ಆಗುತ್ತೆ ಅಂತಕ್ಕಂಥದ್ದು ಗೊತ್ತಿರಲಿ. ಹಾಗಾದರೆ 2015ರ ಈ ಒಂದು 2026ರ ಈ ಒಂದು 15,000 ಶಿಕ್ಷಕರ ಒಂದು ನೇಮಕಾತಿ ವಿಷಯಕ್ಕೆ ಸಂಬಂಧಿಸಿದಂತೆ ನಮಗೆ ಜನರಲ್ ನಾಲೆಡ್ಜನ್ನು ಕಾನ್ಸೆಪ್ಟಲ್ಲಿ ಒಂದು ಮಾಡೆಲ್ ಪೇಪರ್ ಸಾರ್ವಜನಿಕ ಶಿಕ್ಷಣ ಇಲಾಖೆ ಅಥವಾ www.school.educationನಲ್ಲಿ ಬಿಡುಗಡೆ ಮಾಡಿರ್ತಕ್ಕಂಥ ಪ್ರಶ್ನೆಗಳ ವಿಚಾರ ಬಗ್ಗೆ ಮಾತಾಡ್ತಾ ಹೋಗೋಣ. ನೋಡಿ, ನಾನೀಗಾಗಲೇ ಯೂಟ್ಯೂಬಲ್ಲೂ ಮತ್ತು GPSTR, HSTR, PSTR ಸಿಲೆಬಸ್ಸನ್ನು GK ಸಿಲೆಬಸ್ಸನ್ನು ನಾನು ಮಾತಾಡಿದ್ದೆ. ಈಗ ಈ 3 ಸಿಲೆಬಸ್ಗಳಿಗೆ ಸಂಬಂಧಿಸಿದಂತಹ ಮಾದರಿ ಪ್ರಶ್ನೆಗಳೇನಿದೆ ಅವುಗಳ ಬಗ್ಗೆ ನಾನು ಮಾತಾಡ್ತಾ ಹೋಗ್ತೀನಿ. ಒಂದು PSTR ಅಂತ. PSTRಲ್ಲಿ ಎಷ್ಟು ಪ್ರಶ್ನೆಗಳಿರುತ್ತೆ MCQs ಅಂದರೆ 15 ಪ್ರಶ್ನೆಗಳು MCQs ಇರುತ್ತೆ. ಇದರಲ್ಲಿ ಏನು ಕವರ್ ಮಾಡ್ತಾ ಹೋಗ್ತಾನಂದರೆ GK ಮತ್ತು ಸ್ಟ್ಯಾಟಿಕ್ GK ಮತ್ತು ಕರೆಂಟ್ ಇವೆಂಟ್ಸನ್ನು ಕವರ್ ಮಾಡ್ತಾ ಹೋಗ್ತಾನೆ. ಹಾಗಾದ್ರೆ ನೀವೀಗ ಹ್ಯೂಮನಿಟಿ ಸಬ್ಜೆಕ್ಟ್ಸ್, ಈಗ ಮಾಡೆಲ್ ಪೇಪರ್ ಏನಿದೆ ಅದೇ ಥರ ನೀವು ಓದ್ತಾ ಹೋಗಬೇಕು. ನೆಕ್ಸ್ಟ್ ಅದೇ ರೀತಿಯಾಗಿ GPSTR ಏನಿದೆ, GPSTRಲಿ 15 ಕ್ವಶನ್ಸು ಇವನೇನು ಮಾಡಿದ್ದಾನೆ, ಸ್ಟ್ಯಾಟಿಕ್ GK ಕೇಳಿದ್ದಾನೆ. ಅದೇ ರೀತಿಯಾಗಿ 15 ಕ್ವಶನ್ಸನ್ನು ಇವರು ಏನು ಮಾಡಿದ್ದಾರೆ, ಈ ಒಂದು ಕರೆಂಟ್ ಇವೆಂಟ್ಸಲ್ಲಿ ಕೇಳಿದ್ದಾರೆ. ಎಲ್ಲಿ ಕೇಳಿದರೆ, ಕರೆಂಟ್ ಇವೆಂಟ್ಸಲ್ಲಿ ಕೇಳಿದ್ದಾರೆ. ನೆಕ್ಸ್ಟ್ ಅದೇ ರೀತಿಯಾಗಿ ನಮಗೆ ಟೋಟಲ್ 30 ಕ್ವಶನ್ಸು GPSTRಲಿ GK ಕರೆಂಟ್ ಅಫೇರ್ಸಲ್ಲಿ ಇದೆ. HSTRಲ್ಲಿ ನಮಗೆ 15 20 ಪ್ರಶ್ನೆಗಳಿದೆ. 20 ಪ್ರಶ್ನೆಗಳು GK ಆ್ಯಂಡ್ ಕರೆಂಟ್ ಅಫೈರ್ಸ್ ಬಗ್ಗೆ ನಮಗೆ ಕೇಳ್ತಾ ಹೋಗಿದ್ದಾರೆ, ಈವೆಂಟ್ಸ್ ಬಗ್ಗೆ. ಇದು ನಿಮಗೆ ಗೊತ್ತಿರಬೇಕು. ಟೋಟಲ್ 65 ಕ್ವಶನ್ಸ್ ಏನಿದೆ ಇದಕ್ಕೆ ಸಂಬಂಧಿಸಿದಂಥ ಮಾಡೆಲ್ ವಿಷಯಗಳನ್ನು ಅಥವಾ ಪತ್ರಿಕೆ ಹೇಗೆ ಬಂದಿದೆ ಅನ್ನೋದ್ರ ಬಗ್ಗೆ ನಾನು ಮಾತಾಡ್ತೀನಿ. PSTRಲಿ 15 ಕ್ವಶನ್ಸ್ ಇದೆ. ಹಾಗಾದರೆ GPSTRಲಿ 15 + 15 30 ಕ್ವಶನ್ಸ್ ಇದೆ. ಹಾಗೆ HSTRಲಿ 20 ಕ್ವಶನ್ಸ್ ಇದೆ. 65 ಕ್ವಶನ್ನಿಗೆ ಸಂಬಂಧಿಸಿದಂಥ ಅಂಶಗಳೇನಿದೆ ಇವುಗಳ ಬಗ್ಗೆ ನಾನೀಗ ಮಾತಾಡ್ತಾ ಹೋಗ್ತೀನಿ ಸ್ನೇಹಿತರೆ. ಹಾಗಾದರೆ ಮೊದಲ ಪ್ರಶ್ನೆ ಏನು ಹೇಳುತ್ತೆ ಮತ್ತು ಅದರ ಮುಖ್ಯ ಅಂಶಗಳೇನು ಅಂತಕ್ಕಂಥದ್ದನ್ನು ನಾವು ನೋಡ್ತಾ ಹೋದರೆ, ನೋಡಿ, ದೇವನಾಂ ಪ್ರಿಯ ಎಂಬ ಬಿರುದನ್ನು ಹೊಂದಿದ ಮೌರ್ಯ ದೊರೆ ಯಾರು ಅಂತ. ವಿಚ್ ಮೌರ್ಯ ರೂಲರ್, ಯಾರು ದ ಟೈಟಲ್ ಆಫ್ ದೇವನಾಂ ಪ್ರಿಯ ಅಂತ ಕೊಟ್ಟಿದ್ದಾರೆ. ಅಟ್ ದ ಟೈಟಲ್ ಆಫ್ ದೇವನಾಂ ಪ್ರಿಯ ಅಂತ ಕೊಟ್ಟಿದ್ದಾರೆ. ಇದು ಭಾಳ ರಿಪೀಟ್ ಆಗಿರ್ತಕ್ಕಂಥ ಪ್ರಶ್ನೆ. ನಿಮಗೆಲ್ಲ ರೈಟ್ ಆನ್ಸರ್ ಇಲ್ಲಿ ಗೊತ್ತಾಗ್ತದೆ ಯಾವುದು ಅಂದರೆ ಅಶೋಕ ಅಂತ. ನೋಡಿ, ಅಶೋಕ ಅಂತಕ್ಕಂಥವನು ಏನಿದ್ದಾರೆ, ಈ ಅಶೋಕನನ್ನು ಭಾರತದಲ್ಲಿ ಈ ಪರ್ಷಿಯಾದಿಂದ ಒಂದು ಪರಿಚಯವಾದಂತಹ ಇನ್ಸ್ಕ್ರಿಪ್ಷನ್, ಶಾಸನಗಳನ್ನು 4 ಭಾಷೆಗಳಲ್ಲಿ ಇವನು ತಂದ. ಹಾಗಾಗಿ ಇವನನ್ನು ನಾವು ಫಾದರ್ ಆಫ್ ಇಂಡಿಯನ್ ಇನ್ಸ್ಕ್ರಿಪ್ಷನ್ ಅಂತ ಕರಿತೀವಿ, ಶಾಸನಗಳ ಪಿತಾಮಹ ಅಂತ ಕರಿತೀವಿ. ಹಾಗಾದರೆ ದ ಟೈಟಲ್ ಆಫ್ ದೇವನಾಂ ಪ್ರಿಯ ಅಂತ, ದ ಟೈಟಲ್ ಆಫ್ ದೇವನಾಂ ಪ್ರಿಯ ನೋಡಿ, 1915ರಲ್ಲಿ ಬಿಡನ್ ಸಂಶೋಧನೆ ಮಾಡಿದಂತಹ ಈ ಒಂದು ಮಸ್ಕಿ ಶಾಸನ ಏನಿದೆ, ರಾಯಚೂರಿನ ಮಸ್ಕಿ ಶಾಸನ ಏನಿದೆ, ಈ ರಾಯಚೂರಿನ ಮಸ್ಕಿ ಶಾಸನದಲ್ಲಿ ಬರೆದಿದೆ. ಏನಂತ ಬರೆದಿದೆ, ಅಶೋಕನನ್ನು ದೇವನಾಂ ಪ್ರಿಯದರ್ಶ ಅಂತ. ನೋಡಿ, ಈಗಾಗಲೇ ನಿಮಗೆ ಸನ್ನತಿ ಬಗ್ಗೆ ಗೊತ್ತಿರಬೇಕು. ಕಲಬುರಗಿಯ ಸನ್ನತಿ, ಬ್ರಹ್ಮಗಿರಿ, ಚಿತ್ರದುರ್ಗ, ಜಟಿಂಗ ರಾಮೇಶ್ವರ, ಬಳ್ಳಾರಿಯ ನಿಟ್ಟೂರು, ಇವೆಲ್ಲ ಅಶೋಕನ ಶಾಸನಗಳು ಏನು 5 ಪ್ಲೇಸಲ್ಲಿದೆ ಅವುಗಳ ಮೇಲೆ ಮತ್ತೆ ಕಾನ್ಸಂಟ್ರೇಷನ್ ಮಾಡ್ಬೋದು. ನಿಮಗೆ ಇವು ಬಗ್ಗೆ ಗೊತ್ತಿರಬೇಕು. ಹಾಗೆ ಅವನ ಕಳಿಂಗ ಯುದ್ಧದ ಬಗ್ಗೆ 13ನೇ ಬಂಡೆಗಲ್ಲು ಶಾಸನ ಏನಿದೆ ಅದ್ರ ಬಗ್ಗೆನೂ ನೀವು ಕಾನ್ಸಂಟ್ರೇಷನ್ ಮಾಡಬೇಕು. ಅದೇ ರೀತಿಯಾಗಿ ಈ ಒಂದು BL ರೈಸ್ ಅವರನ್ನು ನಾವು ಈ ಕರ್ನಾಟಕ ಶಾಸನಗಳ ಪಿತಾಮಹ ಅಂತ ಕರಿತೀವಿ. ಕರ್ನಾಟಕ ಶಾಸನಗಳ ಪಿತಾಮಹ ಅಂತ ಕರಿತೀವಿ. ಹಾಗಾದರೆ ದೇವನಾಂ ಪ್ರಿಯದರ್ಶನ್ ಮೇಲೆ, ಅಶೋಕನ ಮೇಲೆ ಮತ್ತೆ ನಮಗೆ ಮತ್ತು ಅವನ
ಏನು ರಾಧಾಗುಪ್ತನ ಬಗ್ಗೆ, ಉಪಗುಪ್ತನ ಬಗ್ಗೆ, ಹಾಗೆ ಅಶೋಕನ ತಂದೆಯ ಬಗ್ಗೆ, ಅಶೋಕನ ದಿಗ್ವಿಜಯಗಳಿಗಿಂತ ಏನು 261ರ ಈ ಕಳಿಂಗ ಯುದ್ಧ ಏನಿದೆ ಇದರ ಬಗ್ಗೆ ಹೇಳ್ತಕ್ಕಂಥ 13ನೇ ಬಂಡೆಗಲ್ಲು ಶಾಸನ, ಇವುಗಳ ಮೇಲೆ ಪ್ರಶ್ನೆಗಳು ಬರ್ಬೋದು. ನಮ್ಮ ಪ್ರಕಾರ ಏನು ಅಂದರೆ ಈ ಕರ್ನಾಟಕದ ಅಶೋಕನ ಶಾಸನಗಳು ಈ ಕೊಪ್ಪಳ ಇರ್ಬೋದು, ಬಳ್ಳಾರಿ ಇರ್ಬೋದು, ರಾಯಚೂರು ಇರ್ಬೋದು, ಅದೇ ರೀತಿಯಾಗಿ ನಮಗೆ ಕಲಬುರಗಿ ಇರ್ಬೋದು, ಅದೇ ರೀತಿಯಾಗಿ ಚಿತ್ರದುರ್ಗ, ಈ 5 ಜಿಲ್ಲೆಗಳಲ್ಲಿರ್ತಕ್ಕಂಥ ಶಾಸನಗಳ ಮೇಲೆ ಪ್ರಶ್ನೆಗಳು ಬರ್ಬೋದು. ಲೈಕ್ ದಿಸ್ ಇಲ್ಲಿ ಥರ್ಡ್ ಆಪ್ಷನ್ಸಲ್ಲಿ ಸಮುದ್ರಗುಪ್ತ ಅಂದ ತಕ್ಷಣ ಈತನನ್ನು ಭಾರತದ ಒಂದು ನೆಪೋಲಿಯನ್ ಅಂತ ಕರೀತಾರೆ. ಈತ 8 ವಿಧದ ನಾಣ್ಯಗಳು ಬಳಸಿದ್ರ ಬಗ್ಗೆ, ಹಾಗೆ ಈತನ ಒಂದು ಅಲಹಾಬಾದ್ ಸ್ತಂಭ ಶಾಸನ ಏನಿದೆ ಅದ್ರ ಮೇಲೆ ಕೇಳ್ಬೋದು, ಅಲಹಾಬಾದ್ ಪಿಲ್ಲರ್ ಎಡಿಕ್ಟ್ ಬಗ್ಗೆ ಕೇಳ್ಬೋದು. ಹಾಗೆ ಸಮುದ್ರಗುಪ್ತನನ್ನು ಒಂದು ನೆಪೋಲಿಯನ್ ಅಂತ ಕರೆದವ್ರು ಯಾರು ಅಂತ ಲಾಸ್ಟ್ ನಿಮ್ಮ ಟೀಚರ್ ಪೋಸ್ಟಲ್ಲಿ ಕೇಳಿದರೆ V.A. ಸ್ಮಿತ್ ಅಂತಕ್ಕಂಥವನು ಗೊತ್ತಿರಬೇಕು, V.A. ಸ್ಮಿತ್. ಎಸ್, ಹಾಗಾದರೆ ನಮಗೆ ಈ ಕಾನಿಷ್ಕನ ಬಗ್ಗೆ ಗೊತ್ತಿರಬೇಕು. ಕುಶಾನರ ಕಾನಿಷ್ಕನಲ್ಲಿ 78 ಈ ಒಂದು ಶಾಲಿವಾಹನ ಶಕೆ ಆದಮೇಲೆ 78 ಶಕವರ್ಷ ಸ್ಟಾರ್ಟ್ ಆಗಿದ್ದೆ ಕಾನಿಷ್ಕನಿಂದ. ಶಾಲಿವಾಹನ ಶಕೆ ಆಗಿದ್ದು ಈ ಶಾತವಾಹನರ ಹಾಲನಿಂದ ಶಾಲಿವಾಹನ ಶಕೆ, ಆದರೆ ಈ ಒಂದು ಶಕವರ್ಷ ಆಗಿದ್ದು ಕಾನಿಷ್ಕನಿಂದ. ನೋಡಿ, ಕಾನಿಷ್ಕನ ಬಗ್ಗೆ ಪ್ರಶ್ನೆ ಕೇಳಿದರೆ ಭಾರತದಲ್ಲಿ ಈ ಗಾಂಧಾರ ಕಲೆ, ಇಂಟ್ರಡ್ಯೂಸ್ ಆಫ್ ಗಾಂಧಾರ ಸ್ಟೈಲ್, ಇದನ್ನು ಇಂಟ್ರಡ್ಯೂಸ್ ಮಾಡಿತ್ತು. ನೆಕ್ಸ್ಟು ಹರ್ಷವರ್ಧನ ಒಂದು ಆಸ್ಥಾನದ ಬಾಣಭಟ್ಟನ ಬಗ್ಗೆ, ಹರ್ಷವರ್ಧನ ಈ ಒಂದು ನಳಂದ ವಿವಿಯನ್ನು ಅಭಿವೃದ್ಧಿಪಡಿಸಿದ್ರ ಬಗ್ಗೆ ಕೇಳ್ಬೋದು. ಕನೂಜ್ ಮತ್ತು ಪ್ರಯಾಗ್ ಸಮ್ಮೇಳನದ ಬಗ್ಗೆ ಕೇಳ್ಬೋದು. ಈ ಒಂದು ಯುಯೆನ ಸಾಂಗ್ ಅಂತ ಏನಿದ್ದಾನೆ, ಚೀನಿ ಯಾತ್ರಿಕರ ರಾಜ, ಇವನ ಮೇಲೆ ಪ್ರಶ್ನೆ ನೆಕ್ಸ್ಟ್ ರೈಸ್ ಆಗ್ಬೋದು. ಇದು GS ಹಿಸ್ಟ್ರಿ ಅಲ್ಲ, GK ಕೇಳಿರ್ತಕ್ಕಂಥ ಹಿಸ್ಟ್ರಿ ಪ್ರಶ್ನೆ, GS ಅಲ್ಲಿ ಕೇಳಿರ್ತಕ್ಕಂಥ ಹಿಸ್ಟ್ರಿ ಪ್ರಶ್ನೆ ಅಂತಕ್ಕಂಥದ್ದು ನಿಮಗೆ ಗೊತ್ತಿರಬೇಕು ಅಂತಕ್ಕಂಥದ್ದು. ಎಸ್, ಹಾಗಾದರೆ ರೈಟ್ ಆನ್ಸರ್ ಅಶೋಕ ಅಂತ ಗೊತ್ತಾಯಿತು ಸ್ನೇಹಿತರೆ. ಅದಾದಮೇಲೆ ಅಕ್ಬರ್ ಬಗ್ಗೆ ನಿಮ್ಗೆ ಯಾವಾಗಲೂ ಪ್ರಶ್ನೆಗಳು ಬರೋ ಸಾಧ್ಯತೆ ಹೆಚ್ಚಾಗಿರುತ್ತೆ. ನೋಡಿ, ಅಕ್ಬರ್ ನಾಮನ್ನು ಬರೆದವನು ರೈಟ್ ಅಕ್ಬರ್ ನಾಮ್ ಅಂತಕ್ಕಂಥ ಬುಕ್ಸ್ ಅಂತಿದೆ. ಅಬುಲ್ ಫಜಲ್ ಇದೆ, ನೆಕ್ಸ್ಟು ಬದೋನಿ ಇದೆ, ಹಾಗೆ ನಿಮಗೆ ಈ ಕಫಿ ಖಾನ್ ಅಂತಕ್ಕಂಥದ್ದಿದೆ, ರಫಿ ಖಾನ್, ಹಾಗೆ ಶೇಖ್ ಫಿಜಿ ಅಂತಕ್ಕಂಥವ್ರು ಇದ್ದಾರೆ. ಎಸ್, ನಮಗೆ ಫಸ್ಟಿಗೆ ಅಕ್ಬರ್ನ ಬಗ್ಗೆ ನಾವು ತಿಳ್ಕೊಳೋದಾದರೆ, ಅಕ್ಬರ್ ಒಬ್ಬ ಮಹಾಶಯ ಅಂತ ಗೊತ್ತಿರಬೇಕು. ಇತಿಹಾಸದಲ್ಲಿ ಮಹಾಶಯ ಅಕ್ಬರ್ ಅಂತಕ್ಕಂಥವನು. ಈ ಹುಮಾಯೂನನ ಜೀವನದ ಅತ್ಯಂತ ಉತ್ತಮ ಸಾಧನೆ ಅಂದರೆ ಪಾಕಿಸ್ತಾನದ ಅಮರಕೋಟೆಯಲ್ಲಿ ಅಕ್ಬರ್ಗೆ ಜನ್ಮ ನೀಡಿದ್ದು. ಹಾಗಾಗಿ ಅಕ್ಬರ್ನ ಪ್ರಾಣ ಸ್ನೇಹಿತರು ಯಾರಪ್ಪ ಅಂದರೆ ಅಬುಲ್ ಫಜಲ್ ಮತ್ತು ಅಬುಲ್ ಫೈಜಿ ಅಂತಕ್ಕಂಥದ್ದು ಗೊತ್ತಿರಬೇಕು. ಅಬುಲ್ ಫಜಲ್ ಮತ್ತು ಅಬುಲ್ ಫೈಜಿ ಅಂತಕ್ಕಂಥದ್ದು. ಈ ಅಬುಲ್ ಫಜಲ್ ಅಂತಕ್ಕಂಥವನು ಬರೆದಂತಹ ಈ ಒಂದು ಅಕ್ಬರ್ ನಾಮ್ ಅಂತಕ್ಕಂಥ ಕೃತಿ ಏನಿದೆ, ಇದು ಈತನ ಜೀವನ ಚರಿತ್ರೆಯ ಬಗ್ಗೆ ತಿಳಿಸುತ್ತೆ, ಅಕ್ಬರ್ನ ಬಗ್ಗೆ. ಯಾಕೆ ಅಂದರೆ ಇತಿಹಾಸದಲ್ಲಿ ಅಕ್ಬರ್ ಒಬ್ಬ ಅನಕ್ಷರಸ್ಥ ಅಂತ ಗೊತ್ತಿರಬೇಕು. ನೋಡಿ, ಪೈಗಂಬರ್ ಒಬ್ಬ ಅನಕ್ಷರಸ್ಥ, ಅಲ್ಲಾವುದ್ದೀನ್ ಖಿಲ್ಜಿ ಒಬ್ಬ ಅನಕ್ಷರಸ್ಥ, ಹೈದರಾಲಿ ಒಬ್ಬ ಅನಕ್ಷರಸ್ಥ, ಅಕ್ಬರ್ ಒಬ್ಬ ಅನಕ್ಷರಸ್ಥ. ಹಾಗೆ ಈ ಅಕ್ಬರ್ ಅಥವಾ ಈ ಒಂದು ಅಬ್ದುಲ್ ಫಜಲ್ ಬರೆದಂತಹ ಮತ್ತೊಂದು ಪ್ರಮುಖ ಕೃತಿ ಯಾವುದು ಅಂದರೆ ಈ ಒಂದು ಐನ್-ಇ ಅಕ್ಬರಿ ಅಂತ ಒಂದಿದೆ. ಯಾವುದು? ಐನ್-ಇ ಅಕ್ಬರಿ. ಇದು ಈ ಅಕ್ಬರ್ನ ಆಡಳಿತದ ಬಗ್ಗೆ ಹೇಳ್ತಕ್ಕಂಥ ಒಂದು ಪ್ರಮುಖ ಕೃತಿ. ಹಾಗೆ ಈ ಒಂದು ಅಂಶಗಳಿಗೆ ಸಂಬಂಧಿಸಿದಂತೆ ನಾವು ನೋಡ್ತಾ ಹೋಗ್ಬೋದು. ಮತ್ತೊಂದು ಈತನ ಕೃತಿ ಏನಿದೆ ಅಂತ ರುಕ್ಕುದ್ದೀನ್ ಅಬುಲ್ ಫಜಲ್ ಅಂತಕ್ಕಂಥದ್ದು ಒಂದಿದೆ. ಯಾವುದು? ಅಬುಲ್ ಫಜಲ್ ಅಂತಕ್ಕಂಥ ಒಂದು ಕೃತಿ ಇದೆ. ಈಗ ಇವನ ಆಸ್ಥಾನದಲ್ಲಿ ಏನು ನವರತ್ನರು ಅಥವಾ ಈ 9 ಜ್ಯುವೆಲ್ಸ್ ಅಂತ ಏನು ಕರಿತೀವಿ, 9 ಜನ ವಿದ್ವಾಂಸರಿಗೆ ಸಂಬಂಧಿಸಿದಂತೆ ಅಕ್ಬರ್ನ ಆಸ್ಥಾನದಲ್ಲಿ ಇದ್ದಂಥವ್ರ ಬಗ್ಗೆನೂ ಪ್ರಶ್ನೆ ಕೇಳ್ಬೋದು. ಅಥವಾ ಅಕ್ಬರ್ನ ಆಡಳಿತ ಅಥವಾ ದಕ್ಷಿಣ ಭಾರತದ ಮೇಲೆ ದಾಳಿ ಮಾಡಿದ ಒಬ್ಬ ಮೊದಲ ಮೊಘಲ್ ಕಿಂಗ್ ಯಾರು ಅಂದರೆ ಈತ ಅಂತ ಗೊತ್ತಿರಬೇಕು. ಅದೇ ರೀತಿಯಾಗಿ ಅಕ್ಬರ್ನ ವಿರುದ್ಧ ಹೋರಾಡಿದಂತಹ ರಾಣಿಯರ ಬಗ್ಗೆ ಗೊತ್ತಿರಬೇಕು. ಈತನ ದೀನ್ ಇಲಾಯಿ ಅಂತಕ್ಕಂಥ ಧರ್ಮ ಏನಿದೆ, ಹಳದಿ ಘಾಟ್ಕದನ್ನು ದೀನ್ ಇಲಾಯಿ ಧರ್ಮಗಳ ಬಗ್ಗೆನೂ ಪ್ರಶ್ನೆ ಕೇಳ್ಬೋದು. ಎರಡನೇ ಪ್ರಶ್ನೆಗೆ ಆಪ್ಷನ್ 1 ಏನಿದೆ ಇದು ಸರಿಯಾದ ಉತ್ತರ. ನೆಕ್ಸ್ಟ್, ದೆಹಲಿ ಸುಲ್ತಾನರ ಗುಲಾಮಿ ಸಂತತಿಯ ಸ್ಥಾಪಕ, ದ ಫೌಂಡರ್ ಆಫ್ ದ
ಈ ಸ್ಲೇವರಿ ಡೈನೆಸ್ಟಿ ಅಥವಾ ಸ್ಲೇವ್ ಡೈನೆಸ್ಟಿ, ಗುಲಾಮಿ ಅಥವಾ ಮ್ಯಾಮುಲಕ್ ಡೈನೆಸ್ಟಿ ಅಂತ ಕರಿತೀವಿ. ಮ್ಯಾಮುಲಕ್ ಡೈನೆಸ್ಟಿಯ ಸ್ಥಾಪಕ ಯಾರು ಅಂತ ಕ್ವಶನ್ಸ್ ಕೇಳಿದರೆ ನಮಗೆ ಅಲ್ತಮಷ್ ಅಥವಾ ಇಲ್ತಮಷ್ ಇದೆ, ಕುತುಬುದ್ದೀನ್ ಐಬಕ್ ಇದೆ, ಬಲ್ಬನ್ ಇದೆ, ಅಲ್ಲಾವುದ್ದೀನ್ ಖಿಲ್ಜಿ ಇದೆ. ನಿಮಗೆಲ್ಲ ಗೊತ್ತಿದೆ. ಈ ಕುತುಬುದ್ದೀನ್ ಐಬಕ್ ಅಂತಕ್ಕಂಥವನು ಯಾಕೆ ಗುಲಾಮಿ ಸಂತತಿ ಅಂತ ಹೆಸರು ಬಂತು ಅಂತ ಗೊತ್ತಿರಬೇಕು ನಿಮಗೆ. ನೋಡಿ, 1206ರಲ್ಲಿ ಈ ಒಂದು ಗಜ್ನಿ ಆದಮೇಲೆ ಗೋರಿ ಮರಣ ಹೊಂದಿದ ಮೇಲೆ ಈ ದೆಹಲಿ ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡಿದನು ಯಾರು ಅಂದರೆ ಈ ಐಬಕ್ ಅಂತ ಗೊತ್ತಿರಬೇಕು. ಯಾರು ಸ್ಥಾಪನೆ ಮಾಡಿದನು ಯಾರು ಅಂದರೆ ಐಬಕ್. ಹಾಗಾಗಿ ಇವನು ಈ ಗಜ್ನಿ ಅಲ್ಲ ಗೋರಿಯ ಗುಲಾಮನಾಗಿದ್ದರಿಂದ ಈತನಿಗೆ ಗುಲಾಮಿ ಸಂತತಿ ಅಂತ ಹೆಸರು ಬಂತು ಈ ಸಂತತಿಗೆ. ಇದಕ್ಕಿಂತ ಮುಂಚೆ 191 ಮತ್ತು 192ರ ಒಂದು ತರೈನ್ ಕದನಗಳ ಬಗ್ಗೆನೂ ಸಹ ಫೈಟ್ ಆಗಿತ್ತು. ಅದ್ರ ಬಗ್ಗೆ ನಿಮಗೆ ಮಾಹಿತಿ ಇರಬೇಕು. ಎಸ್, ಎರಡೂ ಕಾನ್ಸೆಪ್ಟ್ ಆದಮೇಲೆ ಮತ್ತೆ ನಮಗೆ ಈ ಚಾಪ್ಟ್ರಲ್ಲಿ ಹೆಚ್ಚಾಗಿ ಪ್ರಶ್ನೆ ಬರ್ತಕ್ಕಂಥದ್ದು ಇಲ್ತಮಷ್ ಯಾರು ಅಂದರೆ ಐಬಕ್ಕನ ಮಗ ಅಲ್ಲ, ಅಳಿಮಯ್ಯ ಅಂತ ಗೊತ್ತಿರಬೇಕು. ಇಲ್ತಮಷನ ಮಗಳೇ ಈ ಒಂದು ರಜಿಯಾ ಸುಲ್ತಾನ್ ಅಂತಕ್ಕಂಥದ್ದು ಗೊತ್ತಿರಬೇಕು. ತನ್ನ ನಾಣ್ಯಗಳ ಮೇಲೆ ತಾನು ದುನಿಯಾ ಅಂತ ಬರೆಸ್ಕೊಂಡಿದ್ಲು. ಹಾಗಾದರೆ ಬಲ್ಬನ್ ಬಗ್ಗೆ ಬ್ಲಡ್ ಆ್ಯಂಡ್ ಐರನ್ ಪಾಲಿಸಿ, ಈ ಒಂದು ರಕ್ತ ಮತ್ತು ಉಕ್ಕಿನ ನೀತಿಯನ್ನು ತಂದವಂತವನು, ಶಿಜ್ದ ಇರ್ಬೋದು, ಪೈಬೋಸ್ ಪದ್ಧತಿಯನ್ನು ಜಾರಿಗೆ ತಂದವನು ಬಲ್ಬನ್ ಅಂತ ಗೊತ್ತಿರಬೇಕು. ಹಾಗಾದರೆ ಈ ಒಂದು ದಕ್ಷಿಣ ಭಾರತದ ಮೇಲೆ ದಾಳಿ ಮಾಡಿ ಈ ಒಂದು ಹೆಸರಾಂತ ಕೊಹಿನೂರು ವಜ್ರವನ್ನು ತೆಗೆದುಕೊಂಡೋದಂಥವನೇ ಅಲ್ಲಾವುದ್ದೀನ್ ಖಿಲ್ಜಿ ಅಂತ. ಹಾಗಾದರೆ ದೆಹಲಿ ಸುಲ್ತಾನರ ಗುಲಾಮಿ ಸಂತತಿಯ ಸ್ಥಾಪಕ ಯಾರು ಅಂದರೆ ಕುತುಬುದ್ದೀನ್ ಐಬಕ್ ಆದಮೇಲೆ ಆರಂ ಶಾ ಬರ್ತಾನೆ, ಆರಂ ಶಾ ಆದಮೇಲೆ ಇಲ್ತಮಷ್ ಬರ್ತಾನೆ, ಇಲ್ತಮಷ್ ಆದಮೇಲೆ ರುಕ್ಕುದ್ದೀನ್ ಬರ್ತಾನೆ, ರುಕ್ಕುದ್ದೀನ್ ಆದಮೇಲೆ ರಜಿಯಾ ಸುಲ್ತಾನ್ ಬರ್ತಾಳೆ, ರಜಿಯಾ ಆದಮೇಲೆ ಇಂಪಾರ್ಟೆಂಟಾಗಿ ನಾಸಿರುದ್ದೀನ್ ಬರ್ತಾನೆ, ನಾಸಿರುದ್ದೀನ್ ಆದಮೇಲೆ ಬಲ್ಬನ್ ಬರ್ತಾನೆ, ಬಲ್ಬನ್ ಆದಮೇಲೆ ಈ ಕೊನೆಯವನು ಕೈಕುಬಾದ್ ಅಂತ ಬರ್ತಾನೆ. ಈ ಕ್ರೊನಾಲಜಿಕಲ್ ಆರ್ಡ್ರಿಗೆ ಕೇಳೋ ಸಾಧ್ಯತೆಯೂ ಹೆಚ್ಚಾಗಿರುತ್ತೆ. ಈ ಗುಲಾಮಿ ಸಂತತಿಯ ಒಂದು ಸುಲ್ತಾನರ ಹೆಸರನ್ನು ನಾನಿಲ್ಲಿ ಬರೆದಿದ್ದೀನಿ. ಎಸ್, ಹಾಗಾದರೆ ನಮಗೆ ಮೂರನೇ ಪ್ರಶ್ನೆಗೆ ಉತ್ತರ ಇಲ್ಲಿ ಗೊತ್ತಾಯಿತು. ಒಂದು ಸೈನ್ಸು 3 ಕ್ವಶನ್ಸ್, 15 ಪ್ರಶ್ನೆ. 15 ಪ್ರಶ್ನೆಗಳಲ್ಲಿ 3 ಪ್ರಶ್ನೆ ಹಿಸ್ಟ್ರಿಯಲ್ಲಿ ಬಂದಿದೆ, ಇದು ನಿಮಗೆ ಗೊತ್ತಿರಬೇಕು ಜಿ ಕೆ ಅಂದರೆ. ನೆಕ್ಸ್ಟು 2 ಪ್ರಶ್ನೆ ಸೈನ್ಸಲ್ಲಿ ಕೇಳಿದ್ದಾನೆ. ಕೋಶಗಳ ಅಧ್ಯಯನ ಮಾಡುವ ಜೀವಶಾಸ್ತ್ರದ ಶಾಖೆ, ದ ಬ್ರಾಂಚ್ ದ ಸ್ಟಡಿ ಆಫ್ ಸೆಲ್ ಅಂತ ಕೇಳಿದ್ದಾನೆ. ದ ಸ್ಟಡಿ ಆಫ್ ಸೆಲ್ಸನ್ನು ಯಾವುದು ಸ್ಟಡಿ ಮಾಡುತ್ತೆ ಅಂತ. ನೀವೆಲ್ಲ ಸೈಕಾಲಜಿ ಅಂದರೆ ಗೊತ್ತಿದ್ರೆ ನಿಮಗೆ ಸ್ಟಡಿ ಆಫ್ ಬಿಹೇವಿಯರ್ ಅಂದರೆ ಸೈಕಾಲಜಿ ಅಂದರೆ. ನೋಡಿ, ಹಿಸ್ಟಾಲಜಿ ಅಂತಕ್ಕಂಥದ್ದು ಏನಿದೆ ಇದಕ್ಕೆ ಸಂಬಂಧಿಸಿದಂತೆ ನೀವು ಓದಿರ್ತೀರಿ, ಹಿಸ್ಟಾಲಜಿಗೆ ಸಂಬಂಧಿಸಿದಂತೆ. ಹಾಗೆ ಈಗ ಒಂದು ಸೈಟಾಲಜಿ ಅಂತಕ್ಕಂಥದ್ದು ಮತ್ತು ಫಿಸಿಯೋಲಜಿ ಅಂತಕ್ಕಂಥದ್ದು ಏನಿದೆ ಇದಕ್ಕೆ ಸಂಬಂಧಿಸಿದಂತೆ. ಈ ಒಂದು ಸೈಟಾಲಜಿ ಅಂತಕ್ಕಂಥದ್ದು ಏನಿದೆ ಇದಕ್ಕೆ ಸರಿಯಾದ ಉತ್ತರ ದ ಸ್ಟಡಿ ಆಫ್ ಸೆಲ್ ಅಂತ ಕರಿತೀವಿ. ಇದಕ್ಕೆ ಸಂಬಂಧಿಸಿದಂಥ ಆನ್ಸರ್ ಯಾವುದು ಅಂದರೆ ಈ ಥರ್ಡ್ ಒನ್, 4ನೇ ಕ್ವಶನ್ಸ್ಗೆ 3ನೇ ಆನ್ಸರ್ ಸರಿಯಾಗಿದೆ ಸ್ನೇಹಿತರೆ. ನೆಕ್ಸ್ಟ್ ಅದಾದಮೇಲೆ ಮತ್ತೊಂದು ಸೈನ್ಸ್ ಕ್ವಶನ್ಸ್ ಬಂದಿದೆ. ಈ ಕೆಳಗಿನವುಗಳಲ್ಲಿ ಯಾವುದು ಅನುವಂಶೀಯ ಕಾಯಿಲೆ, ವಿಚ್ ಒನ್ ಆಫ್ ದ ಹೆರಿಡಿಟಿ ಡಿಸೀಸಸ್ ಅಂತ ಕೊಟ್ಟಿದ್ದಾನೆ. ಏನಂತ ಕೊಟ್ಟಿದ್ದಾನೆ ಇಲ್ಲಿ? ಹೆರಿಡಿಟಿ ಡಿಸೀಸಸ್ ಯಾವುದು ಅಂತ ಕೊಟ್ಟಿದ್ದಾನೆ. ಆಪ್ಷನ್ 1ನಲ್ಲಿ ನಮಗೆ ಈ ಒಂದು ಹಿಮೋಫಿಲಿಯಾ ಅಂತಕ್ಕಂಥದ್ದಿದೆ, ಹಾಗೆ ಕ್ಯಾನ್ಸರ್ ಇದೆ, ಟ್ಯುಬರ್ಕ್ಯುಲೋಸಿಸ್ ಕ್ಷಯ ಇದೆ, ಹಾಗೆ ಏಡ್ಸಿಗೆ ಸಂಬಂಧಿಸಿದಂಥ ಅಂಶಗಳನ್ನು ನಾವಿಲ್ಲಿ ನೋಡಿದ್ದೇವೆ. ಆದರೆ ಇದಕ್ಕೆ ಅನುವಂಶೀಯತೆಯಿಂದ ಬರ್ತಕ್ಕಂಥದ್ದು ಯಾವುದು ಅಂದರೆ ಈ ಹಿಮೋಫಿಲಿಯಾ ಅಂತಕ್ಕಂಥದ್ದು. ಫಾರ್ ಎಕ್ಸಾಂಪಲ್ ನಿಮಗೆ ರಕ್ತ ಎಪ್ಪುಗಟ್ಟುವಂತಹ ಏನಿದು ಈ ರಕ್ತ ಎಪ್ಪುಗಟ್ಟುವಂತಹ ಒಂದು ಕಾಯಿಲೆ ಅಂತಕ್ಕಂಥದ್ದು ನಿಮಗೆ ಗೊತ್ತಿರಬೇಕು, ಈ ಒಂದು ಹಿಮೋಫಿಲಿಯಾ ಅಂತ. ಆದರೆ ಕ್ಯಾನ್ಸರ್ ಆಗಲಿ, ಕ್ಷಯ ಆಗಲಿ, ಏಡ್ಸ್ ಆಗಲಿ ಅನುವಂಶೀಯತೆಯಿಂದ ಬರೋದಿಲ್ಲ ಅಂತಕ್ಕಂಥದ್ದು ನಿಮಗೆ ಗೊತ್ತಿರಲಿ. 2 ಸೈನ್ಸ್ ಬೇಸ್ ಕ್ವಶನ್ಸ್ಗಳು. ಇದು ಯಾವ ಪ್ರಶ್ನೆ ಪತ್ರಿಕೆ ಅಂದರೆ ನಮಗೆ ಇದು PSTR. ನಮಗೆ ಆ್ಯಕ್ಚುಲಿ ಫಸ್ಟ್ ನಾನು ಡಿಸ್ಕಷನ್ ಮಾಡ್ತಿರೋದು ಯಾವುದು ಅಂದರೆ ಈ PSTR ಅಂತಕ್ಕಂಥದ್ರಲ್ಲಿ ಬಂದಿರತಕ್ಕಂಥ 15 ಪ್ರಶ್ನೆಗಳು, PSTR ಎಕ್ಸಾಮಲ್ಲಿ ಕೇಳಿರ್ತಕ್ಕಂಥ ಸಾರ್ವಜನಿಕ ಶಿಕ್ಷಣ ಇಲಾಖೆಯ ಒಂದು ಮಾಡೆಲ್ ಪೇಪರ್ಗಳು. ಹಾಗಾದರೆ ಈಗ ಸೈನ್ಸ್ ಹಿಸ್ಟ್ರಿ ಆದಮೇಲೆ ಡೈರೆಕ್ಟ್ ಸ್ಟ್ಯಾಟಿಕ್ ಜಿಕೆಗೆ ಬಂದಿದ್ದಾನೆ. ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿಗೆ ಸಂಬಂಧಿಸಿದಂಥ ಒಂದು ಅಂಶಗಳು. ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿ ಸ್ಥಾಪನೆ ಆಗಿದ್ದು, ವೆನ್ ವಾಸ್ ದ ದಾದಾ ಸಾಹೇಬ್ ಫಾಲ್ಕೆ ಅವಾರ್ಡ್ ಇನ್ಸ್ಟೆಡ್ ಅಥವಾ ಎಸ್ಟಾಬ್ಲಿಷ್ಮೆಂಟ್ ಅಂತ ಕೇಳಿದ್ದಾನೆ. ಯಾವಾಗ ಅಂತ ನೋಡೋಣ. ನಿಮಗೆ ಗೊತ್ತಿರಬೇಕು, ಇದು ಭಾರತದ
ಅತ್ಯುತ್ತಮ ಅಥವಾ ಅತ್ಯುತ್ತಮವಾದಂತಹ ಅಥವಾ ಅತ್ಯುನ್ನತವಾದಂತಹ ಸಿನಿಮಾ ಪ್ರಶಸ್ತಿ ಅಂತ ಗೊತ್ತಿರಲಿ. ಅದೇ ರೀತಿಯಾಗಿ ಫಾದರ್ ಆಫ್ ಇಂಡಿಯನ್ ಸಿನಿಮಾ ಅಂತ ಯಾರಿಗೆ ಕರಿತೀವಿ ಅಂದರೆ ಈ ದಾದಾ ಸಾಹೇಬ್ ಫಾಲ್ಕೆ ಅವ್ರಿಗೆ ಪಡಿತೀವಿ. ಯಾರಿಗೆ ಕರಿತೀವಿ? ದಾದಾ ಸಾಹೇಬ್ ಫಾಲ್ಕೆ ಅವರಿಗೆ ಕರಿತೀವಿ ಅಂತಕ್ಕಂಥದ್ದು ಗೊತ್ತಿರಬೇಕು. ನೋಡಿ, ಚಲನಚಿತ್ರ ಕ್ಷೇತ್ರದಲ್ಲಿ ಅತ್ಯಂತ ಹೆಚ್ಚು ಸಾಧನೆ ಮಾಡಿದವರಿಗೆ ಈ ಪ್ರಶಸ್ತಿಯನ್ನು ನೀಡಲಾಗ್ತದೆ. ಇದನ್ನು 1969ರಿಂದ ಈ ಪ್ರಶಸ್ತಿಯನ್ನು ನೀಡಲಾಗ್ತದೆ. ಬಟ್ ನಮಗೆ ಕಾಂಪಿಟೇಟಿವ್ ಎಕ್ಸಾಮಿನೇಷನಲ್ಲಿ ಈ ದೇವಿಕಾ ರಾಣಿ ಚೌಧರಿ, ಇದನ್ನು ಮೊದಲು ಪಡೆದಂತಹ ಈ ದೇವಿಕಾ ರಾಣಿ ಚೌಧರಿ ಬಗ್ಗೆ ಕೇಳ್ಬೋದು. ಹೆಚ್ಚಾಗಿ ಕೇಳೋ ಪ್ರಶ್ನೆ ಡಾಕ್ಟರ್ ರಾಜ್ಕುಮಾರ್, ಕನ್ನಡದಲ್ಲಿ ಈ ರಾಜ್ಕುಮಾರ್ ಅವರಿಗೆ ಈ ಪ್ರಶಸ್ತಿ ಯಾವಾಗ ಬಂತು ಅನ್ನೋ ಪ್ರಶ್ನೆನೇ ನಮಗೆ ಹೆಚ್ಚಾಗಿ ಕೇಳೋದು. 1995 ಕನ್ನಡದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರಿಗೆ ಈ ಪ್ರಶಸ್ತಿ ಬಂದಿದ್ರ ಬಗ್ಗೆ ಕೇಳ್ಬೋದು. ಅಥವಾ ಇತ್ತೀಚೆಗೆ 2026 ಅಥವಾ 2025 ಗಮನಿಸಬೇಕು. ಹೆಚ್ಚು ಪ್ರಶ್ನೆಗಳನ್ನು ಏನು ಮಾಡಿದಾನೆ ಅವನು ಹಳೆ ಡೇಟಲ್ಲಿ ಕೇಳ್ತಾ ಹೋಗಿದ್ದಾನೆ. ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿ ಅಥವಾ ಕೊನೆಯದಾದಂಥ ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿಯನ್ನು ಯಾರು ಪಡೆದಿದ್ದಾರೆ ಅಂತಕ್ಕಂಥದ್ದು ಸಹ ನಿಮಗೆ ಗೊತ್ತಿರಲಿ. ಎಸ್ ಫ್ರೆಂಡ್ಸ್, ಅದಾದಮೇಲೆ ಪ್ರತಿ ವರ್ಷ ಯಾವ ದಿನದಂದು ನೊಬೆಲ್ ಪ್ರಶಸ್ತಿ ಪ್ರದಾನ ಮಾಡಲಾಗುತ್ತದೆ? ನೋಡಿ, ನೊಬೆಲ್ ಫೌಂಡೇಶನ್ಗೆ ಸಂಬಂಧಿಸಿದಂಥ ಕೆಲವು ಪ್ರಶ್ನೆಗಳು ಇತ್ತುವರೆಗೆ ಕ್ವಶನ್ಸ್ಗಳು ನಮಗೆ ಬರ್ತಾ ಇತ್ತು. ನೋಡಿ, ಈ ಒಂದು ಸ್ವೀಡನ್ ಏನಿದೆ ಇದು ನೊಬೆಲ್ ಪ್ರಶಸ್ತಿಯನ್ನು ಕೊಡುತ್ತೆ. 1896 ಆಲ್ಫ್ರೆಡ್ ನೊಬೆಲ್ ಅಂತಕ್ಕಂಥವ್ರು ಡಿಸೆಂಬರ್ 10 ಏನಾಗ್ತಾರೆ, ಇವರು ಮರಣ ಹೊಂದ್ತಾರೆ. ಈ ಮರಣದ ನೆನಪಿಗಾಗಿ ಏನು ಮಾಡ್ತಾರೆ, ಈ ಒಂದು ನೊಬೆಲ್ ಪ್ರೈಸನ್ನು ಕೊಡ್ತಾರೆ ಅಂತಕ್ಕಂಥದ್ದು ನಿಮಗೆ ಗೊತ್ತಿರಬೇಕು. ಡಿಸೆಂಬರ್ 10. ಹಾಗಾದರೆ ನಮಗೆ ಫ್ರೆಂಡ್ಸ್ 1901ರಲ್ಲಿ ಈ ನೊಬೆಲ್ ಫೌಂಡೇಶನ್ ಅಂತಕ್ಕಂಥದ್ದು ಫಸ್ಟು ಈ ನೊಬೆಲ್ ಪ್ರಶಸ್ತಿಯನ್ನು ಮೊದಲಿಗೆ ಸ್ಟಾರ್ಟ್ ಮಾಡಿದ್ದು ಯಾವಾಗ ಅಂದರೆ 1901ರಲ್ಲಿ. ಅದೇ ರೀತಿಯಾಗಿ ನಮಗೆ ಪ್ರಮುಖ ಭಾರತೀಯರು ಯಾರು ಈ ಪ್ರಶಸ್ತಿಗಳನ್ನು ಪಡೆದು ನಮಗೆ ಎಕ್ಸಾಮಲ್ಲಿ ಬರುತ್ತೆ ಅಂದರೆ 1913 ಈ ರವೀಂದ್ರನಾಥ್ ಟ್ಯಾಗೋರ್, ಚೆನ್ನಾಗಿ ನೆನಪಿಟ್ಕೋಬೇಕು. 1930ರಲ್ಲಿ ನಿಮಗೆ ಸರ್ CV ರಾಮನ್ ಫಿಸಿಕ್ಸಲ್ಲಿ ಬಂದಿರೋದು ಗೊತ್ತಿರಬೇಕು. 1979ರಲ್ಲಿ ನಮಗೆ ಮದರ್ ತೆರೇಸಾ ಅವರಿಗೆ ಪ್ರಶಸ್ತಿ ಬಂದಿರತಕ್ಕಂಥದ್ದು ಪೀಸಲ್ಲಿ ಗೊತ್ತಿರಬೇಕು. 1998ರಲ್ಲಿ ಅಮರ್ತ್ಯ ಸೇನ್ ಈ ಒಂದು ವೆಲ್ಫೇರ್ ಎಕಾನಮಿ ಅಂತ ಏನು ಕರೀತಾರೆ, ಕಲ್ಯಾಣ ಅರ್ಥಶಾಸ್ತ್ರಕ್ಕೆ ಬಂದಿದ್ರ ಬಗ್ಗೆ ಗೊತ್ತಿರಬೇಕು. ಎಸ್ ಡಿಯರ್ ಫ್ರೆಂಡ್ಸ್, ಹಾಗಾದರೆ ನಮಗೆ ಮಂತ್ ಆಫ್ ಡಿಸೆಂಬರ್ಲಿ ಕ್ವಶನ್ಸ್ಗಳನ್ನು ಮತ್ತೆ ಯಾವ ರೀತಿ ರೈಸ್ ಮಾಡ್ಬೋದು ಅಂತಕ್ಕಂಥದ್ದು ನಾವು ನೋಡಿದರೆ, ಡಿಸೆಂಬರ್ 1 ನಾವು ಈ ಒಂದು ಏಡ್ಸ್ ಡೇ ಅಂತ ಕರಿತೀವಿ, ಗೊತ್ತಿರಬೇಕು ಅದು. ಹಾಗೆ ಡಿಸೆಂಬರ್ 2 ನಾವು ಕಂಪ್ಯೂಟರ್ ಲಿಟ್ರಸಿ ಡೇ ಅಂತ ಕರಿತೀವಿ, ಅದು ನಿಮಗೆ ಗೊತ್ತಿರಬೇಕು ಅಂತಕ್ಕಂಥದ್ದು. ಡಿಸೆಂಬರ್ 6 ನಾವು ಈ ಒಂದು ಪರಿನಿರ್ವಹಣಾ ದಿವಸ್ ಅಂತ ಕರಿತೀವಿ. ಏನಂತ ಕರಿತೀವಿ? ಪರಿನಿರ್ವಹಣಾ ದಿವಸ್ ಅಂತ ಕರಿತೀವಿ, ಅದು ಗೊತ್ತಿರಬೇಕು. ಇದೇ ಡಿಸೆಂಬರ್ 10 ನಾವು ಹ್ಯೂಮನ್ ರೈಟ್ಸ್ ಡೇ ಅಂತ ಕರಿತೀವಿ. ಏನು, ಮಾನವ ಹಕ್ಕುಗಳ ದಿನ ಅಂತ ಕರಿತೀವಿ, ಮಾನವ ಹಕ್ಕುಗಳ ದಿನ ಅಂತ ಕರಿತೀವಿ. ನೆಕ್ಸ್ಟ್ ಅದೇ ರೀತಿಯಾಗಿ ಡಿಸೆಂಬರ್ 22 ನಾವು ನ್ಯಾಷನಲ್ ಮ್ಯಾಥಮೆಟಿಕ್ಸ್ ಡೇ ಅಂತ ಕರಿತೀವಿ, ನ್ಯಾಷನಲ್ ಮ್ಯಾಥಮೆಟಿಕ್ಸ್ ಡೇ ಅಂತ ಕರಿತೀವಿ. ಹಾಗೆ ನಾವು ಈ ಡಿಸೆಂಬರ್ 23 ನಾವು ಈ ನ್ಯಾಷನಲ್ ಫಾರ್ಮರ್ಸ್ ಡೇ ಅಂತ ಕರಿತೀವಿ, ಫಾರ್ಮರ್ಸ್ ಡೇ ಅಂತ ಕರಿತೀವಿ. ಅದೇ ರೀತಿಯಾಗಿ ನಾವು ಡಿಸೆಂಬರ್ 25 ನಾವು ಮೇಜರಾಗಿ ಈ ಒಂದು ಗುಡ್ ಗವರ್ನೆನ್ಸ್ ಡೇ ಅಂತ ಕರಿತೀವಿ. ಅದೇ ರೀತಿಯಾಗಿ ಡಿಸೆಂಬರ್ 29 ಏನಿದೆ, ಡಿಸೆಂಬರ್ 29 ನಾವು ವಿಶ್ವ ಮಾನವ ದಿವಸ ಅಂತ ಕರಿತೀವಿ, ಕುವೆಂಪು ಅವರ ಬರ್ಡೇಗೆ ಸಂಬಂಧಿಸಿದಂತೆ. ಈಗ ಶ್ರೀನಿವಾಸ ರಾಮಾನುಜನ್ ಅವರ ಜನ್ಮದಿನ ಈ ಮ್ಯಾಥಮೆಟಿಕ್ಸ್ ಡೇ ಅಂತ ಕರೆದ್ರೆ, ಇದು ಈ ಫಾರ್ಮರ್ಸ್ ಡೇಗೆ ಸಂಬಂಧಿಸಿದಂಥ ಜನ್ಮದಿನ. ಈ ಗುಡ್ ಗವರ್ನೆನ್ಸ್ ಅಟಲ್ ಬಿಹಾರಿ ವಾಜಪೇಯಿ ಮತ್ತು ಮದನ್ ಮೋಹನ್ ಮಾಳವೀಯಗೆ ಸೇರಿದಂಥ ಘಟನೆಗಳ ಬಗ್ಗೆಯೂ ನಿಮಗೆ ಗೊತ್ತಿರಬೇಕು ಸ್ನೇಹಿತರೆ. ನೆಕ್ಸ್ಟ್ ಇದಾದಮೇಲೆ ನಮಗೆ ಈ 8ನೇ ಪ್ರಶ್ನೆ, ರೈಲುಗಾಲಿ ವೀಲ್ ಕಾರ್ಖಾನೆ ಇರುವುದು ಇಲ್ಲಿ. ರೈಲ್ವೆ ವೀಲ್ ಫ್ಯಾಕ್ಟ್ರಿ ಈಸ್ ಲೊಕೇಟೆಡ್ ಅಟ್ ಅಂತ ಕೇಳಿದ್ದಾನೆ. ಇದು ಎಲ್ಲಿ ಲೊಕೇಟ್ ಆಗಿದೆ ಅಂತ, ಕೊಚ್ಚಿ ಇದೆ, ಹೈದರಾಬಾದ್ ಇದೆ, ಕೋಲ್ಕತ್ತಾ ಇದೆ, ಬೆಂಗಳೂರಿದೆ ಅಂತಕ್ಕಂಥದ್ದು ಗೊತ್ತಿರಬೇಕು. ನಿಮಗೆ ವೆರಿ ಸಿಂಪಲ್ಲಾಗಿ ಗೊತ್ತಾಗ್ತದೆ, ಈ ಒಂದು ಯಲಹಂಕ ಬೆಂಗಳೂರು ಅಂತ. ಯಾವುದು? ಈ ಯಲಹಂಕ ಬೆಂಗಳೂರಿಗೆ ಸಂಬಂಧಿಸಿದಂತಹ ಒಂದು ಘಟನೆ ಅಥವಾ ಫ್ಯಾಕ್ಟ್ರಿ ಎಲ್ಲಿದೆ ಅಂತ ಕೇಳಿದರೆ ಯಲಹಂಕ ಬೆಂಗಳೂರಲ್ಲಿರ್ತಕ್ಕಂಥದ್ದು ಈ ರೈಲ್ವೆ ಗಾಲಿ ಅಥವಾ ಕಾರ್ಖಾನೆಯನ್ನು ಸಿದ್ಧಪಡಿಸ್ತಕ್ಕಂಥದ್ದು ಅಂತ ನಿಮಗೆ ಗೊತ್ತಿರಲಿ. ನೆಕ್ಸ್ಟ್ ಹಾಗಾದರೆ 9ನೇ ಪ್ರಶ್ನೆ ಭಾಳ ಸಿಂಪಲ್ ಬೇಸಿಕ್ ಕೇಳ್ತಾ ಹೋಗಿದ್ದಾನೆ. ಕರ್ನಾಟಕ ರಾಜ್ಯದ ಮೊದಲ ಉಪಮುಖ್ಯಮಂತ್ರಿ ಯಾರು ಅಂತ ಕೇಳ್ತಾ ಹೋಗಿದ್ದಾನೆ. ಕರ್ನಾಟಕ ರಾಜ್ಯದ ಮೊದಲ ಉಪಮುಖ್ಯಮಂತ್ರಿ ಯಾರು ಅಂತ ಕೇಳಿದ್ದಾನೆ. ನೋಡಿ, 1947ರಲ್ಲಿ ನಮಗೆ ವಿಶೇಷವಾಗಿ
ಈ ರೆಸ್ಪಾನ್ಸಿಬಲ್ ಗೌರ್ಮೆಂಟ್ ಬಂದಾಗ KC ರೆಡ್ಡಿ ಅವರೇನಾದರೂ ಈ ಮುಖ್ಯಮಂತ್ರಿಗಳಾದರು. ನೆಕ್ಸ್ಟ್ ಅದಾದಮೇಲೆ 1956ರಲ್ಲಿ ಯಾರಾದರು ಅಂದರೆ ಎಸ್ ನಿಜಲಿಂಗಪ್ಪ ಅವರು ಮುಖ್ಯಮಂತ್ರಿಗಳಾದರು. ಅದೇ ರೀತಿಯಾಗಿ 1973ರಲ್ಲಿ ಯಾರು ಉಪಮುಖ್ಯಮಂತ್ರಿ ಅಲ್ಲ, ನಿಜಲಿಂಗಪ್ಪ ಮುಖ್ಯಮಂತ್ರಿ, KC ರೆಡ್ಡಿ ಮುಖ್ಯಮಂತ್ರಿ. 1973ನಲ್ಲಿ ಕರ್ನಾಟಕ ಅಂತ ಹೆಸರಿಟ್ಟವ್ರು ಯಾರು ಅಂದರೆ ಈ ಒಂದು ದೇವರಾಜ್ ಅರಸು ಅವರು. ಯಾರು? ಅರಸು ಅವರು ಅಂತ ಗೊತ್ತಿರಬೇಕು. ಆದರೆ ನಮಗೆ ವಿಶೇಷವಾಗಿ ಇಲ್ಲಿರ್ತಕ್ಕಂಥ ಪ್ರಶ್ನೆ ಕೇಳಿರ್ತಕ್ಕಂಥದ್ದು ಯಾರು ಅಂದರೆ ಇಲ್ಲಿ JH ಪಟೇಲ್ ಇದ್ದಾರೆ, SM ಕೃಷ್ಣ ಇದ್ದಾರೆ, BS ಯಡಿಯೂರಪ್ಪ ಇದ್ದಾರೆ, DK ಶಿವಕುಮಾರ್ ಇದ್ದಾರೆ. ಆದರೆ ಇಲ್ಲಿ ಕೇಳಿರ್ತಕ್ಕಂಥದ್ದು ಡೆಪ್ಯೂಟಿ ಚೀಫ್ ಮಿನಿಸ್ಟರ್, ಉಪಮುಖ್ಯಮಂತ್ರಿ ಯಾರು ಅಂದರೆ SM ಕೃಷ್ಣ ಅವರೇ ಕರ್ನಾಟಕದ ಮೊದಲ ಉಪಮುಖ್ಯಮಂತ್ರಿ ಅಂತ ಗೊತ್ತಿರಬೇಕು. ಕರ್ನಾಟಕದ ಮೊದಲ ಉಪಮುಖ್ಯಮಂತ್ರಿ ಅಂತ. ಹಾಗೆ ಕರ್ನಾಟಕದ ಮೊದಲ ರಾಜ್ಯಪಾಲರು ಯಾರು ಅಂತ ಕೇಳಿದರೆ ಜಯಚಾಮರಾಜ ಒಡೆಯರ್ ಅಂತಕ್ಕಂಥದ್ದು ಗೊತ್ತಿರಬೇಕು. ಹಾಗೆ ಮಹಿಳಾ ರಾಜ್ಯಪಾಲರು ಯಾರು ಅಂದರೆ ಈ ಒಂದು ರಮಾದೇವಿ ಅಂತಕ್ಕಂಥದ್ದು ಗೊತ್ತಿರಬೇಕು. ಹಾಗೆ ಭಾರತದ ಮೊದಲ ಮಹಿಳಾ ಮುಖ್ಯಮಂತ್ರಿ ಯಾರು ಅಂತಕ್ಕಂಥದ್ದು ನಿಮಗೆ ಗೊತ್ತಿರಬೇಕು. ಸುಚೇತಾ ಕೃಪಲಾನಿ ಏನಿದ್ದಾರೆ ಇವರು ಮೊದಲ ಮಹಿಳಾ ಮುಖ್ಯಮಂತ್ರಿ ಅಂತಕ್ಕಂಥದ್ದು ನಿಮಗೆ ಗೊತ್ತಿರಬೇಕು. ಹಾಗಾದರೆ ನಮಗೆ ಈ ಪ್ರಶ್ನೆಗೆ ಉತ್ತರ ಸಿಕ್ತು ಸ್ನೇಹಿತರೆ. ನೆಕ್ಸ್ಟ್ ಹಾಗಾದರೆ ಕರ್ನಾಟಕ ರಾಜ್ಯದ ಮೊದಲ ಉಪಮುಖ್ಯಮಂತ್ರಿ ಆದಮೇಲೆ ಮುಂದಿನ ಪ್ರಶ್ನೆ ನೋಡ್ತಾ ಹೋಗೋಣ. ತುಂಗಭದ್ರಾ ನದಿಗಳು ಸಂಗಮವಾಗುವ ಸ್ಥಳ. ನೋಡಿ, ನಿಮಗೆ ತುಂಗಪಾನ ಗಂಗಾ ಸ್ನಾನ ಅಂತ ಕೇಳಿರ್ತೀರ. ತುಂಗಭದ್ರಾ ನದಿ ಅಂತಕ್ಕಂಥದ್ದು ನಿಮಗೆ ಗೊತ್ತಿರಬೇಕು. ನೋಡಿ, ಎರಡು ನದಿಗಳು ಈ ಕಡೆ ಬರ್ತಾ ಇರುತ್ತೆ. ಈ ಚಿಕ್ಕಮಗಳೂರು ಡಿಸ್ಟಿಕ್ಕಿನ ಕೆಲವು ಭಾಗಗಳಲ್ಲಿ ಮಳೆಯಾದರೆ, ಹಾಗೆ ಈ ಭದ್ರಾ ನದಿಗೆ ಸಂಬಂಧಿಸಿದಂತೆ ಇನ್ನು ಮತ್ತೆ ಚಿಕ್ಕಮಗಳೂರು ಈ ಶೃಂಗೇರಿ ಭಾಗದಲ್ಲಿ ಮಳೆಯಾದರೆ ಈ ತುಂಗಾಗೆ ಸಂಬಂಧಿಸಿದಂಥ ಇವೆರಡೂ ನದಿಗಳು ಏನು ಬರುತ್ತೆ ಹರಿದು ಬಂದು ಈ ಒಂದು ಶಿವಮೊಗ್ಗ ಜಿಲ್ಲೆಯ ಈ ಹೊಳೆಹೊನ್ನೂರು ಹತ್ರ ಇರ್ತಕ್ಕಂಥ ಈ ಕೂಡಲಿ ಅಂತ ಪ್ಲೇಸ್ ಏನಿದೆ, ಈ ಕೂಡಲಿ ಅಂತಕ್ಕಂಥ ಪ್ಲೇಸಲ್ಲಿ ಇವೆರಡು ಸಂಗಮ ಆಗುತ್ತೆ. ಇವೆರಡು ಸಂಗಮ ಆಗಿ ನಮಗೆ ಕಾಂಪಿಟೇಟಿವ್ ಹೆಚ್ಚು ಪ್ರಶ್ನೆಗಳು ಬರೋದು ಏನಪ್ಪ ಅಂದರೆ ತುಂಗಭದ್ರಾ ನದಿಗೆ ಈ ಬಳ್ಳಾರಿ ಈಗ ವಿಜಯನಗರ ಡಿಸ್ಟಿಕ್, ಹಂಪಿ ಬಳ್ಳಾರಿ ಅಲ್ಲ, ಈಗ ಹಂಪಿ ವಿಜಯನಗರ ಡಿಸ್ಟಿಕ್ಕಿಗೆ ಬರ್ತಕ್ಕಂಥ ಹಂಪಿಯಲ್ಲಿ ತುಂಗಭದ್ರಾ ನದಿಗೆ ಈ ತುಂಗಭದ್ರಾ ನದಿಗೆ ಯಾವ ಹೆಸರಿಂದ ಕರೀತಾರೆ ಅಂತ ಕ್ವಶನ್ಸ್ ಕೇಳ್ತಾರೆ ಹೆಚ್ಚಾಗಿ. ನೋಡಿ, ಹಂಪಿಯಲ್ಲಿ ಈ ತುಂಗಭದ್ರಾ ನದಿಗೆ ಏನಂತ ಕರಿತೀವಿ, ಈ ಒಂದು ಪಂಪಸಾಗರ ಅಂತ ಕರಿತೀವಿ, ಅಥವಾ ಇದನ್ನು ನಾವು ಪಂಪ ಕ್ಷೇತ್ರ ಅಂತ ಕರಿತೀವಿ. ಯಾವುದೊಂದು ತುಂಗಭದ್ರಾ ನದಿಗೆ ಇರ್ತಕ್ಕಂಥ ಮತ್ತೊಂದು ಹೆಸರೇನು ಅಂದರೆ ಪಂಪಸಾಗರ ಅಂತ ಗೊತ್ತಿರಬೇಕು, ಪಂಪ ಕ್ಷೇತ್ರ ಅಂತ ಗೊತ್ತಿರಬೇಕು, ಕಿಷ್ಕಿಂಧ ಅಂತಕ್ಕಂಥದ್ದು ಗೊತ್ತಿರಬೇಕು. ಅದೇ ರೀತಿಯಾಗಿ ನಮಗೆ ಅಗಸ್ತ್ಯ ತೀರ್ಥ ಅಂದರೆ ಬಾದಾಮಿ ಅಂತ ಗೊತ್ತಿರಬೇಕು, ಪಂಪ ತೀರ್ಥ ಅಂದರೆ ಹಂಪಿ ಅಂತ ಗೊತ್ತಿರಬೇಕು. ಪಂಪಸಾಗರ ಅಂತ ಎಲ್ಲಿ ಕರಿತೀವಿ ತುಂಗಭದ್ರಾ ನದಿಗೆ ಅಂದರೆ ಹಂಪಿಯ ವಿಜಯನಗರ ಸಾಮ್ರಾಜ್ಯ ಏನಿಲ್ಲಿ ಕೂಡಿ ಹೋಗ್ತದೆಯಲ್ಲ ಅಲ್ಲಿ ನಾವು ಈ ರೀತಿಯಾಗಿ ಕರಿತೀವಂತ. ತುಂಗಭದ್ರಾ ನದಿಗಳು ಸಂಗಮ ಸ್ಥಳ ಅಂತ ಗೊತ್ತಿರಲಿ. ನೆಕ್ಸ್ಟ್ ನಮಗೆ ಯುನಿಸೆಫ್ ಮತ್ತು ಮುಖ್ಯ ಕಚೇರಿ ಇರುವುದು ಅಂತಕ್ಕಂಥದ್ದು, ಹೆಡ್ ಕ್ವಾರ್ಟರ್ಸ್ ಆಫ್ ಯುನಿಸೆಫ್, ವೆನ್ ಈಸ್ ದ ಹೆಡ್ ಕ್ವಾರ್ಟರ್ಸ್ ಅಂತ ಕೇಳ್ತಾ ಹೋಗಿದ್ದೇನೆ. ಯುನಿಸೆಫ್ ಅಂದರೆ ನಿಮಗೆ ಗೊತ್ತಿರಬೇಕು. ನಿಮಗೆ ಆಲ್ಮೋಸ್ಟ್ ನಿಮಗೆ ಈ ಒಂದು UN ಬಗ್ಗೆ ಗೊತ್ತಿರಬೇಕು, ಹಾಗೆ ಯುನೆಸ್ಕೋದ ಬಗ್ಗೆ ಗೊತ್ತಿರಬೇಕು, ಹಾಗೆ UNICEF ಬಗ್ಗೆ ಗೊತ್ತಿರಬೇಕು, ಹಾಗೆ ನಿಮಗೆ IMF ಬಗ್ಗೆ ಗೊತ್ತಿರಬೇಕು. ಯಾವುದ್ರ ಬಗ್ಗೆ ಗೊತ್ತಿರಬೇಕು? IMF ಬಗ್ಗೆ ಗೊತ್ತಿರಬೇಕು. ಅದೇ ರೀತಿಯಾಗಿ ನಿಮಗೆ IBRD ಬಗ್ಗೆ ಗೊತ್ತಿರಬೇಕು, IMF ಬಗ್ಗೆ ಗೊತ್ತಿರಬೇಕು, ಹಾಗೆ UNO ಬಗ್ಗೆ ಗೊತ್ತಿರಬೇಕು, ಹಾಗೆ ಯುನೆಸ್ಕೋ ಬಗ್ಗೆ ಗೊತ್ತಿರಬೇಕು, ಹಾಗೆ ಯುನಿಸೆಫ್ ಏನಿದೆ ಈ ಯುನಿಸೆಫ್ ಬಗ್ಗೆ ಗೊತ್ತಿರಬೇಕು, ಹಾಗೆ ಈ ಇಂಟರ್ನ್ಯಾಷನಲ್ ಲೇಬರ್ ಆರ್ಗನೈಜೇಷನ್ಸ್ ಬಗ್ಗೆ ಗೊತ್ತಿರಲಿ, ವರ್ಲ್ಡ್ ಹೆಲ್ತ್ ಆರ್ಗನೈಜೇಷನ್ಸ್ ಬಗ್ಗೆ ಗೊತ್ತಿರಲಿ, ಅದೇ ರೀತಿಯಾಗಿ ವರ್ಲ್ಡ್ ಟ್ರೇಡ್ ಆರ್ಗನೈಜೇಷನ್ಸ್ ಬಗ್ಗೆ ಗೊತ್ತಿರಲಿ, ಫುಡ್ ಆ್ಯಂಡ್ ಅಗ್ರಿಕಲ್ಚರ್ ಆರ್ಗನೈಜೇಷನ್ಸ್ ಬಗ್ಗೆ ಗೊತ್ತಿರಲಿ, ಹಾಗೆ ಅದಕ್ಕೆ ಸಂಬಂಧಿಸಿದಂತೆ UNDP ಬಗ್ಗೆ ಗೊತ್ತಿರಲಿ. UNDP ಬಗ್ಗೆ ಈ ಕಾನ್ಸೆಪ್ಟ್ಗಳಲ್ಲಿ ಎರಡು ಕಾನ್ಸೆಪ್ಟ್ ನಿಮಗೆ ಚೆನ್ನಾಗಿ ಗೊತ್ತಿದ್ರೆ ಸಾಕು. ನೋಡಿ, ಫಸ್ಟು ಈಗ ಯುನಿಸೆಫ್ ಅಂದ್ರೆ ಏನಪ್ಪ ಅಂದರೆ ಯುನೈಟೆಡ್ ನೇಷನ್ ಇಂಟರ್ನ್ಯಾಷನಲ್ ಚಿಲ್ಡ್ರನ್ ಎಮರ್ಜೆನ್ಸಿ ಫಂಡ್ ಅಂತ ಗೊತ್ತಿರಬೇಕು. ಎಮರ್ಜೆನ್ಸಿ ಫಂಡ್ ಅಂದರೆ ನಿಮಗೆ ಇದು ಮಕ್ಕಳಿಗೆ ಸಂಬಂಧಿಸಿದಂಥ ಅಂಶಗಳನ್ನು ಹೇಗೆ ಇದು ಮಾಡ್ತದೆ ಅಂತ. ಇದಕ್ಕೆ ಆನ್ಸರ್ ನಿಮಗೆ ಗೊತ್ತಿದೆ, ನ್ಯೂಯಾರ್ಕ್ ಸಿಟಿ ಅಂತ ಗೊತ್ತಿರಬೇಕು. ಇವು 4 ಕರೆಕ್ಟ್ ನೆನ್ಪಿಡ್ಕೋಬೇಕು. ಈ 4ರಲ್ಲಿ ಮತ್ತೆ ಕ್ವಶನ್ಸ್ ಬರೋ ಸಾಧ್ಯತೆ ಹೆಚ್ಚಾಗಿರುತ್ತೆ. ಮೇಜರಾಗಿ ನ್ಯೂಯಾರ್ಕಲ್ಲಿ ಇರ್ತಕ್ಕಂಥ ಹೆಡ್ ಕ್ವಾರ್ಟರ್ಸ್ಗಳಲ್ಲಿ
ಈ UN ಏನಿದೆ ಹೆಡ್ ಕ್ವಾರ್ಟರ್ಸ್ ನ್ಯೂಯಾರ್ಕಲ್ಲಿದೆ. ಹಾಗೆ ಯುನಿಸೆಫ್ ಅಂತಕ್ಕಂಥದ್ದು ಏನಿದೆ ನ್ಯೂಯಾರ್ಕಲ್ಲಿದೆ. ಹಾಗೆ UNDP ಅಂತಕ್ಕಂಥದ್ದೇನಿದೆ ಯುನೈಟೆಡ್ ನೇಷನ್ ಡೆವಲಪ್ಮೆಂಟ್ ಪ್ರೋಗ್ರಾಮ್, ನಿಮ್ಮ ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸನ್ನು ಮೆಜರ್ಮೆಂಟ್ ಮಾಡ್ತಕ್ಕಂಥದ್ದು ಇಲ್ಲೇ ಇದೆ ಅಂತಕ್ಕಂಥದ್ದು ಗೊತ್ತಿರಬೇಕು. ನೋಡಿ, ಮೇಜರಾಗಿ ಪ್ಯಾರಿಸಲ್ಲಿ ನಮಗೆ ಇರ್ತಕ್ಕಂತಹ ಒಂದು ಹೆಡ್ ಕ್ವಾರ್ಟರ್ಸ್ ಯಾವುದಪ್ಪ ಅಂದರೆ ಯುನೆಸ್ಕೋ. ಈ ಯುನೆಸ್ಕೋ ಹೆಡ್ ಕ್ವಾರ್ಟರ್ಸ್ ಪ್ಯಾರಿಸಲ್ಲಿದೆ ಅಂತಕ್ಕಂಥದ್ದು ಗೊತ್ತಿರಬೇಕು. ನೋಡಿ, ನಿಮಗೆ ಇಂಟರ್ನ್ಯಾಷನಲ್ ಮಾರಿಟೈಮ್ ಆರ್ಗನೈಜೇಷನ್ಸ್ ಎಲ್ಲಿದೆ ಅಂದರೆ ಲಂಡನ್ನಲ್ಲಿದೆ ಅಂತಕ್ಕಂಥದ್ದು ಗೊತ್ತಿರಬೇಕು. ಅದೇ ರೀತಿಯಾಗಿ ಜಿನೋವಾದಲ್ಲಿರ್ತಕ್ಕಂಥ ಮೇಜರ್ ಆರ್ಗನೈಜೇಷನ್ಸ್ ಯಾವುದು ಅಂದರೆ ಈ ಒಂದು ವರ್ಲ್ಡ್ ಲೇಬರ್ ಆರ್ಗನೈಜೇಷನ್ಸ್ ಇರ್ಬೋದು, ಹಾಗೆ ವರ್ಲ್ಡ್ ಹೆಲ್ತ್ ಆರ್ಗನೈಜೇಷನ್ಸ್ ಇರ್ಬೋದು, ಹಾಗೆ ನಿಮಗೆ ವರ್ಲ್ಡ್ ಟ್ರೇಡ್ ಆರ್ಗನೈಜೇಷನ್ಸ್ ಇರ್ಬೋದು. ಈ ಮೂರೂ ಸಹ ಜಿನೋವಾದಲ್ಲಿದೆ ಅಂತ ಗೊತ್ತಿರಬೇಕು. ಹಾಗಾದರೆ ಫುಡ್ ಆ್ಯಂಡ್ ಅಗ್ರಿಕಲ್ಚರ್ ಆರ್ಗನೈಜೇಷನ್ಸ್ ಏನಿದೆಯಲ್ಲ ಇದು ಇಟಲಿಯ ರೋಮಲ್ಲಿದೆ ಅಂತ ಗೊತ್ತಿರಬೇಕು. ಇಷ್ಟರಲ್ಲಿ ಮತ್ತೆ ಒಂದು ಪ್ರಶ್ನೆಗಳನ್ನು ಸೇರೋ ಸಾಧ್ಯತೆಗಳು ಇರ್ತದೆ ಅಂತಕ್ಕಂಥದ್ದು. ನೋಡಿ, ಈಗ ಪ್ಯಾರಿಸ್ ಅಂದರೆ ಯುನೆಸ್ಕೋ, ನ್ಯೂಯಾರ್ಕ್ ಅಂದರೆ UNO ಮತ್ತು ಯುನಿಸೆಫ್ ಮತ್ತು UNDP ಇರೋದು ನ್ಯೂಯಾರ್ಕಲ್ಲಿ. ಜಿನೋವಾ ಅಂದರೆ ವರ್ಲ್ಡ್ ಲೇಬರ್ ಆರ್ಗನೈಜೇಷನ್ಸ್, ಹೆಲ್ತ್ ಆರ್ಗನೈಜೇಷನ್ಸ್, ಅದೇ ರೀತಿಯಾಗಿ ವರ್ಲ್ಡ್ ಟ್ರೇಡ್ ಆರ್ಗನೈಜೇಷನ್ಸ್ ಇರೋದಲ್ಲಿ ಅಂತ ನಿಮಗೆ ಗೊತ್ತಾಗಬೇಕು. PSTR ಅಂದರೆ ತುಂಬ ಬೇಸಿಕ್, ನಿಮಗೆ 5-6 ತರಗತಿಯಲ್ಲಿರ್ತಕ್ಕಂಥ ಕ್ವಶನ್ಸ್ಗಳನ್ನ ಕೇಳಿದ್ದಾನೆ. ಕರೆಂಟ್ ಅಫೈರ್ಸಲ್ಲಿ ಇಲ್ಲಿ ಮತ್ತೆ ಪ್ರಶ್ನೆಗಳನ್ನು ಕೇಳ್ತಾ ಹೋಗಿದ್ದಾನೆ. ನೋಡಿ, ಆ ಕರೆಂಟ್ ಅಫೈರ್ಸ್ ಪ್ರಶ್ನೆ ಏನಿದೆ ಮತ್ತು ಅದರ ಮುಖ್ಯಾಂಶಗಳೇನಿದೆ ಅಂತಕ್ಕಂಥದ್ದು ನೋಡ್ತಾ ಹೋಗೋಣ. ಇಂಡಿಯನ್ ಪ್ರೀಮಿಯರ್ ಲೀಗ್ ಅಂತ ಕೇಳಿದ್ದಾನೆ, ಇಂಡಿಯನ್ ಪ್ರೀಮಿಯರ್ ಲೀಗ್ ಅಂತ. ನೋಡಿ, IPLಗೆ ಸಂಬಂಧಿಸಿದಂತೆ 2020ರಲ್ಲಿ ಆರೆಂಜ್ ಕ್ಯಾಪನ್ನು ಯಾರು ಪಡೆದರು ಅಂತ ಕೇಳಿದ್ದಾನೆ. KL ರಾಹುಲ್ ಇದ್ದಾರೆ, ವೈಭವ್ ಸೂರ್ಯವಂಶಿ ಇದ್ದಾರೆ, ಅಭಿಷೇಕ್ ಶರ್ಮಾ ಇದ್ದಾರೆ, ಸಂಜು ಸ್ಯಾಮ್ಸಂಗ್ ಅಂತಕ್ಕಂಥವ್ರು ಇದ್ದಾರೆ ಅಂತಕ್ಕಂಥದ್ದು ನಿಮ್ಗೆ ಗೊತ್ತಿರಬೇಕು. ಇದು IPL ಕೇಳಿರೋದು, T20 ಅಲ್ಲ, IPL. T20 IPL ಕನ್ಫ್ಯೂಸ್ ಮಾಡ್ಕೋಬಾರ್ದು. ಈ ಒಂದು IPLನಲ್ಲಿ ಈ ಒಂದು ವೈಭವ್ ಸೂರ್ಯವಂಶಿ ಅಂತಕ್ಕಂಥವ್ರು ಏನು ಮಾಡಿದರು, ಆರೆಂಜ್ ಕ್ಯಾಪನ್ನು ಪಡೆದರು. ಆರೆಂಜ್ ಕ್ಯಾಪ್ ಅಂದ್ರೆ ಪಡೆದರು ಅಂತಕ್ಕಂಥದ್ದು. ನೋಡಿ, ರಾಜಸ್ಥಾನ್ ರಾಯಲ್, ಈ ರಾಜಸ್ಥಾನ್ ರಾಯಲಿಂದ ಇವರು ಪಡೆದಂಥದ್ರ ಬಗ್ಗೆ ನಿಮ್ಗೆ ಗೊತ್ತಿರಬೇಕು. ಮುಂದುವರೆದು ಮತ್ತೊಂದು ಕ್ವಶನ್ಸ್ ಕೇಳಿದ್ರೆ, ಅತಿ ಹೆಚ್ಚು ವಿಕೆಟ್ಗಳನ್ನು ನೋಡಿ 29 ವಿಕೆಟ್ಗಳನ್ನು ಪಡೆದಂಥವ್ರು ಯಾರು ಅಂದರೆ ಈ ರಬಾಡ ಅಂತ, ಬೌಲರ್ ರಬಾಡ ಅಂತಕ್ಕಂಥವ್ರು ಏನು ಮಾಡ್ತಾರೆ, ಈ ಗುಜರಾತ್ ಟೈಟಾನ್ಲಿದ್ದಂಥ ರಬಾಡ ಅವರು ಅತಿ ಹೆಚ್ಚು ವಿಕೆಟ್ ಪಡೆದವರು. ಹಾಗೆ ರನ್ನಿಗೆ ಸಂಬಂಧಿಸಿದಂತೆ ವೈಭವ್ ಸೂರ್ಯವಂಶಿ ಅವರಿಗೆ ಈ ಆರೆಂಜ್ ಕ್ಯಾಪ್ ಸಿಕ್ತು ಅನ್ನೋದು ನಿಮಗೆ ಗೊತ್ತಿರಲಿ. ಎಸ್, ಹಾಗಾದರೆ 12ನೇ ಪ್ರಶ್ನೆಗೆ ನಮಗೆ ಸರಿಯಾದ ಉತ್ತರ ಆಪ್ಷನ್ 2 ಅಂತ ಗೊತ್ತಾಯಿತು. ಎಸ್ ಸ್ನೇಹಿತರೆ, ವಿಂಬಲ್ಡನ್ನಿಗೆ ಸಂಬಂಧಿಸಿದಂಥ ಪ್ರಶ್ನೆಗಳನ್ನು ಮತ್ತೆ ಕೇಳಿದರಲ್ಲಿ ವಿಂಬಲ್ಡನ್ ಟ್ರೋಫಿ ಸಂಬಂಧಿಸಿದ ಕ್ರೀಡೆ ಯಾವುದು ಅಂತ. ಇಲ್ಲಿ ನೋಡಿ, ಫುಟ್ಬಾಲ್ ಇದೆ, ಲಾನ್ ಟೆನ್ನಿಸ್ ಇದೆ, ಶಟಲ್ ಬ್ಯಾಡ್ಮಿಂಟನ್ ಇದೆ, ವಾಲಿಬಾಲ್ ಇದೆ. ಲಾನ್ ಟೆನ್ನಿಸ್ ಅಂತಕ್ಕಂಥದ್ದೇನಿದೆ, ಈ ಲಾನ್ ಟೆನ್ನಿಸ್ ಅನ್ನೋದು ಇಂಪಾರ್ಟೆಂಟ್ ಅಂತ ಗೊತ್ತಿರಬೇಕು. ಎಸ್, ಹಾಗಾದರೆ ವಿಂಬಲ್ಡನ್ ಬಗ್ಗೆ ನಿಮಗೆ ಟೆನ್ನಿಸ್ ಬಗ್ಗೆ ಹೆಚ್ಚು ಪ್ರಶ್ನೆಗಳು ಬರುತ್ತೆ ಸ್ನೇಹಿತರೆ. ಒಂದು ಫಸ್ಟ್ ಬರ್ತಕ್ಕಂಥದ್ದು ಆಸ್ಟ್ರೇಲಿಯಾ ಓಪನ್ ಟೆನ್ನಿಸ್ ಅಂತ ನಿಮ್ಗೆ ಗೊತ್ತಿರಬೇಕು. ಇದು ನಿಮಗೆ ಮೆಲ್ಬೋರ್ನಿಗೆ ಸಂಬಂಧಿಸಿದಂತೆ ಇದು ಹಾರ್ಡ್ ಕೋರ್ಟಲ್ಲಿ ನಡೀತಕ್ಕಂತಹ ಒಂದು ಟೆನ್ನಿಸ್ ಅಂತ ಗೊತ್ತಿರಬೇಕು. ನೆಕ್ಸ್ಟು ನಿಮಗೆ ಫ್ರೆಂಚ್ ಓಪನ್ ಟೆನ್ನಿಸ್ ಅಂತ ಬರುತ್ತೆ. ಇದು ನಿಮಗೆ ಕ್ಲೇ ಅಂತ ಕರಿತೀವಿ, ಕೆಂಪು ಮಣ್ಣು, ಕ್ಲೇ ಕೋರ್ಟಲ್ಲಿ ನಡೀತಕ್ಕಂಥ ಒಂದು ಟೆನ್ನಿಸ್ ಅಂತ ಗೊತ್ತಿರಬೇಕು. ಅದೇ ರೀತಿಯಾಗಿ ವಿಂಬಲ್ಡನ್ ಓಪನ್ ಟೆನ್ನಿಸ್ ಅಂತ ಬರುತ್ತೆ. ಇದು ಎಲ್ಲಿ ನಡೀತದೆ ಅಂದರೆ ಇದು ಗ್ರಾಸ್ ಕೋರ್ಟ್ ಅಂತ ಕರಿತೀವಿ, ಈ ಒಂದು ಹುಲ್ಲಿನ ಅಂಕಣ ಅಂತ ಕರಿತೀವಿ, ಅದು ಹುಲ್ಲಿನ ಅಂಕಣ. ನೆಕ್ಸ್ಟು ಅದೇ ರೀತಿಯಾಗಿ ನಮಗೆ ವಿಶೇಷವಾಗಿ ಈ ಲಾಸ್ಟ್ ಒನ್ US ಓಪನ್ ಟೆನ್ನಿಸ್ ಅಂತ ಕರಿತೀವಿ. ಇದು ಸಹ ಎಲ್ಲಿ ನಡೆಯುತ್ತೆ ಅಂದರೆ ಹಾರ್ಡ್ ಕೋರ್ಟಲ್ಲಿ ನಡೆಯುತ್ತೆ. ಇದು ಯಾವ ಕೋರ್ಟಲ್ಲಿ ನಡೆಯುತ್ತೆ? ಹಾರ್ಡ್ ಕೋರ್ಟ್. ಒಂದು ಕೆಂಪು ಜೇಡಿ ಮಣ್ಣು, ಇನ್ನೊಂದು ಹುಲ್ಲಿನ ಅಂಕಣ, ಇವೆರಡು ಗಟ್ಟಿ ಅಂಕಣದಲ್ಲಿ ನಡೆಯುತ್ತೆ. 1, 2, 3, 4 ಆರ್ಡ್ರಾಗಿ ಬರೆದಿನಿ, ವಿಶೇಷವಾಗಿ ನೆನ್ಪಿಡ್ಕೋಬೇಕು. ಹಾಗಾದರೆ ಈ 4ರಲ್ಲಿ ಓಲ್ಡೆಸ್ಟ್ ಟೆನ್ನಿಸ್ ಗೇಮ್ ಅಥವಾ ಓಲ್ಡೆಸ್ಟ್ ಗ್ರ್ಯಾಂಡ್ ಸ್ಲಾಮ್ ಈವೆಂಟ್ಸ್ ಅಂತ ಲಾಸ್ಟ್ ನಿಮ್ಮ GPST ಎಕ್ಸಾಮಲ್ಲಿ ಕೇಳಿದ್ದೇನೆ. ವಿಂಬಲ್ಡನ್ 1877ರಲ್ಲಿ ಸ್ಟಾರ್ಟ್ ಆದಂಥ ವಿಂಬಲ್ಡನ್ನೇ ಈ 4 ಟೂರ್ನಿಗಳಲ್ಲಿ ಅತ್ಯಂತ ಹಳೆಯ ಒಂದು ಏನು ಟೂರ್ನಮೆಂಟ್ ಅಂತಕ್ಕಂಥ ಗೊತ್ತಿರಬೇಕು. ಈಗ ಅತಿ ಹೆಚ್ಚು ಒಂದು ಇಂಡಿವಿಜುವಲ್ ಆಗಿ ಏನು ನೀವು ಟೆನ್ನಿಸಿಗೆ ಸಂಬಂಧಿಸಿದಂಥ ಗೆದ್ದಿರ್ತಕ್ಕಂಥ ವ್ಯಕ್ತಿಗಳ ಬಗ್ಗೆಯೂ ನಿಮಗೆ ಗೊತ್ತಿರಬೇಕು. ಇವೇನು ನಿಮಗೆ ವಿಶೇಷವಾಗಿ ಈ ರೋಜರ್ ಫೆಡರರ್ ಯಾರು, ಈ ಸರ್ಬಿಯಾದ ಹುಲಿ ಅಂತಕ್ಕಂಥವ್ರು ಯಾರು, ಹಾಗೆ ಕ್ಲೇ ಕೋರ್ಟ್ ಕಿಂಗ್ ಅಂತಕ್ಕಂಥ ರಾಫೆಲ್ ನಡಾಲ್ ಯಾರು, ಇವರೆಲ್ಲದ್ರ ಬಗ್ಗೆಯೂ ನಿಮಗೆ ಮಾಹಿತಿ ಇರಲಿ. ಟೆನ್ನಿಸ್ ಮೇಲೆ ಮತ್ತೆ ಪ್ರಶ್ನೆ ಬಂದೇ ಬರುತ್ತೆ. ಎಸ್, ಹಾಗಾದರೆ 14ನೇ ಪ್ರಶ್ನೆ ಕಂಪ್ಯೂಟರ್ ಬೇಸ್ ಮೇಲೆ ಒಂದು ಕೇಳಿದರೆ, ಕಂಪ್ಯೂಟರ್ನಲ್ಲಿ ರ್ಯಾಮ್ ಎಂಬುದು ಏನನ್ನು ಸೂಚಿಸುತ್ತದೆ? ನಿಮಗೆ ಇದನ್ನು ತುಂಬ ಸಲ ಎಕ್ಸಾಮ್ ಬಂದಿರ್ತಿದ್ದು ಈ ರ್ಯಾಂಡಮ್ ಆಕ್ಸೆಸ್ ಮೆಮೊರಿ ಅಂತಕ್ಕಂಥದ್ದು. ಯಾವುದು? ರ್ಯಾಂಡಮ್ ಆಕ್ಸೆಸ್ ಮೆಮೊರಿ ಅಂತಕ್ಕಂಥದ್ದು ಆನ್ಸರ್ ಆಗಿರುತ್ತೆ. ಎಸ್, ಅದಾದಮೇಲೆ ನಮಗೆ
ಇದೊಂದು ಕ್ವಶನ್ಸ್ ಇತ್ತೀಚೆಗೆ ನಮ್ಗೆ ಕೇಳಿರ್ತಕ್ಕಂಥದ್ದು ಏನಪ್ಪ ಅಂದರೆ NCERT ಬಗ್ಗೆ ಕೇಳ್ತಾ ಇದ್ದ, ಆದರೆ ಈಗ NCPCR ಬಗ್ಗೆ ಕೇಳಿದ್ದಾನೆ. NCPCR ಬಗ್ಗೆ ಕೇಳಿದ್ದಾನೆ. ಇದು ಏನು ಇದರ ವಿಸ್ತೃತ ರೂಪ ಅಂತಕ್ಕಂಥದ್ದು ನಿಮಗೆ ಗೊತ್ತಿರಬೇಕು. ಈ ಒಂದು ನ್ಯಾಷನಲ್ ಕಮಿಷನ್ ಫಾರ್ ಈ ಒಂದು ಪ್ರೊಟೆಕ್ಷನ್ ಆಫ್ ಚಿಲ್ಡ್ರನ್ ರೈಟ್ಸ್ ಅಂತ, ಪ್ರೊಟೆಕ್ಷನ್ ಆಫ್ ಚಿಲ್ಡ್ರನ್ ರೈಟ್ಸ್. ನೋಡಿ, ಈ ಮಕ್ಕಳ ಹಕ್ಕುಗಳಿಗೆ ಇರ್ತಕ್ಕಂಥ ಒಂದು ರಾಷ್ಟ್ರೀಯ ಆಯೋಗ ಅಂತ, ಅವರಿಗೆ ಬೆಂಬಲ ನೀಡೋದಕ್ಕೆ, ಅವರಿಗೆ ರಕ್ಷಣೆ ನೀಡೋದಕ್ಕೆ, ರಕ್ಷಣೆ ನೀಡೋದಕ್ಕೆ ಇರ್ತಕ್ಕಂಥ ಒಂದು ಮಕ್ಕಳ ಆಯೋಗ ಯಾವುದಿದೆ ಅದು NCPCR ಅಂತ ಕರಿತೀವಿ. ಈ NCPCR ಬಗ್ಗೆನೂ ಗೊತ್ತಿರಬೇಕು. ಡಿಯರ್ ಫ್ರೆಂಡ್ಸ್, ಈಗ ನಮಗೆ PSTR ಇದ್ದಂತಹ ಒಂದು ಪ್ರಶ್ನೆಗಳೇನಿದೆ 15 ಪ್ರಶ್ನೆಗಳ ಬಗ್ಗೆ ನಾವು ಮಾತಾಡಿದ್ವಿ. ಹಾಗಾದರೆ GPSTR ಅಂತಕ್ಕಂಥದ್ರಲ್ಲಿ ನಿಮಗೆ 15 ಕ್ವೆಶನ್ಸ್ GK ಬೇಸ್ ಮೇಲೆ ಬರುತ್ತೆ. ಹಾಗೆ 15 ಕ್ವೆಶನ್ಸ್ ನಿಮ್ಗೆ ಯಾವುದು ಬರುತ್ತೆ, ಕರೆಂಟ್ ಇವೆಂಟ್ಸ್ ಬೇಸ್ ಮೇಲೆ ಬರುತ್ತೆ. ನಾನೀಗ ಫಸ್ಟ್ ಮಾತಾಡಿದ್ದು PSTR, ಪ್ರೈಮರಿ ಸ್ಕೂಲ್ ಟೀಚರ್ 1ರಿಂದ 5ನೇ ತರಗತಿ. GPSTR ಅಂದರೆ ನಿಮಗೆ 6ರಿಂದ 8ನೇ ತರಗತಿಯ ಒಂದು ಶಿಕ್ಷಕರ ನೇಮಕಾತಿಗೆ ಸಂಬಂಧಿಸಿದಂಥ ಪ್ರಶ್ನೆಗಳು ಜನರಲ್ ನಾಲೆಡ್ಜ್ ಅಂದ್ರೆ ಮಾಡೆಲ್ ಪೇಪರ್ಗಳಲ್ಲಿ ಏನಿದೆ ಅಂತ ನೋಡಿ. ಫಸ್ಟು ಕ್ವಶನ್ಸ್ ಹೀಗಿದೆ. ನಮಗೆ ಏನು ಫಸ್ಟ್ ಕ್ವಶನ್ಸ್ ಏನು ಹೇಳ್ತಾ ಇದೆ, ಅಂಡಮಾನ್ ನಿಕೋಬಾರ್ನಲ್ಲಿ ಎಷ್ಟು ದ್ವೀಪಗಳಿದೆ ಅಂತಕ್ಕಂಥದ್ದು ಕೇಳಿದ್ದಾನೆ. ಅಂಡಮಾನ್ ನಿಕೋಬಾರ್ನಲ್ಲಿ ಎಷ್ಟು ದ್ವೀಪಗಳಿದೆ ಅಂತಕ್ಕಂಥ ಪ್ರಶ್ನೆಗಳನ್ನು ಕೇಳ್ತಾ ಹೋಗಿದ್ದಾನೆ ಅಂಡಮಾನ್ ನಿಕೋಬಾರ್ಲಿ. ಎಸ್, ಹಾಗಾದರೆ ನಮಗೆ ಅಂಡಮಾನ್ ನಿಕೋಬಾರಿಗೆ ಸಂಬಂಧಿಸಿದಂಥ ದ್ವೀಪಗಳು ಹೌ ಮನಿ ಐಸ್ಲ್ಯಾಂಡ್ಸ್ ಅಂತ ಕೇಳಿದ್ದಾನೆ. ಹೌ ಮನಿ ಐಸ್ಲ್ಯಾಂಡ್ಸ್, ಎಷ್ಟು ದ್ವೀಪಗಳಿದೆ ಅಂಡಮಾನ್ ಆ್ಯಂಡ್ ನಿಕೋಬಾರ್ ಐಸ್ಲ್ಯಾಂಡ್ಸಲ್ಲಿ ಅಂತ. ನೀವು DSCRT ಟೆಕ್ಸ್ಟ್ ಬುಕ್ಸ್ಗಳನ್ನು ಓದಿದಾಗ 204 ದ್ವೀಪಗಳಿದೆ ಅಂತಕ್ಕಂಥದ್ದು ನಿಮಗೆ ಗೊತ್ತಿರ್ತಕ್ಕಂಥ ವಿಚಾರ. ಹಾಗಾದರೆ 204ಕ್ಕೆ ಇದು ನಿಯರೆಸ್ಟ್ ಆಗಿರ್ತಕ್ಕಂಥ ಆನ್ಸರ್ ಯಾವುದಪ್ಪ ಅಂದರೆ ನಮಗೆ 223. ನಿಯರೆಸ್ಟ್ 204ಕ್ಕೆ ನಿಯರೆಸ್ಟ್ ಆಗಿರ್ತಕ್ಕಂಥ ಆನ್ಸರ್ ಯಾವುದು ಅಂದರೆ 223. ಹಾಗಾಗಿ 223 ಏನಿದೆ ಇದು ಸರಿಯಾದ ಉತ್ತರ ಅಂತ ಸ್ನೇಹಿತರೆ ನಿಮಗೆ ಗೊತ್ತಿರಲಿ. ಹಾಗಾದರೆ ಇದು ಅಂಡಮಾನ್ ನಿಕೋಬಾರ್ ಜಿಯೋಗ್ರಫಿ ಬೇಸ್ ಮೇಲೆ ಒಂದು ಪ್ರಶ್ನೆ ಕೇಳಿದ್ದಾನೆ. ಎಸ್, ಭೂದಾನ ಚಳವಳಿಯನ್ನು ಪ್ರಾರಂಭಿಸಿದವರು, ಹೂ ಸ್ಟಾರ್ಟೆಡ್ ದ ಭೂದಾನ ಮೂಮೆಂಟ್ ಅಂತ ಇದೆ. ಯಾರು ಇದನ್ನು ಸ್ಟಾರ್ಟ್ ಮಾಡಿದರು ಅಂತ ನೋಡಿ. ಬಾಬಾ ಆಮ್ಟೆ ಅವರು ಏನಿದ್ದಾರೆ, ಇವರು ರಾಮನ್ ಮ್ಯಾಗ್ಸೆಸೆ ಅವಾರ್ಡನ್ನು ಪಡೆದಂಥವ್ರು ಬಾಬಾ ಆಮ್ಟೆ ಅವರು ಅಂತಕ್ಕಂಥದ್ದು ನಿಮಗೆ ಗೊತ್ತಿರಲಿ, ಬಾಬಾ ಆಮ್ಟೆ ಅವರು. ನೆಕ್ಸ್ಟ್, ಹಾಗಾದರೆ ಈ ಒಂದು ವಿನೋಬಾ ಭಾವೆ ಏನಿದ್ದಾರೆ, ಇವ್ರ ಮೇಲೆ ಯಾವ ರೀತಿ ಪ್ರಶ್ನೆಗಳು ಬರ್ಬೋದು ಅಂತಕ್ಕಂಥದ್ದು ನಿಮಗೆ ಗೊತ್ತಿರಲಿ. ವಿನೋಬಾ ಭಾವೆ ಅವರೇ ಈ ಭೂದಾನ ಚಳವಳಿಯನ್ನು ಸ್ಟಾರ್ಟ್ ಮಾಡ್ತಾರೆ. 1951ರಲ್ಲಿ ಈಗಿನ ತೆಲಂಗಾಣ ಏನಿದೆ, ಈ ತೆಲಂಗಾಣದ ಈ ಒಂದು ಪೋಚಂಪಳ್ಳಿ ಅಂತಕ್ಕಂಥ ಜಿಲ್ಲೆ ಅಥವಾ ಸ್ಥಳದಲ್ಲಿ ಏನು ಮಾಡ್ತಾರೆ, ಈ ಒಂದು ಭೂದಾನ ಯಾರತ್ರ, ಯಾವ ಭೂ ಒಡೆಯರ ಹತ್ರ ಭೂಮಿ ಹೆಚ್ಚಾಗಿರುತ್ತೋ ಅದನ್ನು ಬಡ ರೈತರಿಗೆ ದಾನ ಮಾಡಿಸ್ತಕ್ಕಂಥದ್ದೇ ಈ ವಿನೋಬಾ ಭಾವೆಯವರ ಭೂದಾನ ಚಳವಳಿ. ಹಾಗಾಗಿ ವಿನೋಬಾ ಭಾವೆಯವರೇ ಭಾರತದಲ್ಲಿ ರಾಮನ್ ಮ್ಯಾಗ್ಸೆಸೆ ಪ್ರಶಸ್ತಿಯನ್ನು ಪಡೆದಂಥ ಮೊದಲ ಭಾರತೀಯ. ಅದಷ್ಟೇ ಅಲ್ಲ, 1940ರ ಗಾಂಧೀಜಿಯವರ ಒಂದು ಇಂಡಿವಿಜುವಲ್ ಮೂಮೆಂಟ್, ವೈಯಕ್ತಿಕ ಚಳವಳಿಯ ಒಂದು ನಾಯಕತ್ವ ವಹಿಸಿದವರು ಯಾರು ಅಂದರೆ ಈ ವಿನೋಬಾ ಭಾವೆ ಅಂತಕ್ಕಂಥವ್ರು. ಜಯಪ್ರಕಾಶ್ ನಾರಾಯಣ್ ಅವ್ರಿಗೆ ಗೊತ್ತಿದೆ ನಿಮಗೆ ಬಿರುದು, ಮತ್ತು ಮಹಾತ್ಮ ಗಾಂಧೀಜಿಯವ್ರ ಬಗ್ಗೆ ವಿಶೇಷವಾದ ಸ್ಟೋರಿಗಳನ್ನು ಸಹ ನಾವು ಅಧ್ಯಯನ ಮಾಡ್ಬೋದು ಅಂತಕ್ಕಂಥದ್ದು. ಭೂದಾನ ಚಳವಳಿಯನ್ನು ಪ್ರಾರಂಭಿಸಿದವರು ವಿನೋಬಾ ಭಾವೆಗೆ ಸಂಬಂಧಿಸಿದಂಥ ಘಟನೆ ನಮಗೆ ಗೊತ್ತಾಯಿತು. ನೆಕ್ಸ್ಟ್, 3ನೇ ಪ್ರಶ್ನೆ GPSTRಲ್ಲಿ ಮ್ಯಾಕ್ ಮೋಹನ್ ಗಡಿರೇಖೆ, ಇದು ತುಂಬ ಸಲ ಬಂದಿದೆ, ರಿಪೀಟ್ ಆಗಿರ್ತಕ್ಕಂಥ ಪ್ರಶ್ನೆ. ಭಾರತ ಮತ್ತು ಚೀನಾ ಗಡಿರೇಖೆಯನ್ನು ನಾವು ಮ್ಯಾಕ್ ಮೋಹನ್ ಗಡಿರೇಖೆ ಅಂತ ಕರಿತೀವಿ. ಅದೇ ರೀತಿಯಾಗಿ ಈ ಒಂದು ಇಂಡಿಯಾ ಮತ್ತು ಪಾಕಿಸ್ತಾನದ ನಡುವೆ ಇರತಕ್ಕಂಥ ಗಡಿರೇಖೆ 1947 ಈ ಒಂದು ಆಗಸ್ಟ್ 17ನೇ ತಾರೀಕು ಈ ಒಂದು ಯಾವ ಗಡಿರೇಖೆ ಬಂತು ಅಂತಕ್ಕಂಥದ್ದು ಈ ಸರ್ ಜಾನ್ ರಾಡ್ಕ್ಲಿಫ್ ಅಂತಕ್ಕಂಥದ್ದು, ಯಾವುದು ರಾಡ್ಕ್ಲಿಫ್ ಅಂತಕ್ಕಂಥ ಒಂದು ಗಡಿರೇಖೆಯನ್ನು ಹಾಕ್ತಾರೆ ಈ ಒಂದು ಪಾಕಿಸ್ತಾನ ಮತ್ತು ಭಾರತದ ನಡುವೆ. ಬಟ್ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಯಾವುದು ಅಂದರೆ ಭಾರತ ಮತ್ತು ಚೀನಾ ಅಂತಕ್ಕಂಥದ್ದು ನಿಮಗೆ ಗೊತ್ತಿರಬೇಕು. ಎಸ್, ಹಾಗಾದರೆ ಮೂರನೇದು ಅಮೇರಿಕಾ ಸಂಯುಕ್ತ ಸಂಸ್ಥಾನದಲ್ಲಿರುವ ರಾಜ್ಯಗಳ ಸಂಖ್ಯೆ ಅಂತ ನೋಡಿ. ಲಾಸ್ಟ್ ಕ್ವೆಶ್ಚನ್ ಪೇಪರ್ ಬೇಸ್ ಮೇಲೆ ಪ್ರಶ್ನೆಗಳನ್ನು ಇವರು ಹೆಚ್ಚಾಗಿ ಕೇಳ್ತಾ ಬಂದಿದ್ದಾರೆ ಅನ್ನೋದು ನಿಮ್ಗೆ ಗೊತ್ತಿರಬೇಕು. ನೋಡಿ, ಲಾಸ್ಟು ಅಮೇರಿಕಾ ಅಂತಕ್ಕಂಥದ್ದು 1776 ಈ ಮಂತ್ ಆಫ್ ಜುಲೈ 4ರಂದು ಸ್ವತಂತ್ರಗೊಳ್ತು ಅಂತ ಗೊತ್ತಿರಬೇಕು. ಸ್ವಾತಂತ್ರ್ಯಗೊಂಡ್ರ ಬಗ್ಗೆ ಗೊತ್ತಿರಬೇಕು. ನೆಕ್ಸ್ಟು ಅಮೇರಿಕಾದಲ್ಲಿ ನಾವು ಯಾವಾಗಲೂ ಹೇಳ್ತಾ ಇರ್ತೀವಿ 50 ಸ್ಟೇಟ್ಗಳಿರುತ್ತೆ ಅಂತ, ರಾಜ್ಯಗಳು ಅಂತ.
ನೋಡಿ ಯುನೈಟೆಡ್ ಸ್ಟೇಟಲ್ಲಿರ್ತಕ್ಕಂಥ ದ ನಂಬರ್ ಆಫ್ ಸ್ಟೇಟ್ಸ್ ಅಂತ ಕೇಳಿದ್ದಾನೆ. ನೋಡು ಅಮೇರಿಕಾದಲ್ಲಿ ಇರ್ತಕ್ಕಂಥ ಈ ವಾಷಿಂಗ್ಟನ್ ಡಿ ಸಿ ಏನಿದೆ ಇದು ಗೊತ್ತಿರಬೇಕು ನಿಮಗೆ. ವಾಷಿಂಗ್ಟನ್ ಡಿ ಸಿಯಲ್ಲಿರ್ತಕ್ಕಂಥದ್ದೇ IMF ಮತ್ತು ಈ ಒಂದು IBRD ಅಂತಕ್ಕಂಥದ್ದು ಕೇಳ್ಬೋದು. IBRDಯನ್ನು ನಾವು ಈ ವರ್ಲ್ಡ್ ಬ್ಯಾಂಕ್ ಅಂತ ಕರಿತೀವಿ. IBRDನೇ ಅಂತ ಕರಿತೀವಿ ನಾವು, ವರ್ಲ್ಡ್ ಬ್ಯಾಂಕ್ ಅಂತ ಕರಿತೀವಿ. ಎಸ್, ಹಾಗಾದರೆ ಅಮೇರಿಕದ ಮೊದಲ ಪ್ರೆಸಿಡೆಂಟ್, ಮೊದಲ ಅಧ್ಯಕ್ಷ, ಅಮೇರಿಕದ ಮೊದಲ ಅಧ್ಯಕ್ಷ ಯಾರು ಅಂದರೆ ಈ ಒಂದು ಜಾರ್ಜ್ ವಾಷಿಂಗ್ಟನ್ ಅಂತಕ್ಕಂಥದ್ದು ಗೊತ್ತಿರಬೇಕು. ಹಾಗಾದರೆ ಫಸ್ಟ್ ಪ್ರೆಸಿಡೆಂಟ್ ಆಫ್ ಅಮೇರಿಕಾ ಜಾರ್ಜ್ ವಾಷಿಂಗ್ಟನ್ ಆಗಿದ್ದರಿಂದ ಅವನ ಹೆಸರನ್ನೇ ಇಟ್ಟರು ಅಂತ. ಹಾಗಾದರೆ ಅಮೇರಿಕದ ಅಧ್ಯಕ್ಷ ಎಷ್ಟು ಬಾರಿ ಆತ ಆಯ್ಕೆ ಆಗ್ಬೋದು ಅಂದರೆ 2 ಟೈಮ್, 4 ಇಯರ್ಸ್ 2 ಟೈಮ್ ಆಯ್ಕೆ ಆಗ್ಬೋದು ಅನ್ನೋದು ಲಾಸ್ಟ್ ಟೈಮ್ ಕೇಳಿದಂಥ ಪ್ರಶ್ನೆ. ಎಷ್ಟು ಬಾರಿ ಅಮೇರಿಕದ ಅಧ್ಯಕ್ಷ ಹುದ್ದೆಗೆ ಆಯ್ಕೆ ಆಗ್ಬೋದು ಅಂದರೆ 2 ಬಾರಿ ಮಾತ್ರ ಆತ ಹುದ್ದೆಗೆ ಆಯ್ಕೆ ಆಗ್ಬೋದು. ಇದು ನಿಮ್ಮ ಹೈಸ್ಕೂಲ್ ಟೀಚರಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆ. ನೆಕ್ಸ್ಟ್ ಅದಾದಮೇಲೆ 5ನೇ ಪ್ರಶ್ನೆ ಹೀಗಿದೆ, ಕನ್ನಡದ ಪ್ರಹಸನ ಪಿತಾಮಹ ಎಂದು ಯಾರಿಗೆ ಕರೆಯುವರು ಅಂತ. ನೋಡಿಲಿ, ದ ಫಾದರ್ ಆಫ್ ಈ ಕನ್ನಡ ಎಂದು ಹ್ಯೂಮೋರ್ ಅಂತಕ್ಕಂಥದ್ದು ಏನಿದೆ, ಪ್ರಹಸನ, ಹ್ಯೂಮೋರ್ ಅಂದರೆ ಪ್ರಹಸನಕ್ಕೆ ಸಂಬಂಧಿಸಿದಂಥ ಒಂದು ಕಥೆಯನ್ನು ಯಾರು. ಬಳ್ಳಾರಿ ರಾಘವಿದೆ, ಗಿರೀಶ್ ಕಾರ್ನಾಡ್ ಬೀಚಿ ಇದೆ, ಹಾಗೆ TP ಕೈಲಾಶಂಗೆ ಸಂಬಂಧಿಸಿದಂಥ ಪ್ರಶ್ನೆಗಳನ್ನು ಇಲ್ಲಿ ಕೇಳ್ತಾ ಹೋಗಿದ್ದಾರೆ. ಈ ತ್ಯಾಗರಾಜ್ ಪರಮೇಶ್ವರ್ ಇವರು ಯಾರು ಅಂದರೆ ಈ ತ್ಯಾಗರಾಜ ಪರಮೇಶ್ವರ್ ಕೈಲಾಸಂ ಅಂತ ಏನಿದ್ದಾರೆ ಇವರನ್ನು ಈ ಒಂದು ಪ್ರಹಸನ ಪಿತಾಮಹ ಅಂತ ಕರಿತಾ ಇದ್ರು. ಇವರನ್ನೇನಂತ ಕರಿತಾ ಇದ್ರು, ಪ್ರಹಸನ ಪಿತಾಮಹ ಅಂತ ಕರಿತಾ ಇದ್ರು. ಇದ್ರ ಬಗ್ಗೆನೂ ಸಹ ನಮಗೆ ಗೊತ್ತಿರಬೇಕು ಅಂತಕ್ಕಂಥದ್ದು. ಎಸ್, ನೋಡಿ ನಾವು ನೆಕ್ಸ್ಟ್ 2000 ಅಂದರೆ 6ನೇ ಪ್ರಶ್ನೆ ಏನಿದೆ, 6ನೇ ಪ್ರಶ್ನೆ ಯಾವ ರೀತಿ ಇದೆ, ಏನು ವಿಶೇಷತೆಗಳು ಅಂತ ನೋಡೋಣ. ಮಹಾತ್ಮ ಗಾಂಧೀಜಿ ಜಲವಿದ್ಯುತ್ ಯೋಜನೆ ಯಾವ ನದಿಯ ನೀರನ್ನು ಬಳಸುತ್ತದೆ. ಮಹಾತ್ಮ ಗಾಂಧೀಜಿ ಹೈಡ್ರೋ ಎಲೆಕ್ಟ್ರಿಕ್, ನೋಡಿಲಿ ಹೈಡ್ರೋ ಎಲೆಕ್ಟ್ರಿಕ್ ಪ್ರಾಜೆಕ್ಟ್, ಮಹಾತ್ಮ ಗಾಂಧೀಜಿ ಹೈಡ್ರೋ ಎಲೆಕ್ಟ್ರಿಕ್ ಪ್ರಾಜೆಕ್ಟ್ನ ಒಂದು ವಾಟರ್ ಆಫ್ ಯಾವ ಒಂದು ಇದಕ್ಕೆ ಸಂಬಂಧಿಸಿದೆ ಅಂತಕ್ಕಂಥದ್ದನ್ನು ನಾವು ನೋಡ್ತಾ ಹೋದ್ವಿ. ಇಲ್ಲಿ ವಿಶೇಷವಾಗಿ ಇದು ಸಂಬಂಧಿಸಿರ್ತಕ್ಕಂಥದ್ದು ಈ ಶರಾವತಿ ಅನ್ನೋದು ನಿಮಗೆ ಗೊತ್ತಿಲ್ಲ. ಶರಾವತಿ ಇದು ಈ ಶರಾವತಿ ಹುಟ್ಟತಕ್ಕಂಥದ್ದು ತೀರ್ಥಹಳ್ಳಿಯ ಒಂದು ಅಂಬು ತೀರ್ಥ ಅಂತಕ್ಕಂಥದ್ದು ಏನಿದೆ ಇಲ್ಲಿ ಇದು ಹುಟ್ಟುತ್ತೆ ಅಂತ ಗೊತ್ತಿರಬೇಕು. ಸರ್ ಮಿರ್ಜ್ ಇಸ್ಮಾಯಿಲ್ ಕಾಲದಲ್ಲಿ 1939ರಲ್ಲಿ ಮಹಾತ್ಮ ಗಾಂಧೀಜಿ ಹೈಡ್ರೋ ಎಲೆಕ್ಟ್ರಿಕ್ ಪವರ್ ಸ್ಟೇಷನ್ ಅಂತಕ್ಕಂಥದ್ದು ಶರಾವತಿ ನದಿಗೆ ಲಿಂಗನಮುಖಿ ಅಂತ ಏನು ಕರಿತೀರಾ, ಲಿಂಗನಮುಖಿ ಹತ್ರ ಇದು ಸ್ಟಾರ್ಟ್ ಆಯಿತು ಅಂತ, ಲಿಂಗನಮಕ್ಕಿ ಅಂತಲೂ ಕರೀತಾರೆ. ಈ ಲಿಂಗನಮಕ್ಕಿ ಹತ್ರ ಸ್ಟಾರ್ಟ್ ಆಯಿತು ಅಂತ ಗೊತ್ತಿರಬೇಕು. ಆದರೆ 1948ರಲ್ಲಿ ಸ್ಟಾರ್ಟೆಡ್ ವರ್ಕ್, ಇದು ವರ್ಕನ್ನು ಸ್ಟಾರ್ಟ್ ಮಾಡ್ತು ಅಂತಕ್ಕಂಥದ್ದು ನಿಮಗೆ ಗೊತ್ತಿರಬೇಕು ಅಂತಕ್ಕಂಥದ್ದು. ಹಾಗೆ ಜೋಗ್ ಫಾಲ್ಸ್ ಇರ್ತಕ್ಕಂಥದ್ದು ಈ ಶರಾವತಿ ನದಿ ಅಥವಾ ಜೋಗ್ ಜಲಪಾತ ಅಂತ ಏನು ಕರಿತೀರ ಅದ್ರ ಬಗ್ಗೆನೂ ಗೊತ್ತಿರಬೇಕು. ಇದು ನಿಮಗೆ ಇದು ಸಹ ಪ್ರಶ್ನೆಗಳನ್ನ ಕೇಳ್ಬೋದು. ನೆಕ್ಸ್ಟ್ 1923ರಲ್ಲಿ ಸ್ಟಾರ್ಟ್ ಆದಂಥ VISL ವಿಶ್ವೇಶ್ವರಯ್ಯ ಐರನ್ ಸ್ಟೀಲ್ ಲಿಮಿಟೆಡ್ ಬಗ್ಗೆನೂ ಪ್ರಶ್ನೆಗಳನ್ನು ಕೇಳ್ಬೋದು. ಅಲ್ಲೂ ಸಹ ಪ್ರಶ್ನೆಗಳು ಯಾವ ರೀತಿ ಬೇರೆ ಬೇರೆ ವಿಧಾನದಲ್ಲಿ ಪ್ರಶ್ನೆಗಳನ್ನು ಕೇಳ್ತಾರೆ ಅನ್ನೋದು ಸಹ ನಿಮಗೆ ಗೊತ್ತಿದೆ. ಎಸ್, ಹಾಗಾದರೆ ಗೋರೂರಿನಲ್ಲಿ ನಿರ್ಮಿಸಿರುವ ಹೇಮಾವತಿ ಜಲಾಶಯ ಯಾವ ಜಿಲ್ಲೆ ಇದೆ ಅಂದರೆ ವಿಚ್ ಡಿಸ್ಟಿಕ್ ಹೇಮಾವತಿ ಈ ಒಂದು ರಿಸರ್ವ್ಗೆ ಸಂಬಂಧಿಸಿದಂತಹ ಒಂದು ಜಲಾಶಯ ಅಂತ ಏನು ಕರಿತೀವಿ ಇದು ಕನ್ಸ್ಟ್ರಕ್ಟೆಡ್ ಆಗಿ ದಿಲ್ಲಿ ಅಂತ ಕೇಳಿದ್ದಾರೆ. ಮೈಸೂರಿದೆ, ಮಂಡ್ಯ ಇದೆ, ತುಮಕೂರಿದೆ, ಹಾಸನ ಇದೆ. ಆಪ್ಷನ್ಸಲ್ಲಿ ನಮಗೆ ವೆರಿ ಸಿಂಪಲ್ಲಾಗಿ ಗೊತ್ತಾಯಿತು ಗೋರೂರು ಡ್ಯಾಮ್ ಎಲ್ಲಿ ಬರುತ್ತೆ ಅಂದರೆ ಹಾಸನ ಅಂತ. ನೋಡಿ KRS ಕನ್ನಂಬಾಡಿ ಕೃಷ್ಣರಾಜಸಾಗರ ಒಂದು ಡ್ಯಾಮ್ ಬರ್ತಕ್ಕಂಥದ್ದು ಮಂಡ್ಯ ಅಂತಕ್ಕಂಥದ್ದು ಗೊತ್ತಿರಬೇಕು. ಕನ್ನಂಬಾಡಿ ಬರೋದು ಮಂಡ್ಯದಲ್ಲಿ ಅಂತಕ್ಕಂಥದ್ದು ಗೊತ್ತಿರಬೇಕು. ಹಾಗಾಗಿ ಹಾಸನ ನಿಮಗೆ KRS ಮೈಸೂರಿ ನಿಯರ್ ಆದರೂ ಸಹ ಅದು ಇಲ್ಲಿ ಬರುತ್ತೆ, ಮಂಡ್ಯ ಡಿಸ್ಟಿಕ್ಕಲ್ಲಿ ಕನ್ನಂಬಾಡಿ ಬರ್ತಕ್ಕಂಥದ್ದು ಅಂತ ಸಹ ನಿಮಗೆ ಗೊತ್ತಿರಲಿ. ಎಸ್, ಹಾಗಾದರೆ ನಮಗೆ ಗೋರೂರಿನಲ್ಲಿ ನಿರ್ಮಿಸಿರುವ ಹೇಮಾವತಿ ಜಲಾಶಯ ಯಾವ ಜಿಲ್ಲೆಯಲ್ಲಿದೆ ಅಂತಕ್ಕಂಥ ಅಂಶವೂ ಸಹ ನಮಗೆ ಗೊತ್ತಾಯಿತು. ನೆಕ್ಸ್ಟ್ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ KSRTC ಕರ್ನಾಟಕ ಸ್ಟೇಟ್ ರೋಡ್ ಟ್ರಾನ್ಸ್ಪೋರ್ಟ್ ಕಾರ್ಪೊರೇಷನ್ಗೆ ಸಂಬಂಧಿಸಿದಂತೆ ನೋಡಿ ಎಂಥ ಪ್ರಶ್ನೆ. ನೀವು ಕರ್ನಾಟಕ KSRTC ಬಸ್ಸಲ್ಲೇ ಬಂದು ಎಕ್ಸಾಮ್ ಬರೆಯುವಾಗ ಅದು ರಾಷ್ಟ್ರೀಕರಣಗೊಂಡಿದ್ರ ಬಗ್ಗೆ ನಿಮಗೆ ಮಾಹಿತಿ ಇರಬೇಕಾಗತ್ತೆ. 1948ರಲ್ಲಿ ಇದು ರಾಷ್ಟ್ರೀಕರಣಗೊಳ್ತು. ಅದರ ವಿಶೇಷ ಅಂಶಗಳು ಏನು ಅಂತಕ್ಕಂಥದ್ದು ಸಹ ನಿಮಗೆ ಗೊತ್ತಿರಬೇಕು. KSRTC ಅಂದರೆ ನಿಮಗೆ KSRTCಗೆ ಸಂಬಂಧಿಸಿದಂತಹ ಒಂದು ವಿನಾಯಿತಿ ಹಣಗಳ ಬಗ್ಗೆನೂ ನಿಮಗೆ ಈ ಹಿರಿಯ ನಾಗರಿಕ ಎಷ್ಟು % ಇರುತ್ತೆ ಅದ್ರ ಬಗ್ಗೆನೂ ಕೇಳೋ ಸಾಧ್ಯತೆಗಳಿರುತ್ತೆ, ಅದನ್ನು ಚೆನ್ನಾಗಿ ಓದ್ಕೊಳ್ಳಿ. ಹಾಗಾದರೆ ಶಂಕರಾಚಾರ್ಯರ ಮೇಲೂ ಸಹ ಪ್ರಶ್ನೆಗಳನ್ನ ಕೇಳ್ತಾ ಹೋಗಿದ್ದಾರೆ. ಶಂಕರಾಚಾರ್ಯರ ಒಂದು ಸಿದ್ಧಾಂತ ಯಾವುದು ಅಂತ ನಿಮಗೆ ಗೊತ್ತಿರಬೇಕು, ಅದ್ವೈತ ಸಿದ್ಧಾಂತ. ನೋಡಿ ಶಂಕರಾಚಾರ್ಯರು ಈ ಕೇರಳದ
ಕಾಲಡಿ ಅಂತಕ್ಕಂಥದ್ರಲ್ಲಿ ಜನಿಸಿದರು. ಶಂಕರಾಚಾರ್ಯರ ಸಿದ್ಧಾಂತ ಯಾವುದಪ್ಪ ಅಂದರೆ ಈ ಒಂದು ಅದ್ವೈತ ಸಿದ್ಧಾಂತ. ಶಂಕರಾಚಾರ್ಯರಾದಮೇಲೆ ರಾಮಾನುಜಾಚಾರ್ಯದು ಈ ಒಂದು ಇವರು ಪೆರಂದೂರು ತಮಿಳುನಾಡಿನ ಪೆರಂದೂರಲ್ಲಿ ಜನಿಸಿದಂಥವ್ರು ಯಾರು ಅಂದರೆ ಶ್ರೀ ರಾಮಾನುಜಾಚಾರ್ಯರು, ತಮಿಳುನಾಡಿನ ಪೆರಂಬದೂರಲ್ಲಿ. ಈ ರಾಮಾನುಜಾಚಾರ್ಯರ ಒಂದು ಸಿದ್ಧಾಂತ ಯಾವುದು ಅಂದರೆ ಈ ವಿಶಿಷ್ಟಾದ್ವೈತ ಸಿದ್ಧಾಂತ ಅಂತಕ್ಕಂಥದ್ದು ನಿಮಗೆ ಗೊತ್ತಿರಲಿ. ನೆಕ್ಸ್ಟ್ ಅದಾದಮೇಲೆ ನಮಗೆ ಮಧ್ವರ ಬಗ್ಗೆ ಗೊತ್ತಿರಬೇಕು. ಮಧ್ವಾಚಾರ್ಯಲ್ಲಿ ಅಂದರೆ ಕರ್ನಾಟಕದ ಉಡುಪಿಯ ಪಾಜಕ ಎಂಬಲ್ಲಿ ಜನಿಸ್ತಾರೆ ಮಧ್ವಾಚಾರ್ಯರು. ಈ ಮಧ್ವಾಚಾರ್ಯ ಸಿದ್ಧಾಂತ ದ್ವೈತ ಸಿದ್ಧಾಂತ ಅಂತ ಗೊತ್ತಿರಲಿ. ನೆಕ್ಸ್ಟ್ ಅದಾದಮೇಲೆ ಈ ಕೇರಳ ಪೆರಂಬದೂರು ಮತ್ತು ಮಧ್ವಾಚಾರ್ಯ ಆದಮೇಲೆ ಬಸವನ ಬಾಗೇವಾಡಿ. ಈ ಬಾಗೇವಾಡಿ ಅಂತಕ್ಕಂಥದ್ದೇನಿದೆ ಈ ಬಿಜಾಪುರ ಜಿಲ್ಲೆಯಲ್ಲಿರ್ತಕ್ಕಂಥ ಬಾಗೇವಾಡಿಯಲ್ಲಿ ಈ ಒಂದು ಬಸವೇಶ್ವರರು ಜನಿಸಿದರು ಅಂತ ಗೊತ್ತಿರಬೇಕು. ಬಸವೇಶ್ವರಿಗೆ ಸಂಬಂಧಿಸಿದಂಥ ಸಿದ್ಧಾಂತ ಶಕ್ತಿ ವಿಶಿಷ್ಟಾದ್ವೈತ ಸಿದ್ಧಾಂತ ಅಂತ ಗೊತ್ತಿರಬೇಕು. ಶಕ್ತಿ ವಿಶಿಷ್ಟಾದ್ವೈತ ಸಿದ್ಧಾಂತ ಅಂತ ಗೊತ್ತಿರಬೇಕು. ಹಾಗಾದರೆ ಕಾಲಡಿ ಕೇರಳ ಅಂತಕ್ಕಂಥದ್ದೇನಿದೆ ಶಂಕರಾಚಾರ್ಯರ ನೋಡಿ, ಈ ಒಂದು ಜೀವಾತ್ಮ ಮತ್ತು ಪರಮಾತ್ಮ ಒಂದೇ ಅಂತೇಳಿದ್ದು ಶಂಕರಾಚಾರ್ಯರು, ಜೀವಾತ್ಮ ಪರಮಾತ್ಮ ಬೇರೆ ಬೇರೆ ಅಂತೇಳಿದ್ದು ಮಧ್ವಾಚಾರ್ಯರು ಅಂತ ಗೊತ್ತಿರಬೇಕು. ಈ 9ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಕಾಲಡಿ ಅಥವಾ ಕೇರಳ ಅಂತಕ್ಕಂಥದ್ದು ಗೊತ್ತಿರಲಿ. ಕಾಲಡಿ ಅಥವಾ ಕೇರಳ. ನೆಕ್ಸ್ಟ್ ಅದಾದಮೇಲೆ ನಮಗೆ 10ನೇ ಪ್ರಶ್ನೆ ಏನಿದೆ ಅಂದರೆ ಈ ಒಂದು ರೈಡರ್ ಕಪ್ ಅಂತಕ್ಕಂಥದ್ದು ಯಾವ ಕ್ರೀಡೆಗೆ ಸಂಬಂಧಿಸಿದೆ, ಅಸೋಸಿಯೇಟೆಡ್ ವಿತ್ ವಿಚ್ ಸ್ಪೋರ್ಟ್ಸ್ ಅಂತ ಕೇಳಿದ್ದಾರೆ. ಸ್ನೂಕರ್ ಇದೆ, ಗಾಲ್ಫ್ ಇದೆ, ಹಾಕಿ ಇದೆ, ಟೇಬಲ್ ಟೆನ್ನಿಸ್ ಇದೆ. ಸ್ನೂಕರ್ ಇದೆ, ಗಾಲ್ಫ್ ಇದೆ, ಹಾಕಿ ಇದೆ, ಟೇಬಲ್ ಟೆನ್ನಿಸ್ ಇದೆ ಅಂತಕ್ಕಂಥದ್ದು ಗೊತ್ತಿರಬೇಕು. ಇದಕ್ಕೆ ರೈಟ್ ಆನ್ಸರ್ ಯಾವುದಪ್ಪ ಅಂದರೆ ಹಾಕಿ ಅಂತ ಗೊತ್ತಿರಬೇಕು. ನೋಡಿ, ನಮಗೆ ಈ ಟೈಗರ್ ವುಡ್ ಅಂತಕ್ಕಂಥವನು ಅಮೇರಿಕದ ಗಾಲ್ಫ್ ಅಂತ ಗೊತ್ತಿರಬೇಕು. ಟೈಗರ್ ವುಡ್ ಅಂತಕ್ಕಂಥವನು ಏನಿದ್ದಾನೆ ಇವನು ಈ ಒಂದು ಗಾಲ್ಫ್ನ ಫೇಮಸ್ ಆಟಗಾರ. ನೆಕ್ಸ್ಟು ಭಾರತದ ಫೇಮಸ್ ಗಾಲ್ಫ್ ಆಟಗಾರ ಯಾರು ಅಂದರೆ ಮಿಲ್ಖಾ ಸಿಂಗ್ ಮಗ ಆದಂಥ ಮಿಲ್ಖಾ ಸಿಂಗ್ ಅಂತಕ್ಕಂಥದ್ದು ನಿಮ್ಗೆ ಗೊತ್ತಿರಬೇಕು. ಮಿಲ್ಖಾ ಸಿಂಗ್ ಅಂತ ಗೊತ್ತಿರಬೇಕು. ನಮಗೆ ಗಾಲ್ಫ್ ಆಟಕ್ಕೆ ಸಂಬಂಧಿಸಿದಂಥ ಎಕ್ಸ್ಪ್ಲನೇಷನ್ ಮತ್ತು ಅದಕ್ಕೆ ಅನುಗುಣವಾಗಿ ನಾವು ಈ ಉತ್ತರಗಳನ್ನು ನೋಡ್ಬೋದು. ನೆಕ್ಸ್ಟ್ ಆದಮೇಲೆ ರಷ್ಯಾ ದೇಶದ ರಾಷ್ಟ್ರೀಯ ಕ್ರೀಡೆ ನ್ಯಾಷನಲ್ ಸ್ಪೋರ್ಟ್ಸ್ ಆಫ್ ರಷ್ಯಾ ಅಂತ ಕೇಳಿದೆ. ನ್ಯಾಷನಲ್ ಸ್ಪೋರ್ಟ್ಸ್ ಆಫ್ ರಷ್ಯಾದ ಬಗ್ಗೆ ಕೇಳಿರ್ತಕ್ಕಂಥ ಪ್ರಶ್ನೆಗಳು. ಅಲ್ಲಿ ಐಸ್ ಹಾಕಿ ಇದೆ, ಬೇಸ್ಬಾಲ್ ಇದೆ, ಹಾಗೆ ಬ್ಯಾಡ್ಮಿಂಟನ್ ಇದೆ, ಹಾಗೆ ಚೆಸ್ ಇದೆ ಅಂತಕ್ಕಂಥದ್ದು ನಿಮ್ಗೆ ಗೊತ್ತಿರಬೇಕು. ಅದಕ್ಕೆ ಅನುಗುಣವಾಗಿ ನಮಗೆ ಈ ಒಂದು ರೈಟ್ ಆನ್ಸರ್ ಯಾವುದು ಅಂದರೆ ಭಾರತೀಯರು ವಿಶ್ವಕ್ಕೆ ಪರಿಚಯಿಸಿದಂತಹ ಚೆಸ್ ಏನಿದೆ, ಚೆಸ್ ಇದು ಒಂದು ಈ ರಷ್ಯಾದ ಒಂದು ನ್ಯಾಷನಲ್ ಸ್ಪೋರ್ಟ್ಸ್ ಅಂತಕ್ಕಂಥದ್ದು ಗೊತ್ತಿರಬೇಕು. ರಷ್ಯಾದ ಒಂದು ನ್ಯಾಷನಲ್ ಸ್ಪೋರ್ಟ್ಸ್ ಅಂತಕ್ಕಂಥದ್ದು ಗೊತ್ತಿರಬೇಕು. ಇದನ್ನು ನಾವು ಕನ್ನಡದಲ್ಲಿ ಚದುರಂಗ ಅಂತ ಕರಿತೀವಿ. ಮಕ್ಕಳಿಗೆ ಬಹಳ ಇಂಟೆಲಿಜೆಂಟ್ ಕೋಶೆಂಟನ್ನು ಮತ್ತು ಬೇರೆ ಬೇರೆ ಅಂಶಗಳಲ್ಲಿ ಇದು ಹೆಚ್ಚು ಡೆವಲಪ್ಮೆಂಟ್ ಮಾಡೋದಕ್ಕೆ ಅನುಕೂಲವಾದಂಥ ವಿಚಾರ ಅಂತ ಗೊತ್ತಿರಬೇಕು. ಇದು GK ಕೇಳಿರ್ತಕ್ಕಂಥ ಪ್ರಶ್ನೆ. ನೆಕ್ಸ್ಟ್ ಅಮುಕ್ತ ಮೌಲ್ಯ ಹಿಸ್ಟ್ರಿ ಬೇಸ್ ಮೇಲೆ ಕೇಳ್ತಾ ಹೋಗಿದ್ದಾನೆ. ಅಮುಕ್ತ ಮೌಲ್ಯ ಕಾದಂಬರಿಯ ಕರ್ತೃ ಯಾರು ಅಂತ ಕೇಳಿದ್ದಾನೆ. ಹೂ ರಿಟರ್ನ್ ಅಂತ ಕೇಳಿದ್ದಾನೆ. ಯಾರು ಆಥರ್, ಯಾರು ಲಿಟ್ರೇ ಆಫ್ ಅಮುಕ್ತ ಮೌಲ್ಯ ಅಂತ. ನೋಡಿ, ವಿಜಯನಗರ ಸಾಮ್ರಾಜ್ಯದ ಈ ಒಂದು ಶ್ರೀಕೃಷ್ಣ ದೇವರಾಯಗೆ ಸಂಬಂಧಿಸಿದಂತೆ ಈತೊಬ್ಬ ದಕ್ಷ ಹೋರಾಟಗಾರ. 1509ರಿಂದ 1529ರವರೆಗೆ ಅಡ್ಮಿನಿಸ್ಟ್ರೇಷನ್ ಮಾಡಿದಂಥವನು. ಏನು ನಿಮಗೆ ಈ ಸಾಳ್ವ, ತುಳುವ, ಅರವೀಡು ಸಂತತಿಗಳು ಬರ್ತಾವಲ್ಲ, ಆ ಸಂತತಿಗೆ ಸಂಬಂಧಿಸಿದಂತೆ ಪ್ರಮುಖವಾದಂಥ ವ್ಯಕ್ತಿ ಯಾರು ಅಂದರೆ ಈ ಶ್ರೀಕೃಷ್ಣ ದೇವರಾಯ ಅಂತಕ್ಕಂಥದ್ದು ಗೊತ್ತಿರಬೇಕು. ಇವನ ಆಸ್ಥಾನದಲ್ಲಿ ಅಷ್ಟದಿಗ್ಗಜರಿದ್ದರು. ಯಾರಿದ್ರು ಇವನ ಆಸ್ಥಾನದಲ್ಲಿ? ಅಷ್ಟದಿಗ್ಗಜರು ಅಂದರೆ 8 ಜನ ಸಾಹಿತಿಗಳು ಇದ್ದರು ಅಂತ ಗೊತ್ತಿರಬೇಕು. ಅದರಲ್ಲಿ ಈ ಒಂದು ಶ್ರೀಕೃಷ್ಣ ದೇವರಾಯನ ಪ್ರಮುಖವಾದಂಥ ಒಂದು ಕೃತಿಗಳು ಏನು ಅಂದರೆ ಈ ಒಂದು ಜಾಂಬವತಿ ಕಲ್ಯಾಣ ಅಂತಕ್ಕಂಥದ್ದು, ಹಾಗೆ ಈ ರಸಮಂಜರಿ ಅಂತಕ್ಕಂಥ ಒಂದು ಕೃತಿ ಇರ್ಬೋದು. ಅದೇ ರೀತಿಯಾಗಿ ಈ ಒಂದು ಉಷಾ ಪರಿಣಯ ಅಂತಕ್ಕಂಥ ಕೃತಿ ಇರ್ಬೋದು. ಆದರೆ ಅಮುಕ್ತ ಮೌಲ್ಯ ಅಂತಕ್ಕಂಥ ಕೃತಿ, ಈ 3 ಕೃತಿಗಳು ಎಲ್ಲಿತ್ತು ಅಂದರೆ ಸಂಸ್ಕೃತ ಭಾಷೆಯಲ್ಲಿತ್ತು. ಇದು ಈ ತೆಲುಗು ಭಾಷೆಯಲ್ಲಿದ್ದಂಥದ್ದು ಯಾವುದು ಅಂದರೆ ಈ ಒಂದು ಅಮುಕ್ತ ಮೌಲ್ಯ ಅಂತಕ್ಕಂಥದ್ದು ಗೊತ್ತಿರಬೇಕು. ತೆಲುಗು ಭಾಷೆಯಲ್ಲಿದ್ದಂಥದ್ದು ಯಾವುದು ಅಂದರೆ ಅಮುಕ್ತ ಮೌಲ್ಯ ಅಂತಕ್ಕಂಥದ್ದು ಗೊತ್ತಿರಬೇಕು. ಇದು ಇವರ ಆಡಳಿತ ಮತ್ತು ವಿಷಯಗಳ ಕುರಿತು ಹೇಳ್ತಕ್ಕಂಥ ಒಂದು ಪ್ರಮುಖ ಕೃತಿ ಅಂತಕ್ಕಂಥದ್ದು ನಿಮಗೆ ಗೊತ್ತಿರಲಿ. ಹಾಗಾದರೆ
ನಮಗೆ 12ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಗೊತ್ತಾಯಿತು. ನೆಕ್ಸ್ಟು ಭಾರತದ ಎಜುಸ್ಯಾಟ್ ನೋಡಿ, ನಿಮಗೆ ಎಜುಕೇಷನ್ನ ಸ್ಯಾಟಲೈಟಲ್ಲಿ ಎಜುಕೇಷನೆಲ್ಲ ಸ್ಯಾಟಲೈಟ್ ಮೂಲಕ ನೀಡ್ತಕ್ಕಂಥ ವಿಷಯವೇ ಎಜುಸ್ಯಾಟ್ ಅಂತ ಕರಿತೀವಿ. ಶೈಕ್ಷಣಿಕ ಉದ್ದೇಶದ ಉಪಗ್ರಹಗಳ ಕಕ್ಷೆ ಆರಿಸಿದ್ದು ಯಾವಾಗ ಅಂತ ಕೊಟ್ಟಿದ್ದಾನೆ. ನಮಗಿಲ್ಲಿ ಮೇಜರಾಗಿ ಆನ್ಸರ್ ಗೊತ್ತಾಗಬೇಕು. 2004 ಅಂತ. ಎಷ್ಟರಲ್ಲಿ? 2004. ನಿಮಗೆ ಈ ಒಂದು RTI ಅಂತಕ್ಕಂಥದ್ದು ಬಂದಿದ್ದು 2005ರಲ್ಲಿ ಜಾರಿಗೆ ಬರುತ್ತೆ. ಹಾಗೆ RT ರೈಟ್ ಟು ಇನ್ಫಾರ್ಮೇಷನ್ ರೈಟ್ ಟು ಎಜುಕೇಷನ್ ಅಂತಕ್ಕಂಥದ್ದು ಬಂದಿದ್ದು 2009ರಲ್ಲಿ. ನ್ಯೂ ಎಜುಕೇಷನ್ ಪಾಲಿಸಿ ಬಂದಂಥದ್ದು 2020ರಲ್ಲಿ ಅಂತ ಗೊತ್ತಿರಬೇಕು. ನಿಮಗೆ ಏನು ವಿಶೇಷವಾಗಿ ಈ ಒಂದು 5+3+3=4 ಅಂತಕ್ಕಂಥ ಈ ಶಾಲಾ ಹಂತಗಳನ್ನು ವಿಸ್ತರಿಸ್ತಕ್ಕಂಥದ್ದೇ ಈ ಒಂದು 5+3 3+3+4 ಅಂತಕ್ಕಂಥದ್ದೇನಿದೆ, ಇದು ಈ ರೀತಿಯಾಗಿ NEP ನ್ಯೂ ಎಜುಕೇಷನ್ ಪಾಲಿಸಿ ಅಂತಕ್ಕಂಥದ್ದೇನಿದೆ ಇದು ವರ್ಕ್ ಮಾಡಿರ್ತಕ್ಕಂಥ ಕಾನ್ಸೆಪ್ಟ್ ಇದಾಗಿದೆ ಅಂತ ನಿಮಗೆ ಗೊತ್ತಿರಬೇಕು. ಎಸ್, ಹಾಗಾದರೆ 13ನೇ ಪ್ರಶ್ನೆ ಆದಮೇಲೆ ನಮಗೆ ಮತ್ತೆ ರಾಜ್ಯವೊಂದರ ಮುಖ್ಯಮಂತ್ರಿಯಾದ ಮೊದಲ ಸಿನಿಮಾ ನಟ, ದ ಫಸ್ಟ್ ಸಿನಿಮಾ ಆ್ಯಕ್ಟರ್ ಅಂತ ಕೊಟ್ಟಿದ್ದಾನೆ. ಇಟ್ ವಾಸ್ ದ ಫಸ್ಟ್ ಚೀಫ್ ಮಿನಿಸ್ಟರ್ ಆಫ್ ದ ಸ್ಟೇಟ್ ಅಟ್ ಆ್ಯಕ್ಟ್ ಇನ್ ದ ಫಿಲಮಲ್ಲಿ ಭಾಗವಹಿಸಿದಂಥವ್ನು ಯಾರು? MG ರಾಮಚಂದ್ರನ್ ಅಂತಕ್ಕಂಥದ್ದು ಒಂದು ಆಪ್ಷನ್ಸ್ ಇದೆ. MG ರಾಮಚಂದ್ರನ್ ಅಂತಕ್ಕಂಥದ್ದು ಒಂದು ಆಪ್ಷನ್ಸ್ ಇದೆ. ವಿಜಯ್ ಜೋಸೆಫಿಗೆ ಮೊನ್ನೆ ತಮಿಳ್ನಾಡಲ್ಲಿ ಆಗಿದ್ರ ಬಗ್ಗೆ ಒಂದು ಆಪ್ಷನ್ಸ್ ಇದೆ. NT ರಾಮರಾವ್ ಅಂತ ಒಂದು ಆಪ್ಷನ್ಸ್ ಇದೆ. ಅಮಿತಾಬ್ ಬಚ್ಚನ್ ಅಂತ ಒಂದು ಆಪ್ಷನ್ಸ್ ಇದೆ. NG ರಾಮಚಂದ್ರನ್ ಏನಿದ್ರಲ್ಲ ಇವ್ರಿಗೆ ಸಂಬಂಧಿಸಿದಂತೆ ಇದು ಸ್ಟಾರ್ಟ್ ಆಗಿದ್ರ ಬಗ್ಗೆ ನಮಗೆ ಗೊತ್ತಿದೆ. MG ರಾಮಚಂದ್ರನಿಗೆ ಸಂಬಂಧಿಸಿದಂಥ ಘಟನೆಗಳು ನಿಮಗೆ ಗೊತ್ತಿರಲಿ. ಇದು ರೈಟ್ ಆನ್ಸರ್. ನೆಕ್ಸ್ಟ್, ಪಶ್ಚಿಮ ಬಂಗಾಳವು ಎಷ್ಟು ವಿದೇಶಗಳೊಡನೆ ಗಡಿ ರೇಖೆಯನ್ನು ಹೊಂದಿದೆ ಅಂತ ನೋಡಿ, ನಿಮಗೆ ವೆಸ್ಟ್ ಬಂಗಾಳ ಇದೆ, ಈಸ್ಟ್ ಬಂಗಾಳ ಇದೆ. ಇಲ್ಲಿ ಕೇಳಿರ್ತಕ್ಕಂಥದ್ದು ವೆಸ್ಟ್ ಬಂಗಾಳ, ಪಶ್ಚಿಮ ಬಂಗಾಳ. ಕ್ಲಾಸಿಕದ ನಡೆದಂಥದ್ದು ವೆಸ್ಟ್ ಬಂಗಾಳಲ್ಲಿ ಅಂತಕ್ಕಂಥದ್ದು. ನಿಮಗೆ ಕಾಮನ್ನಾಗಿ ವೆಸ್ಟ್ ಬಂಗಾಳ ಪಕ್ಕ ಯಾವ್ಯಾವ್ದು ಗಡಿ ಹಂಚ್ಕೊಂಡಿದ್ರೆ ಈ ಒಂದು ಬಾಂಗ್ಲಾದೇಶ ಗಡಿಯನ್ನು ಹಂಚ್ಕೊಂಡಿದೆ ಅಂತಕ್ಕಂಥದ್ದು ಗೊತ್ತಿರಬೇಕು. ಅದೇ ರೀತಿಯಾಗಿ ಈ ಭೂತಾನ್ ಅಂತಕ್ಕಂಥದ್ದು ಗಡಿಯನ್ನು ಹಂಚ್ಕೊಂಡಿದೆ ಅಂತ ಗೊತ್ತಿರಬೇಕು. ಅದೇ ರೀತಿಯಾಗಿ ನೇಪಾಳ ಅಂತಕ್ಕಂಥದ್ದು ಗಡಿಯನ್ನು ಹಂಚ್ಕೊಂಡಿದೆ ಅಂತ ಗೊತ್ತಿರಬೇಕು. ಆಪ್ಷನ್ 3 ರೈಟ್ ಆನ್ಸರ್. ಯಾವುದು ರೈಟ್ ಆನ್ಸರ್ ಅಂದರೆ ಆಪ್ಷನ್ 3 ಅಂತಕ್ಕಂಥದ್ದೇನಿದೆ ಅದು ಇಲ್ಲಿ ರೈಟ್ ಆನ್ಸರ್ ಅಂತ ನಮಗೆ ಗೊತ್ತಿರಬೇಕು. ನೆಕ್ಸ್ಟ್, ಹಾಗಾದರೆ GPSTRನ 15 ಪ್ರಶ್ನೆಗಳು ನಮಗೆ ಈ GKಯಲ್ಲಿ ಬಂದಂಥ ಪ್ರಶ್ನೆಗಳು ಮುಕ್ತಾಯ ಆಯಿತು. ನೆಕ್ಸ್ಟ್ ಅದಾದಮೇಲೆ ನಮಗೆ ಈ ಸೆಕ್ಷನ್ 2ನಲ್ಲಿ ಕರೆಂಟ್ ಇವೆಂಟ್ಸ್ ಅಂತ ಕೇಳಿದ್ದಾನೆ. ಏನಂತ ಕೇಳಿದ್ದಾನೆ? ಈ ಒಂದು ಕರೆಂಟ್ ಈವೆಂಟ್ಸ್ ನೋಡಿ. ಈ ಕರೆಂಟ್ ಇವೆಂಟ್ಸಲ್ಲಿ 15 ಪ್ರಶ್ನೆಗಳು ಯಾವ ರೀತಿ ಇದೆ ಅಂತ ನೋಡ್ತಾ ಹೋಗೋಣ. ಇದು ಯಾವ ಸೆಕ್ಷನ್ನಿಗೆ ಅಥವಾ ಯಾವ ಕೋರ್ಸಿಗೆ ಅಂದರೆ GPSTRಗೆ ಸಂಬಂಧಿಸಿದಂಥ ಒಂದು ಪ್ರಶ್ನೆ ಪತ್ರಿಕೆ. ನೆಕ್ಸ್ಟ್ ಅದಾದಮೇಲೆ ಭಾರತದ ಮೊದಲ ಹೈಡ್ರೋಜಿನ್ ರೈಲನ್ನು ಯಾರು ಪ್ರಾರಂಭಿಸಿದರು? ದ ಫಸ್ಟ್ ಹೈಡ್ರೋಜಿನ್ ಪವರ್ಡ್ ಟ್ರೈನ್ ಅಂತಕ್ಕಂಥದ್ದು. ಆ ಟ್ರೈನನ್ನು ಇಲ್ಲಿ ಯಾರು ಫಸ್ಟ್ ಇದನ್ನು ವಿಶೇಷವಾಗಿ ಯಾರು ಇದನ್ನು ಆರಂಭ ಮಾಡಿದರು ಅಥವಾ ಪ್ರಾರಂಭಿಸಿದರು ಅಂತಕ್ಕಂಥದ್ದು ಕೇಳಿದರೆ ರೈಲ್ವೆ ಮಂತ್ರಿ ಅಶ್ವಥ್ ದೇವ್ ಅಂತಿದೆ, ಹರಿಯಾಣ ಮುಖ್ಯಮಂತ್ರಿ ಇದೆ, ನರೇಂದ್ರ ಮೋದಿ ಅಂತಿದೆ, ಅಮಿತ್ ಶಾ ಅಂತಕ್ಕಂಥದ್ದಿದೆ. ಆದರೆ ಈ ಪ್ರಶ್ನೆಗೆ ರೈಟ್ ಆನ್ಸರ್ ಯಾವುದು ಅಂದರೆ ನರೇಂದ್ರ ಮೋದಿ ಅವರು. ಈ ಪ್ರಶ್ನೆಗೆ ರೈಟ್ ಆನ್ಸರ್ ಯಾರು ಅಂದರೆ ನರೇಂದ್ರ ಮೋದಿ ಅವರು ಅಂತಕ್ಕಂಥದ್ದು ಗೊತ್ತಿರಬೇಕು. ಇದೇ ವರ್ಷ 2026ರಲ್ಲಿ ಮಂತ್ ಆಫ್ ಜುಲೈ 17ನೇ ತಾರೀಕು ಈ ಒಂದು ಹರಿಯಾಣದಲ್ಲಿ ಸ್ಟಾರ್ಟ್ ಮಾಡಿದಂಥದ್ದೇ ಈ ಹೈಡ್ರೋಜನ್ ರೈಲಿಗೆ ಸಂಬಂಧಿಸಿದಂಥ ಘಟನೆ. ಹೈಡ್ರೋಜನ್ ರೈಲಿಗೆ ಸಂಬಂಧಿಸಿದಂಥ ಒಂದು ಕರೆಂಟ್ ಅಫೈರ್ಸ್ ಅಂತ ನಿಮಗೆ ಗೊತ್ತಿರಲಿ. ನೆಕ್ಸ್ಟ್ ಅದಾದಮೇಲೆ 2026ರಲ್ಲಿ ICC ಹಾಲ್ ಆಫ್ ಫೇಮ್ ಭಾರತೀಯ ಕ್ರೀಡೆ. ಲಾಸ್ಟ್ ನಾನು ಯೂಟ್ಯೂಬಲ್ಲೂ ಮಾಡಿದ್ದೆ ಕರೆಂಟ್ ಅಫೈರ್ಸ್ ಮಾಡುವಾಗ, ಅದ್ರ ಬಗ್ಗೆಯೂ ನಿಮಗೆ ಮಾಹಿತಿ ಗೊತ್ತಿರಬೇಕು ಅನ್ನೋ ಉದ್ದೇಶ ಅಷ್ಟೇ ನಮ್ಮದು. ನೋಡಿ, ಇದಕ್ಕೆ ವಿಶೇಷವಾಗಿ 2 ಕನ್ಫ್ಯೂಸ್ ಆಗ್ಬೋದು ನಿಮಗೆ. MS ಧೋನಿ ಆರ್ ಸೌರವ್ ಗಂಗೂಲಿ ಅಂತ. 2026ರಲ್ಲಿ ಸಿಕ್ಕಿರ್ತಕ್ಕಂಥದ್ದು ಯಾರಿಗೆ ಅಂದರೆ ಸೌರವ್ ಗಂಗೂಲಿ. 2025ರಲ್ಲಿ ಈ ಒಂದು ICC ಇಂಟರ್ನ್ಯಾಷನಲ್ ಕ್ರಿಕೆಟ್ ಕೌನ್ಸಿಲ್ ಏನಿದೆ ಹಾಲ್ ಆಫ್ ಫೇಮ್ ಭಾರತೀಯ ಕ್ರಿಕೆಟಿಗರು ಯಾರು ಪಡೆದಿದ್ದಾರೆ ಅಂತ ಗೊತ್ತಾಯಿತು. ಈ ಒಂದು ಸೌರವ್ ಗಂಗೂಲಿ ಮತ್ತು ಈ ಒಂದು MS ಧೋನಿ ಅಂತ. 26ರಲ್ಲಿ ಪಡೆದಿದ್ದು ಸೌರವ್ ಗಂಗೂಲಿ, 25ರಲ್ಲಿ ಪಡೆದಿದ್ದು ಯಾರು ಅಂದರೆ MS ಧೋನಿ ಅಂತಕ್ಕಂಥದ್ದು ಗೊತ್ತಿರಬೇಕು. MS ಧೋನಿ ಅಂತಕ್ಕಂಥದ್ದು ನಿಮಗೆ ಗೊತ್ತಿರಬೇಕು. ನೆಕ್ಸ್ಟ್ ಅದಾದಮೇಲೆ ಮತ್ತೊಂದು ಪ್ರಶ್ನೆ, ಭಾರತದ ಕ್ಯಾಬಿನೆಟ್ನ ಹಣಕಾಸು ಸಚಿವರು ಯಾರು? ಹೂ ಈಸ್ ದ ಫಿನಾನ್ಸ್ ಮಿನಿಸ್ಟರ್ ಆಫ್ ಯೂನಿಯನ್ ಕ್ಯಾಬಿನೆಟ್ ಆಫ್ ಇಂಡಿಯಾ ಅಂತ ಕೊಟ್ಟಿದ್ದಾರೆ. ನಿರ್ಮಲಾ ಸೀತಾರಾಮನ್, ರಾಜನಾಥ್ ಸಿಂಗ್, S ಜಯಶಂಕರ್,
HD ಕುಮಾರಸ್ವಾಮಿ ಅಂತ ಕೊಟ್ಟಿದ್ದಾರೆ. ಇದಕ್ಕೆಲ್ಲ ನಿಮಗೆ ಪ್ರಶ್ನೆ ಓದಿದ ತಕ್ಷಣ ಆನ್ಸರ್ ಸಿಗುತ್ತೆ. ನಿರ್ಮಲಾ ಸೀತಾರಾಮನ್ ಅಂತ ಪ್ರಶ್ನೆ ಓದಿದ ತಕ್ಷಣ ಆನ್ಸರ್ ಸಿಗುತ್ತೆ. ಯಾರು ಅಂದರೆ ನಿರ್ಮಲಾ ಸೀತಾರಾಮನ್ ಅಂತಕ್ಕಂಥದ್ದು ನಿಮಗೆ ಗೊತ್ತಿಲ್ಲ. ನಿರ್ಮಲಾ ಸೀತಾರಾಮನ್ ಅಂತಕ್ಕಂಥದ್ದು ನಿಮಗೆ ಗೊತ್ತಿರಬೇಕಾದಂಥ ವಿಷಯ. ಅಂದರೆ ಆಲ್ಮೋಸ್ಟ್ ಹೆಚ್ಚಾಗಿ ಇವನು 2025ರಿಂದಲೂ ಕವರ್ ಮಾಡ್ತಾ ಬಂದಿದ್ದಾನೆ. ಹಾಗಾಗಿ 2025ರ ಕೆಲವು ವಿಷಯಗಳು ಏನು ಸಿಗುತ್ತೆ ಅನ್ನೋದನ್ನು ನಾವಿಲ್ಲಿ ನೋಡ್ಕೋಬೇಕು. ಎಸ್ ನೋಡಿ, 2026ರಲ್ಲಿ ನಡೆದ ಭಾರತ ಜಿಂಬಾಬ್ವೆ ನೋಡಿ, T20 ವರ್ಲ್ಡ್ ಕಪ್ ಬೇರೆ, ವುಮೆನ್ ಬೇರೆ, T20. ಭಾರತ ಮತ್ತು ಜಿಂಬಾಬ್ವೆಯಲ್ಲಿ ನಡೆದಂತಹ T20 ಏನಿದೆ, ಈ T20ಗೆ ಸಂಬಂಧಿಸಿದಂಥ ಸರಣಿಯಲ್ಲಿ ಭಾರತ ತಂಡ T20ಯಲ್ಲಿ ನಡೆದಂಥ ಸರಣಿಯಲ್ಲಿ ಭಾರತ ತಂಡ ಗೆದ್ದಿದ್ರ ಬಗ್ಗೆ ನಿಮಗೆ ಗೊತ್ತಿರಬೇಕು. ಶ್ರೇಯಸ್ ಅಯ್ಯರ್ ಅಂತಕ್ಕಂಥವ್ರು ಇದರ ಒಂದು ಏನು ಕ್ಯಾಪ್ಟನ್ ಆಗಿ ಸರ್ವೀಸನ್ನು ಮಾಡ್ತಾ ಇದ್ರು ಶ್ರೇಯಸ್ ಅಯ್ಯರ್. ಹಾಗಾದರೆ ಈ ಸರಣಿಯಲ್ಲಿ ಜಿಂಬಾಬ್ವೆಯನ್ನು 3-0 ಅಂತರದಿಂದ ಏನು ಮಾಡ್ತು ಅಂದರೆ ಈ ಭಾರತ ಸೋಲಿಸ್ತು ಅಂತ ಗೊತ್ತಿರಬೇಕು. 3-0 ಅಂತರದಿಂದ ಭಾರತ ಇದನ್ನು ಸೋಲಿಸಿದ್ರ ಬಗ್ಗೆ ನಿಮಗೆ ಮಾಹಿತಿ ಬೇಕಾಗುತ್ತೆ ಸ್ನೇಹಿತರೆ. ನೆಕ್ಸ್ಟ್ ಹಾಗಾದರೆ ಅದಾದಮೇಲೆ 19ನೇ ಪ್ರಶ್ನೆ ಆಯಿತು. ಸುಮಾರು 65 ಪ್ರಶ್ನೆಗಳನ್ನು ನಾವು ಸವಿವರವಾಗಿ ಮಾತಾಡಬೇಕು. ಈಗ 19 ಪ್ರಶ್ನೆಗಳು, ಮೊದಲ 15 ಪ್ರಶ್ನೆಗಳ ಬಗ್ಗೆ ನಾವು ಮಾತಾಡಿದ್ವಿ. ಹಾಗಾದರೆ ಮುಂದಿನ ಪ್ರಶ್ನೆ ನೋಡ್ತಾ ಹೋಗೋಣ. ದ ಚೀಫ್ ಗೆಸ್ಟ್ ಆಫ್ ರಿಪಬ್ಲಿಕ್ ಡೇ ಅಂತ ಕೇಳಿದರೆ, ಗಣರಾಜ್ಯೋತ್ಸವ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಯಾಗಿ ಬಂದವರು. ಬಟ್ 25 ಕೇಳಿದ್ದಾನೆ, 26 ಅಲ್ಲ. ಇದು ಒಂದು ಇಂಪಾರ್ಟೆಂಟು. 1950ರ ಒಂದು ಮೊದಲ ರಿಪಬ್ಲಿಕ್ ಡೇಗೆ ಬಂದಂತಹ ಚೀಫ್ ಗೆಸ್ಟ್ ಯಾರು ಅಂದರೆ ಈ ಒಂದು ಸುಕಾರ್ನೋ ಅಂತಕ್ಕಂಥವನು. ಸುಕಾರ್ನೋ ಎಲ್ಲಿ ಅವನು ಅಂದರೆ ಈ ಇಂಡೋನೇಷ್ಯಾದ ಸುಕಾರ್ನೋನೇ ಸಹ ಮೊದಲೇನಾಗಿದ್ದ ಒಂದು ಚೀಫ್ ಗೆಸ್ಟ್ ಆಗಿ ಬಂದಿದ್ದ. ಬಟ್ 2026ಕ್ಕೆ ಏನಾಯಿತು ಅಂದರೆ ಯುರೋಪಿಯನ್ ಯೂನಿಯನ್ನಿನ ಒಂದು ಕೌನ್ಸಿಲ್ ಮತ್ತು ಕಮಿಷನ್ನ ಇಬ್ಬರು ಅಧ್ಯಕ್ಷರು ಬಂದಿದ್ದರು. ಯುರೋಪಿಯನ್ ಯೂನಿಯನ್ನಿನ ಕೌನ್ಸಿಲ್ ಮತ್ತು ಕಮಿಷನ್ ಅಧ್ಯಕ್ಷರು 2026ರಲ್ಲಿ ಬಂದಿದ್ದರು. ಆದರೆ ಇಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆ ಏನಪ್ಪ ಅಂದರೆ 25ರಲ್ಲಿ ಬಂದಂಥವರು ಯಾವ ದೇಶದವರು ಅಂತ ಕೇಳಿದರೆ ಇಂಡೋನೇಷ್ಯಾ ಅಂತ ನೆನಪಿರಲಿ. ಯಾವುದು ಅಂದರೆ ಇಂಡೋನೇಷ್ಯಾ. ಈಗಾಗಲೇ ನಾನು GK ಕ್ಲಾಸಸ್ಸಲ್ಲಿ ಮಾಡಿಕೊಟ್ಟಿದ್ದೀನಿ ಇದ್ರ ಬಗ್ಗೆ ಡೀಟೇಲ್ಸ್ ಆಗಿ. ಹಾಗೆ ಅದ್ರ ಬಗ್ಗೆನೂ ಸಹ ನಾನು ಕ್ಲಾಸಸ್ಗಳನ್ನು ಮಾಡಿದ್ದೇನೆ. ಎಸ್ ನೋಡಿ, ಈ ಪ್ರಶ್ನೆ ಆದಮೇಲೆ ನಮಗೆ ಈ ಒಂದು 2025ರ ಪರಿಸರ ದಿನದ ಆತಿಥ್ಯವನ್ನು ವಹಿಸಿದಂಥ ದೇಶ ನೋಡಿ, ವಿಚ್ ಕಂಟ್ರಿ ಹ್ಯಾಸ್ ದ ಹಾಸ್ಟ್ ಕಂಟ್ರಿ ಆಫ್ ವರ್ಲ್ಡ್ ಎನ್ವೈರನ್ಮೆಂಟ್ ಡೇ 2025 ಅಂತ ಕೇಳಿದೆ. ನಾವು 26 ಬರೆಸಿದ್ವಿ, ಅವನೇನು ಮಾಡಿದ್ದಾನೆ 25ರ ಪರಿಸರ ದಿನದ ಮುಖ್ಯಾಂಶಗಳ ಬಗ್ಗೆ ಮಾಹಿತಿಯನ್ನು ಕೇಳ್ತಾ ಹೋಗಿದ್ದಾನೆ ಅಂತಕ್ಕಂಥದ್ದು ನಿಮಗೆ ಗೊತ್ತಿರಬೇಕಾದಂಥ ವಿಚಾರ. ಹಾಗಾದರೆ ಎಲ್ಲಿ ಇದು ನಡೆದಂಥದ್ದು ಅಂದರೆ ಈ ದಕ್ಷಿಣ ಕೊರಿಯಾದಲ್ಲಿ ನಡೀತು ಅಂತ ಗೊತ್ತಿರಬೇಕು. ಎಲ್ಲಿ ನಡೀತು? ದಕ್ಷಿಣ ಕೊರಿಯಾದಲ್ಲಿ ನಡೀತು. ಈ ಒಂದು ಏನು ಇದರ ಒಂದು ಥೀಮ್ 2025ರ ಇಂಟರ್ನ್ಯಾಷನಲ್ ಎನ್ವೈರನ್ಮೆಂಟ್ ಡೇ ಥೀಮ್ ಏನು ಕೇಳಿದ್ದಾನೆ 2025ರ ಈ ಒಂದು ಪುಟ್ಟಿಂಗ್ ಎಂಡ್ ಟು ಪ್ಲಾಸ್ಟಿಕ್ ಪೊಲ್ಯೂಷನ್ ಅಂತ, ಪುಟ್ಟಿಂಗ್ ಎಂಡ್ ಟು ಪ್ಲಾಸ್ಟಿಕ್ ಪೊಲ್ಯೂಷನ್ ಅಂತ ಗೊತ್ತಿರಲಿ. ಹಾಗಾದರೆ 2026ರ ಇಂಟರ್ನ್ಯಾಷನಲ್ ಎನ್ವೈರನ್ಮೆಂಟ್ ಡೇ ಇದರ ಆತಿಥ್ಯವನ್ನು ವಹಿಸಿರ್ತಕ್ಕಂಥ ಸಿಟಿ ಯಾವುದು ಅಂದರೆ ಈ ಒಂದು ಬಾಕು ಅಂತ. ಈ ಬಾಕು ಇರ್ತಕ್ಕಂಥದ್ದು ಯಾವ ದೇಶದಲ್ಲಿ ಅಂದರೆ ಈ ಅಜರ್ಬೈಜಾನ್ ಅಂತ ಅದರ ಹೆಸರು. ಅಜರ್ಬೈಜಾನಲ್ಲಿರ್ತಕ್ಕಂಥ ಬಾಕುನಲ್ಲಿ, ಅಜರ್ಬೈಜಾನ್ ದೇಶದಲ್ಲಿರ್ತಕ್ಕಂಥ ಸಿಟಿ ಬಾಕುನಲ್ಲಿ 2026ರ ಎನ್ವೈರನ್ಮೆಂಟ್ ಡೇಗೆ ಸಂಬಂಧಿಸಿದಂಥ ಘಟನೆಗಳು ನಡೀತು ಅಂತ ಗೊತ್ತಿಲ್ಲ. ನೆಕ್ಸ್ಟ್ ಹಾಗಾದರೆ ನಮಗೆ ವಿಶೇಷವಾಗಿ ಮತ್ತೆ 2026 ಬಿಟ್ಟು 25 ಕೇಳಿದ್ದಾನೆ. 2025ರ G7 ಶೃಂಗಸಭೆ ಯಾವ ದೇಶದಲ್ಲಿ ನಡೀತು ಅಂತ. G7 ಶೃಂಗಸಭೆ ಯಾವ ದೇಶದಲ್ಲಿ ನಡೀತು ಅಂತಕ್ಕಂಥದ್ದು ನಿಮಗೆಲ್ಲ ಗೊತ್ತಿದೆ, ಕೆನಡಾದಲ್ಲಿ. ನೋಡಿ, G20 ಬೇರೆ, ಹಾಗೆ G7 ಬೇರೆ ಅಂತಕ್ಕಂಥದ್ದು ಗೊತ್ತಿರಬೇಕು. G20 ಬೇರೆ, G7 ಬೇರೆ ಅಂತಕ್ಕಂಥದ್ದು ನಿಮ್ಗೆ ಗೊತ್ತಿರಬೇಕು. ಮುಂದುವರೆದಿಗೆ 2026-27 ಸಹ ನೀವು ನೆನ್ಪಿಟ್ಕೊಂಡ್ರೆ ಬೇಕಾಗುತ್ತೆ ಮುಂದೆ ಎಕ್ಸಾಮಲ್ಲಿ. ನೆಕ್ಸ್ಟ್ 2025ರ ಇಸ್ರೋ ಉಡಾವಣೆ ಮಾಡಿದ NVS-02 ಉಪಗ್ರಹವು ಯಾವ ವ್ಯವಸ್ಥೆಗೆ ಸಂಬಂಧಿಸಿದೆ ಅಂತಕ್ಕಂಥದ್ದು. ಯಾವ ವ್ಯವಸ್ಥೆಗೆ ಸಂಬಂಧಿಸಿದೆ ನೋಡಿ, ಕ್ಲೈಮೇಟ್ ಅಥವಾ ಮೆಟಲಾಜಿಕಲ್ ಹವಾಮಾನ ಅಂತ ಕೊಟ್ಟಿದ್ದಾನೆ, ನ್ಯಾವಿಗೇಷನ್ ದಿಕ್ಸೂಚಿ ಅಂತ ಕೊಟ್ಟಿದ್ದಾನೆ, ಅದೇ ರೀತಿಯಾಗಿ ಕಮ್ಯುನಿಕೇಷನ್ ಅಂದರೆ ನಿಮಗೆ ಸಿಸ್ಟಮ್ ಬಗ್ಗೆ ಕೊಟ್ಟಿದ್ದಾನೆ, ಅಗ್ರಿಕಲ್ಚರ್ ಬಗ್ಗೆ ಕೊಟ್ಟಿದ್ದಾನೆ. ಬಟ್ ಇದಕ್ಕೆ ಒಂದು ರೈಟ್ ಆನ್ಸರ್ 23ನೇ ಪ್ರಶ್ನೆಗೆ ಒಂದು ರೈಟ್ ಆನ್ಸರ್ ಯಾವುದು ಅಂದರೆ ಈ ನ್ಯಾವಿಗೇಷನ್ ಸಿಸ್ಟಮ್ ಅಂತಕ್ಕಂಥದ್ದು ಏನಿದೆ, ನ್ಯಾವಿಗೇಷನ್ ಸಿಸ್ಟಮ್ ಅಂತ ನಮಗೆ ಗೊತ್ತಿರಬೇಕು. ಅದರ ಬೇಸ್ ಮೇಲೂ ಸಹ ಹೆಚ್ಚು ಪ್ರಶ್ನೆಗಳನ್ನು ನಮಗೆ ಕೇಳ್ತಾ ಹೋಗ್ಬೋದು ಸ್ನೇಹಿತರೆ. ಎಸ್, ಹಾಗಾದರೆ ಅದಾದಮೇಲೆ ಮುಂದಿನ ಪ್ರಶ್ನೆ ನಮಗೆ ಯಾವುದಿದೆ ಅಂತ ನೋಡ್ತಾ ಹೋಗೋಣ. ಬ್ರಿಕ್ಸ್
ನೋಡಿ ಬ್ರಿಕ್ಸ್ ಫಸ್ಟ್ ಬರೀ ಬ್ರಿಕ್ ಅಂತಿತ್ತು, ಸೌತ್ ಆಫ್ರಿಕಾ ಸೇರ್ತಾ ಹೋತು 2009ರಲ್ಲಿ ಜಿಮ್ ಮೊಹನ್ ಇಲ್ಲನಿಂದ ಸ್ಟಾರ್ಟ್ ಆದಂಥದ್ದು ಬ್ರಿಕ್ಸ್. ನೋಡಿ ಈಗ ಬ್ರಿಕ್ಸ್ ಅಂತಕ್ಕಂಥ ದೇಶಗಳ ಬಗ್ಗೆ ನಿಮಗೆ ಮೊದಲು ಪ್ರಶ್ನೆಗಳು ಹೆಚ್ಚು ಬರ್ತಾ ಇರೋದು. ಬ್ರೆಜಿಲ್ ಇರ್ಬೋದು, ರಷ್ಯಾ ಇರ್ಬೋದು, ಇಂಡಿಯಾ ಇರ್ಬೋದು, ಚೀನಾ ಇರ್ಬೋದು, ಸೌತ್ ಆಫ್ರಿಕಾ ಇರ್ಬೋದು. ಇದು ವಿಶೇಷವಾಗಿ ಒಂದು ನ್ಯೂ ಡೆವಲಪ್ಮೆಂಟ್ ಬ್ಯಾಂಕನ್ನು ತಂದಿದೆ, ಅಲ್ಲೂ ಸಹ ನೀವು ಹಣವನ್ನು ಹೂಡಿಕೆ ಮಾಡ್ಬೋದು ಅಂತಕ್ಕಂಥದ್ದು ಗೊತ್ತಿರಲಿ. ಪ್ರೆಸೆಂಟ್ ಬ್ರಿಕ್ ದೇಶಗಳೆಷ್ಟು ಅಂದರೆ 15 ದೇಶಗಳು, ಅಂದರೆ 11 ದೇಶಗಳಿದೆ. ಬ್ರಿಕ್ಸ್ ದೇಶಗಳು ಎಷ್ಟಿದೆ? 11 ದೇಶಗಳಿದೆ. ಈ ಬ್ರಿಕ್ಸ್ ದೇಶಕ್ಕೆ ಕೊನೆಯದಾಗಿ ಸೇರ್ಪಡೆ ಆಗಿರ್ತಕ್ಕಂಥದ್ದು 2025ರಲ್ಲಿ ಸೇರ್ಪಡೆ ಆಗಿರ್ತಕ್ಕಂಥ ದೇಶನೇ ಯಾವುದು ಅಂದರೆ ಇಂಡೋನೇಷ್ಯಾ ಅಂತ ಗೊತ್ತಿರಬೇಕು. ಸೇರ್ಪಡೆ ಆಗಿರೋ ದೇಶ ಯಾವುದು ಅಂದರೆ ಇಂಡೋನೇಷ್ಯಾ ಅಂತ ಗೊತ್ತಿರಬೇಕು. ಮತ್ತು ಇದರ ಮುಖ್ಯಾಂಶಗಳ ಬಗ್ಗೆ ಮಾಹಿತಿ ನಿಮಗೆ ಇರಲಿ. ನೆಕ್ಸ್ಟ್ ಅದಾದಮೇಲೆ ಜಾಗತಿಕ ಹಸಿವಿನ ಸೂಚ್ಯಾಂಕ, ದ ಗ್ಲೋಬಲ್ ಹಂಗರ್ ಇಂಡೆಕ್ಸ್ ಬರ್ಸಿದ್ವಿ ಕ್ಲಾಸಲ್ಲಿ. ಗ್ಲೋಬಲ್ ಹಂಗರ್ ಇಂಡೆಕ್ಸಲ್ಲಿ ಭಾರತಕ್ಕೆ ಸಂಬಂಧಿಸಿದಂಥ ಅಂಶಗಳು. ಭಾರತ ಈಗ ಲಾಸ್ಟ್ ಬಿಡುಗಡೆ ಆಗಿರ್ತಕ್ಕಂಥ ಹಸಿವಿನ ಸೂಚ್ಯಾಂಕ 2025ರಲ್ಲಿ ಭಾರತ ಎಷ್ಟನೇ ರ್ಯಾಂಕಲ್ಲಿತ್ತು ಅಂದರೆ 102ನೇ ರ್ಯಾಂಕಲ್ಲಿತ್ತು. ಭಾರತ ಎಷ್ಟನೇ ರ್ಯಾಂಕಲ್ಲಿತ್ತು? 102ನೇ ರ್ಯಾಂಕಲ್ಲಿತ್ತು ಅಂತಕ್ಕಂಥದ್ದು ಗೊತ್ತಿರಬೇಕು. ಇದನ್ನು ಫುಡ್ ಆ್ಯಂಡ್ ಅಗ್ರಿಕಲ್ಚರ್ ಆಗಿರ್ಬೋದು, ಯುನಿಸೆಫ್ ಇರ್ಬೋದು, ಯುನೆಸ್ಕೋ ಆಗಿರ್ಬೋದು, ಈ ಎರಡೂ ಸಹ ಇದನ್ನು ಮಾಡಲ್ಲ ಅಂತ ಗೊತ್ತಿರಬೇಕು. ಈಗ ಸಂಬಂಧಿಸಿದಂತೆ ನೀವೇನು ಮಾಡಬೇಕು? ವೆಲ್ತಿಗೆ ಸಂಬಂಧಿಸಿದಂಥ ವೈಲ್ಡ್ ಲೈಫ್ಗೆ ಸಂಬಂಧಿಸಿದಂತಹ ಒಂದು ಏನಿದೆ ಈ ಒಂದು ಅಂಶಗಳ ಬಗ್ಗೆ ಅಧ್ಯಯನ ಮಾಡುವ ಜಾಗತಿಕ ಹಸಿವಿನ ಸೂಚ್ಯಾಂಕಕ್ಕೆ ಸಂಬಂಧಿಸಿದಂತೆ ವೆಲ್ತ್ ಹಂಗರ್ ಲೈಫ್ ಅಂತಕ್ಕಂಥದ್ದು ಹಂಗರ್ ಲೈಫಿಗೆ ಸಂಬಂಧಿಸಿದಂಥ ವಿಶೇಷತೆ. ಇದಾದಮೇಲೆ ನಮಗೆ 26ನೇ ಪ್ರಶ್ನೆ ಇದೆ. ಖೇಲೋ ಇಂಡಿಯಾ ವಾಂಟರ್ ಗೇಮ್ಸ್ ಆಯೋಜಿಸಿದ ರಾಜ್ಯ ಅಥವಾ ಕೇಂದ್ರಾಡಳಿತ ಪ್ರದೇಶ ಯಾವುದು ಅಂತ. ಖೇಲೋ ಇಂಡಿಯಾಕ್ಕೆ ಸಂಬಂಧಿಸಿದಂತೆ ಆಡಳಿತ ನಡೆಸಿದಂತಹ ಅಥವಾ ಈ ಒಂದು ನಡೆಸಿದಂಥದ್ದು ಯಾವುದು ಅಂದರೆ ನಿಮ್ಗೆ ಗೊತ್ತಿರಬೇಕು, ಜಮ್ಮು ಮತ್ತು ಕಾಶ್ಮೀರ. ನ್ಯೂಸ್ ಪೇಪರ್ನ ಚೆನ್ನಾಗಿ ಓದಬೇಕು. ಜಮ್ಮು ಮತ್ತು ಕಾಶ್ಮೀರ ಏನಿದೆ ಇದು ಇದಕ್ಕೆ ಸಂಬಂಧಿಸಿದಂಥ ಘಟನೆಗಳನ್ನು ನೀಡುತ್ತೆ ಅಂತ ಗೊತ್ತಿರಲಿ. ನೆಕ್ಸ್ಟ್ ಅದಾದಮೇಲೆ ನಮಗೆ ಹಿಮಾಚಲ ಪ್ರದೇಶ, ಉತ್ತರಾಖಂಡ, ಸಿಕ್ಕಿಮಲ್ಲಿದೆ. ನೆಕ್ಸ್ಟ್ ಹಾಗಾದರೆ ನಮಗೆ ಈ ಒಂದು 27ನೇ ಪ್ರಶ್ನೆ ಏನು ಹೇಳುತ್ತೆ ಅಂತ ಕೊಡೋಣ. ನೋಡಿ, ಇದರಲ್ಲಿ ಈ ಬಾರಿ 3 ಸಲ ರಿಪೀಟ್ ಆಗಿದೆ ಪ್ರಶ್ನೆ. ಈ ಒಂದು ನಮಸ್ತೆ ಯೋಜನೆ ಮುಖ್ಯವಾಗಿ ಯಾವುದಕ್ಕೆ ಸಂಬಂಧಿಸಿದೆ ಅಂತಕ್ಕಂಥದ್ದು. ನಮಸ್ತೆ ಯೋಜನೆ ಈ ಮುಖ್ಯವಾಗಿ ಯಾವುದಕ್ಕೆ ಸಂಬಂಧಿಸಿದೆ ಅಂತಕ್ಕಂಥದ್ದು ನಾವಿಲ್ಲಿ ನೋಡ್ತಾ ಹೋಗೋದಾದರೆ ನೋಡಿ, ಈ ಒಂದು ರೈತರು ಅಂತ ಒಂದು ಆಪ್ಷನ್ಸಲ್ಲಿದೆ, ಮತ್ತು ಬೇರೆ ಬೇರೆ ಆಪ್ಷನ್ಸಲ್ಲಿ ಬೇರೆ ಬೇರೆ ರೀತಿಯಾಗಿದೆ ಅಂತಕ್ಕಂಥದ್ದು ಗೊತ್ತಿರಬೇಕು. ನಮಸ್ತೆ ಕಾರ್ಯಕ್ರಮಕ್ಕೆ ಸಂಬಂಧಿಸಿದಂತೆ ಇದು ಸ್ವಚ್ಛತಾ ಕಾರ್ಮಿಕ ಕಲ್ಯಾಣ. ಎರಡನೇದೇನಿದೆ, ಈ ಸ್ವಚ್ಛತಾ ಕಾರ್ಮಿಕ ಕಲ್ಯಾಣ ಏನಿದೆ, ಈ ಸ್ವಚ್ಛತಾ ಕಾರ್ಮಿಕ ಕಲ್ಯಾಣದ ಬಗ್ಗೆನೂ ಸಹ ಇದು ಮಾತಾಡ್ತಾ ಹೋಗುತ್ತೆ. ನಮಸ್ತೆ ಈ ಒಂದು ಕಲ್ಯಾಣ ಕರ್ನಾಟಕ ಅಥವಾ ಕರ್ನಾಟಕ ಯೋಜನೆಯಲ್ಲಿ ನಾವು ನೋಡ್ತಾ ಹೋಗ್ಬೋದು. ಇದು ನಮಸ್ತೆ ಯೋಜನೆಯಲ್ಲಿ ಬರ್ತಕ್ಕಂಥ ಮುಖ್ಯ ಅಂಶ. ನೆಕ್ಸ್ಟ್ ಮಿಷನ್ ಲೈಫ್ ಕಲ್ಪನೆಯನ್ನು ಯಾರು ಪ್ರತಿಪಾದಿಸಿದರು? ಮಿಷನ್ ಲೈಫ್ ನೋಡಿ, ಈಗ ನಮಗೆ ಈ ಒಂದು ಪ್ರೊಪೋಸ್ಡ್ ದ ಕ್ಯಾಪ್ಟನ್ಸಿ ಅಂತಕ್ಕಂಥದ್ದೇನಿದೆ ಅದಕ್ಕೆ ಸಂಬಂಧಿಸಿದಂಥ ದುಡ್ಡು ಕಿತ್ತು ಕಳಿಸು ಅಂದರೆ ನಿಮಗೆ ಈ ಒಂದು ಕಲ್ಪನೆ ಯಾವ ಪ್ರಸ್ತಾಪಿಸಲಾಯಿತು ಅಂತಕ್ಕಂಥದ್ದು ನಮಗೆ ಕಾನ್ಸೆಪ್ಟ್ ಆಫ್ ಮಿಷನ್ ಲೈಫ್ ಅಂತ ಗೊತ್ತಿರಬೇಕು. ಇದನ್ನು ಯಾರು ವಿಶೇಷವಾಗಿ ಸ್ಟಾರ್ಟ್ ಮಾಡಿದ್ರ ಬಗ್ಗೆ ನಮಗೆ ಮಾಹಿತಿ ಬೇಕು. ನರೇಂದ್ರ ಮೋದಿ ಅವರು ಸ್ಟಾರ್ಟ್ ಮಾಡಿದ್ರು. ಹಾಗೆ ಅಮಿತ್ ಶಾ ಇರ್ಬೋದು, ದ್ರೌಪದಿ ಮುರ್ಮು ಇರ್ಬೋದು, ಹಾಗೆ ಎಸ್ ಜೈಶಂಕರ್ ಅಂತಕ್ಕಂಥದ್ದಿದೆ ಮಿಷನ್ ಲೈಫ್ಗೆ ಸಂಬಂಧಿಸಿದಂತೆ. ಹಾಗಾದರೆ ಇಂದಿನ ಪ್ರಶ್ನೆ ಸ್ವಚ್ಛ ಕಾರ್ಮಿಕ ಕಲ್ಯಾಣಕ್ಕಾಗಿ, ವೆಲ್ಫೇರ್ ಆಫ್ ಈ ಒಂದು ಅಂಶಗಳ ಸಂಬಂಧಿಸಿದಂಥ ಕಲ್ಯಾಣಕ್ಕೆ ಸಂಬಂಧಿಸಿದಂತೆ. ನೆಕ್ಸ್ಟ್ 2026ರ ರಾಯಲ್ ಚಾಲೆಂಜರ್ಸ್ ನೀವೆಲ್ಲ ಭಯಂಕರ ನೋಡ್ತೀರಾ. RCB ಅಂತಕ್ಕಂಥದ್ದು ರಾಯಲ್ ಚಾಲೆಂಜರ್ಸ್ IPL ತಂಡದ ನಾಯಕ ಯಾರಾಗಿದ್ದು ಅಂತ ಕೇಳಿದರೆ ರಜತ್ ಪಟಿದಾರ್ ಅಂತ ಗೊತ್ತಿಲ್ಲ. ಯಾರು ಅಂದರೆ ರಜತ್ ಪಟಿದಾರ್ ಅಂತಕ್ಕಂಥದ್ದು ಗೊತ್ತಿರಬೇಕು. ಈ ರಜತ್ ಪಟಿದಾರ್ಗೆ ಸಂಬಂಧಿಸಿದಂಥ ಘಟನೆಗಳು ಸಹ ನಮಗೆ ಯಾವ್ಯಾವ ರೀತಿಯಾಗಿ, ಯಾವ್ಯಾವ ಹಿನ್ನೆಲೆಯಲ್ಲಿ ಅಥವಾ ಯಾವ ದೃಷ್ಟಿಕೋನದಲ್ಲಿ ಈ ಪ್ರಶ್ನೆಗಳನ್ನ ಕೇಳ್ಬೋದು. ಆರೆಂಜ್ ಕ್ಯಾಪ್ ಇರ್ಬೋದು, ಹೈಯೆಸ್ಟ್ ವಿಕೆಟ್ ಇರ್ಬೋದು. ಇದು ಸಹ ಕ್ರಿಕೆಟ್ ಮೇಲೇ ಹೆಚ್ಚು ಪ್ರಶ್ನೆಗಳನ್ನ ಕೇಳಿದ್ದಾನೆ. ನೆಕ್ಸ್ಟ್ ಸಿನಿಮಾ ಬಂತು. ಈ ಒಂದು ಯಾಮಿ ಗೌತಮಿ ಅತ್ಯುತ್ತಮ ನಾಯಕ ರಾಷ್ಟ್ರೀಯ ಪ್ರಶಸ್ತಿ ಪಡೆಯಲು ನಟಿಸಿದ ಸಿನಿಮಾ ಯಾವುದು ಅಂತ ನಿಮಗೆಲ್ಲ ಗೊತ್ತಿದೆ. ಈ ಒಂದು ಆರ್ಟಿಕಲ್ 370 ಅಂತ ಇದರ ಒಂದು ನಿರ್ದೇಶಕರ ಮೇಲೆ ಹೆಚ್ಚು ಪ್ರಶ್ನೆ ಕೇಳ್ಬೋದು. ಇದರ ನಿರ್ದೇಶಕರ ಮೇಲೆ ನಾವು ನೋಡೋದಾದರೆ ಆದಿತ್ಯ
ಈ ಒಂದು ಸುಹಾಸಿನಿ, ಆದಿತ್ಯ ಸುಹಾಸಿನಿ, ಈ ಒಂದು ಜಾಂಬೆಲೆ ಅಂತಕ್ಕಂಥವ್ರು ಏನಿದ್ದಾರೆ, ಆದಿತ್ಯ ಸುಹಾಸಿನಿ, ಈ ಒಂದು ಜಾಂಬೆಲೆ ಅಂತಕ್ಕಂಥವ್ರು ಏನಿದ್ದಾರೆ, ಇವರು ಇದರ ನಿರ್ದೇಶಕರು ಅಂತಕ್ಕಂಥದ್ದು ನಿಮಗೆ ಗೊತ್ತಿರಬೇಕು. ಎಸ್ ಡಿಯರ್ ಫ್ರೆಂಡ್ಸ್, ಈಗ ಲಾಸ್ಟ್ ಅಂತಕ್ಕೆ ಬಂದ್ವಿ. ನಮಗೆ ಸಾರಿ ಇಲ್ಲಿ 15 ಅಲ್ಲ 20 ಕ್ವಶನ್ಸ್ ಆಗಬೇಕಿತ್ತು. ಇಲ್ಲಿ 20 HSTR 20 ಕ್ವಶನ್ಸು. ಅದೇ ರೀತಿಯಾಗಿ ನಮಗೆ ಈ ಒಂದು GPSTR ಏನಿದೆ, ಈ GPSTRಲ್ಲೂ ಸಹ 30 ಕ್ವಶನ್ಸ್ ಇರುತ್ತೆ ಅಂತ ಗೊತ್ತಿರಬೇಕು. GPSTRಲ್ಲೂ ಸಹ ನಮಗೆ 30 ಕ್ವಶನ್ಸ್ ಇರುತ್ತೆ ಅಂತಕ್ಕಂಥದ್ದು ಗೊತ್ತಿರಬೇಕು. GPSTRಲ್ಲೂ ಸಹ ನಮಗೆ 30 ಕ್ವಶನ್ಸ್ಗಳಿರುತ್ತೆ. PST GPSTRಲಿ ಮತ್ತು ಅದಕ್ಕೆ ಸಂಬಂಧಿಸಿದಂಥ ಅಂಶಗಳನ್ನು ನಾವು ನೋಡೋದಾದರೆ, ನೆಕ್ಸ್ಟ್ GPSTRಲ್ಲಿ ಯಾವ್ಯಾವ ಅಂಶಗಳಿಗೆ ಸಂಬಂಧಿಸಿದಂತೆ ಎಷ್ಟು ಬರುತ್ತೆ ಅಂತ ಹೇಳಿದ್ವಿ. ಈಗ ಲಾಸ್ಟ್ ಕಾನ್ಸೆಪ್ಟ್ ಯಾವುದಂದ್ರೆ 20 ಕ್ವಶನ್ಸು ನಮ್ಮ ಹೈಸ್ಕೂಲ್ ಟೀಚರ್, ಪ್ರೌಢಶಾಲಾ ಶಿಕ್ಷಕರ ನೇಮಕಾತಿಯಲ್ಲಿ ಒಂದು ಮಾಡೆಲ್ ಪೇಪರ್ ಬಿಟ್ಟಿದ್ದಾರೆ, ಅವನ್ನ ನೋಡ್ತಾ ಹೋಗೋಣ. ನೋಡಿ, ಗಾನ್ ವಿತ್ ದ ಹೆಂಡ್ ಎಂಬ ಕಾದಂಬರಿ ಬರೆದವ್ರು ಯಾರು ಅಂತ, ಗಾನ್ ವಿತ್ ದ ಹೆಂಡ್ ಎಂಬ ಕಾದಂಬರಿಯನ್ನು ಬರೆದಂಥವ್ರು ಯಾರು ಅಂತ ಒಂದು ಕ್ವಶನ್ಸ್ ಕೇಳಿದರೆ, ಅದಕ್ಕೆ ಅನುಗುಣವಾಗಿ ನಾವು ಪ್ರಶ್ನೆಗಳನ್ನು ಇಲ್ಲಿ ನೋಡ್ತಾ ಹೋಗೋದಾದರೆ, ಫಸ್ಟು ಈ ಆಪ್ಷನ್ ಬಿ ಏನಿದೆ, ಈ ಮಾರ್ಗರೆಟ್ ಮಿಚೆಲ್ ಅಂತಕ್ಕಂಥವ್ರು ಯಾರು, ಈ ಮಾರ್ಗರೆಟ್ ಮಿಚೆಲ್ ಅಂತಕ್ಕಂಥವ್ರು ಈ ಕೃತಿಯನ್ನು ಬರೆದ್ರು ಅಥವಾ ಕಾದಂಬರಿಯನ್ನು ಬರೆದ್ರು. ಹಾಗಾದರೆ ನೆಕ್ಸ್ಟ್ ಪ್ರಶ್ನೆಯಲ್ಲಿ ಸಂಗೀತ ಉಪಕರಣಗಳ ರಾಣಿ, ದ ಕ್ವೀನ್ ಆಫ್ ಮ್ಯೂಸಿಕ್ ಇನ್ಸ್ಟ್ರೂಮೆಂಟ್ ಅಂತ ಯಾರಿಗೆ ಕರಿತೀವಿ ಅಂದರೆ ಪಿಟೀಲು ಅಂತ. ಯಾವುದು ಕರಿತೀವಿ? ವೈಲಿನ್, ಪಿಟೀಲು ಅಂತ ಕರಿತೀವಿ. ಅಥವಾ ಇದನ್ನು ನಾವು ವೀಣಾ ಅಂತಲೂ ಸಹ ಕರಿತೀವಿ. ಪಿಟೀಲು ಅಂತ ಕರಿತೀವಿ, ವೀಣಾ ಅಂತಲೂ ಕರಿತೀವಿ. ನೆಕ್ಸ್ಟ್ ಹಾಗಾದರೆ ಜಿಯೋಗ್ರಫಿಗೆ ಸಂಬಂಧಿಸಿದಂತೆ ವಿಕ್ಟೋರಿಯಾ ಜಲಪಾತ ಯಾವ ನದಿಗೆ ಸೃಷ್ಟಿಯಾಗಿದೆ ಅಂತಕ್ಕಂಥದ್ದು ನಿಮಗೆ ಗೊತ್ತಿರಬೇಕು. ಈ ಒಂದು ಜಾಂಬಿಜಿ ನದಿ ಅಂತಕ್ಕಂಥದ್ದು ಯಾವುದು ಅಂದರೆ ಜಾಂಬಿಜಿ ನದಿ ಅಂತಕ್ಕಂಥದ್ದು ನಿಮಗೆ ಗೊತ್ತಿರಲಿ. ನೆಕ್ಸ್ಟ್ ನಮಗೆ ಈ ಒಂದು ವಿಶ್ವ ಸಾಕ್ಷರತಾ ದಿನವನ್ನು ಯುನೆಸ್ಕೋ ವತಿಯಿಂದ ಎಂದು ಆಚರಿಸಲಾಗುತ್ತದೆ? ನಮಗೆ ಯುನೆಸ್ಕೋ ವತಿಯಿಂದ ಎಂದು ಆಚರಿಸಲಾಗುತ್ತದೆ ಅಂತಕ್ಕಂಥ ಪ್ರಶ್ನೆ ಕೇಳಿದರೆ ನಮಗೆ ವಿಶೇಷವಾಗಿ ಆನ್ಸರ್ ಗೊತ್ತಿರಲಿ. ಈ ಒಂದು ಸೆಪ್ಟೆಂಬರ್ 8ನೇ ತಾರೀಕು ಅಂತ ಗೊತ್ತಿರಬೇಕು. ಸೆಪ್ಟೆಂಬರ್ 8ನೇ ತಾರೀಕು ಅಂತಕ್ಕಂಥದ್ದು ವರ್ಲ್ಡ್ ಲಿಟ್ರಸಿ ಡೇ ಅಂತಕ್ಕಂಥದ್ದು ಗೊತ್ತಿರಲಿ. ಅದೇ ರೀತಿಯಾಗಿ ನಮಗೆ ಸೆಪ್ಟೆಂಬರ್ ಅಂದರೆ ಆದಮೇಲೆ ವಿಶೇಷವಾದ ಕರೆಂಟ್ ಅಫೇರ್ಸ್ಗಳಲ್ಲಿ ಬರ್ತಕ್ಕಂಥದ್ದು ಈ ಮಾರ್ಚ್ 8 ಏನಿದೆ, ಈ ಮಾರ್ಚ್ 8ನ್ನು ನಾವು ವರ್ಲ್ಡ್ ವುಮೆನ್ಸ್ ಡೇ ಅಂತ ಕರಿತೀವಿ. ಹಾಗೆ ನಾವು ಈ ಮೇಗೆ ಸಂಬಂಧಿಸಿದಂಥ ಅಂಶಗಳೇನಿದೆ, ಮೇಗೆ ಸಂಬಂಧಿಸಿದಂಥ ಅಂಶಗಳಲ್ಲಿ ಮೇ 8ನ್ನು ವರ್ಲ್ಡ್ ರೆಡ್ ಕ್ರಾಸ್ ಡೇ ಅಂತ ಕರಿತೀವಿ. ಏನಂತ ಕರಿತೀವಿ? ವರ್ಲ್ಡ್ ರೆಡ್ ಕ್ರಾಸ್ ಡೇ. ನೋಡಿ, ವರ್ಲ್ಡ್ ರೆಡ್ ಕ್ರಾಸ್ ಡೇಗೆ ಸಂಬಂಧಿಸಿದಂತೆ ಮೇ 8, ಮಾರ್ಚ್ 8 ವಿಶ್ವ ಮಹಿಳಾ ದಿನ ಅಂತಕ್ಕಂಥದ್ದು ಗೊತ್ತಿರಬೇಕು. ಸೆಪ್ಟೆಂಬರ್ 8ಗೆ ಸಂಬಂಧಿಸಿದಂತೆ ನಿಮಗೆ ಈ ವರ್ಲ್ಡ್ ಲಿಟ್ರಸಿ ಡೇ ಅಂತಕ್ಕಂಥದ್ದು ಗೊತ್ತಿರಬೇಕು. ನೆಕ್ಸ್ಟ್ ಅದಾದಮೇಲೆ ನಮಗೆ ವಿಶೇಷವಾಗಿ ಬಂದಂತಹ ಒಂದು ಪ್ರಶ್ನೆ ಮತ್ತೆ ಕೇಳಿದರೆ ನಿಮಗೆ ಈ ಒಂದು ಆಗಸ್ಟ್ 8 ಏನಿದೆ, ಇದು ನಿಮಗೆ ಕ್ವಿಟ್ ಇಂಡಿಯಾ ಡೇ ಅಂತ ಗೊತ್ತಿರಬೇಕು. ಆಗಸ್ಟ್ 8 ಏನಿದೆ, ಇದು ಕ್ವಿಟ್ ಇಂಡಿಯಾ ಡೇ ಅಂತಕ್ಕಂಥದ್ದು ಗೊತ್ತಿರಬೇಕು. ಆಗಸ್ಟ್ 8 ಏನಿದೆ, ಇದು ಕ್ವಿಟ್ ಇಂಡಿಯಾ ಡೇಗೆ ಸಂಬಂಧಿಸಿದಂಥ ದಿನ ಅಂತಕ್ಕಂಥದ್ದು ಗೊತ್ತಿರಬೇಕು. ನೆಕ್ಸ್ಟ್ ಹಾಗಾದರೆ ನಮಗೆ 5ನೇ ಪ್ರಶ್ನೆ ನೋಡ್ಬೋಣ. ಈ ಒಂದು ಬರ್ಮುಡಾ ತ್ರಿಕೋನವಿರುವ ಸಾಗರ ಅಂತಕ್ಕಂಥದ್ದು ನೋಡಲಿ. ಬರ್ಮುಡಾ ಟ್ರಯಾಂಗಲ್ ಲೊಕೇಟೆಡ್ ಅಂತ ಕೇಳಿದ್ದಾನೆ. ಇದಕ್ಕೆ ರೈಟ್ ಆನ್ಸರ್ ಯಾವುದಪ್ಪ ಅಂದರೆ ಅಟ್ಲಾಂಟಿಕ್ ಸಾಗರ ಅಂತ. ಇದಕ್ಕೆ ರೈಟ್ ಆನ್ಸರ್ ಯಾವುದು ಅಂದರೆ ಅಟ್ಲಾಂಟಿಕ್ ಸಾಗರ ಅಂತ ಗೊತ್ತಿರಲಿ. ನೆಕ್ಸ್ಟ್ ಅದಾದಮೇಲೆ ಕೃತಕ ಮಳೆ ತರಿಸಲು ಉಪಯೋಗಿಸುವ ರಾಸಾಯನಿಕ ಯಾವುದು ಅಂತ ಕೇಳಿದರೆ, ಕೃತಕ ಮಳೆ ತರಿಸಲು ಉಪಯೋಗಿಸುವ ರಾಸಾಯನಿಕ ಯಾವುದು ಅಂತ ಕೇಳಿದರೆ ಈ ಒಂದು ಸಿಲ್ವರ್ ಅಯೋಡೈಡ್ ಅಂತಕ್ಕಂಥದ್ದು, ಯಾವುದು ಸಿಲ್ವರ್ ಅಯೋಡೈಡ್ ಅಂತಕ್ಕಂಥದ್ದು ಕೃತಕ ಮಳೆಗೆ ಬಳಸ್ತಕ್ಕಂಥ ಒಂದು ರಾಸಾಯನಿಕ ಅಂತ ಗೊತ್ತಿರಬೇಕು. ನೆಕ್ಸ್ಟ್ ಅದಾದಮೇಲೆ ಗಾನ ಪಕ್ಷಿಧಾಮವಿರುವುದು. ನೋಡಿ, ಗಾನ ಪಕ್ಷಿಧಾಮ ಇರುವುದು ಎಲ್ಲಿ ಅಂತಕ್ಕಂಥ ಪ್ರಶ್ನೆ ಕೇಳ್ತಾ ಹೋಗಿದ್ದಾನೆ. ಗಾನ ಪಕ್ಷಿಧಾಮ ಇರ್ತಕ್ಕಂಥದ್ದು ಎಲ್ಲಿ ಅಂತಕ್ಕಂಥ ಪ್ರಶ್ನೆಯನ್ನು ನಮಗೆ ಕೇಳ್ತಾ ಹೋಗಿದ್ದಾನೆ. ಅದ್ರ ಮೇಲೆ ನಾವು ಪ್ರಶ್ನೆಗಳನ್ನು ನೋಡ್ತಾ ಹೋಗೋದಾದರೆ ಈ ಗಾನ ಪಕ್ಷಿಧಾಮ ಇರ್ತಕ್ಕಂಥದ್ದು ರಾಜಸ್ಥಾನದಲ್ಲಿ ಅಂತ ಗೊತ್ತಿರಲಿ. ಎಲ್ಲಿ ಅಂದರೆ ರಾಜಸ್ಥಾನ ಅಂತ ಗೊತ್ತಿರಲಿ. ನೆಕ್ಸ್ಟು ಸಮುದ್ರದ ದಡವನ್ನು ರಾಷ್ಟ್ರೀಯ ಲಾಂಛನವಾಗಿ ಇಟ್ಟುಕೊಂಡಿರುವ ದೇಶ, ವಿಚ್ ಕಂಟ್ರಿ ಆ್ಯಸ್ ದ ಈ ಒಂದು ಅಡಾಪ್ಟೆಡ್ ದ ಈ ಒಂದು ಶೇಪ್ ಏನಿದೆ, ನ್ಯಾಷನಲ್ ಸಿಂಬಲ್ಗೆ ಸಂಬಂಧಿಸಿದಂತೆ ಸಮುದ್ರ ಓಸಿಯನ್ನಿಗೆ ಸಂಬಂಧಿಸಿದಂಥ ಸಿಂಬಲನ್ನು ಇಟ್ಕೊಂಡಿರ್ತಕ್ಕಂಥ ದೇಶ ಯಾವುದು ಅಂತಕ್ಕಂಥದ್ದನ್ನು ಪ್ರಶ್ನೆ ಕೇಳ್ತಾ ಹೋಗಿದ್ದಾನೆ. ಈ ಡೆನ್ಮಾರ್ಕ್ ಅಂತ ಗೊತ್ತಿರಲಿ. ಯಾವುದು ಅಂದರೆ ಡೆನ್ಮಾರ್ಕ್ ಅಂತ ಗೊತ್ತಿರಲಿ. ನೆಕ್ಸ್ಟ್ ಹಾಗಾದರೆ ನಾನು ಆಗಲೇ ಹೇಳಿದ್ನಲ್ಲ, ಡಾಕ್ಟರ್ ರಾಜ್ಕುಮಾರ್ ಅವರಿಗೆ ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿ ನೀಡಿದ ವರ್ಷ ಯಾವುದು ಅಂತ ಕೇಳಿದ್ದಾನೆ. ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿ ನೀಡಿದಂಥ ವರ್ಷ ಯಾವುದು ಅಂತ ಸಿಂಪಲ್ ಕೇಳ್ತಾ ಹೋಗಿದ್ದಾನೆ. 1995. ನೋಡಿ, ನಮಗೆ ಹೆಚ್ಚು ಪ್ರಶ್ನೆ ಬರೋದು 1955 ನೆನ್ಪಿಟ್ಕೊಳ್ಳಿ.
1967 ನೆನ್ಪಿಟ್ಕೊಳ್ಳಿ, 1987 ನೆನ್ಪಿಟ್ಕೊಳ್ಳಿ, ಹಾಗೆಯೇ 1992 ನೆನ್ಪಿಟ್ಕೊಳ್ಳಿ. ಈ 4 ಸಹ ಪ್ರಥಮ ಕನ್ನಡದಲ್ಲಿ ಮೊದಲು ಕನ್ನಡದಲ್ಲಿ ಕುವೆಂಪು ಅವರಿಗೆ ಸಿಕ್ತು ಅಂತ ನೋಡಿ. ಇದು ಕೇಂದ್ರ ಸಾಹಿತ್ಯ ಅಕಾಡೆಮಿ, ಇದು ಜ್ಞಾನಪೀಠ, ಇದು ಪಂಪ ಪ್ರಶಸ್ತಿ, ಇದು ಯಾವುದು ಅಂದರೆ ಕರ್ನಾಟಕ ರತ್ನ. ನೋಡಿ, ನಮಗೆ ಡಾಕ್ಟರ್ ರಾಜ್ಕುಮಾರ್ ಮತ್ತು ಕುವೆಂಪು ಸೇರಿ 1992ನಲ್ಲಿ ಏನಾಯಿತು, ಇಬ್ಬರಿಗೂ ಸಹ ಸೇರಿ ಈ ಕರ್ನಾಟಕ ರತ್ನ ಪ್ರಶಸ್ತಿ ಬಂತು ಅಂತ ಗೊತ್ತಿರಬೇಕು. ಕರ್ನಾಟಕ ರತ್ನ ಪ್ರಶಸ್ತಿ ಬಂತು ಅಂತಕ್ಕಂಥದ್ದು ಗೊತ್ತಿರಬೇಕು. ಹಾಗಾದರೆ ಜ್ಞಾನಪೀಠದಲ್ಲಿ ನೀವು ಕೇಳೋದು 1994, ಇಲ್ಲಿ ಫಸ್ಟ್ 1994 ಯಾರಿಗೆ ಬಂತು ಅಂದರೆ ಯು ಆರ್ ಅನಂತಮೂರ್ತಿ ಅಂತ ಗೊತ್ತಿರಬೇಕು. ಯಾರು? ಯು ಆರ್ ಅನಂತಮೂರ್ತಿ. 1998ರಲ್ಲಿ ಯಾರಿಗೆ ಬಂತು ಅಂತಕ್ಕಂಥದ್ದು ಈ ಗಿರೀಶ್ ಕಾರ್ನಾಡ್ ಅವರಿಗೆ ಬಂತು ಅಂತಕ್ಕಂಥದ್ದು. 1998 ಆದಮೇಲೆ ನಮಗೆ ಈಗ ಇತ್ತೀಚೆಗೆ ಒಂದು 2010ರಲ್ಲಿ ಯಾರಿಗೆ ಬಂತು ಅಂದರೆ ಈ ಚಂದ್ರಶೇಖರ್ ಕಂಬರ್ ಅವರಿಗೆ 2010ರಲ್ಲಿ ಜ್ಞಾನಪೀಠ ಪ್ರಶಸ್ತಿ ಬಂದಂಥದ್ದು ಯಾರಿಗೆ ಅಂದರೆ ಈ ಚಂದ್ರಶೇಖರ್ ಕಂಬರ್ ಅವರಿಗೆ ಅಂತಕ್ಕಂಥದ್ದು ಗೊತ್ತಿರಲಿ. ಯಾರಿಗೆ? ಚಂದ್ರಶೇಖರ್ ಕಂಬರ್ ಅವರಿಗೆ. ನೋಡಿ, ಇವೆಲ್ಲ ಪ್ರಶ್ನೆಗಳು ಬೇರೆ ಬೇರೆ ವಿಧಾನದಲ್ಲಿ ಕೇಳ್ಬೋದು. ಅಥವಾ 1955ರಲ್ಲಿ ನಮಗೆ ವಿಶೇಷವಾಗಿ 1955ರಲ್ಲಿ ವಿಶೇಷವಾಗಿ ಈ ಒಂದು ಭಾರತ ರತ್ನ ಸರ್ MV ಅವರಿಗೆ ಭಾರತ ರತ್ನ ಪ್ರಶಸ್ತಿ ಬಂದಿದ್ರ ಬಗ್ಗೆ ನಮಗೆ ಮಾಹಿತಿ ಇರಬೇಕು ಸ್ನೇಹಿತರೆ. ನಮಗೆ ಹಾಗಾದರೆ ಈ ಒಂದು ಡಾಕ್ಟರ್ ರಾಜ್ಕುಮಾರ್ ಅವರಿಗೆ ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿ ಬಂದ ವರ್ಷ ಗೊತ್ತಾಯಿತು, 1995 ಅಂತ ನೆನಪಿಲ್ಲ. ನೆಕ್ಸ್ಟ್, ಈ ಒಂದು ಬುರ್ರಾಕಥ ಯಾವ ರಾಜ್ಯದ ಸಾಂಪ್ರದಾಯಿಕ ನೃತ್ಯ ಅಂತ. ಬುರ್ರಾಕಥ ಯಾವ ರಾಜ್ಯದ ಸಾಂಪ್ರದಾಯಿಕ ನೃತ್ಯ ಅಂತ ಕೇಳ್ತಾ ಹೋಗಿದ್ದಾರೆ. ನೋಡಿ, ವಿಶೇಷವಾಗಿ ಇದಕ್ಕೆ ರೈಟ್ ಆನ್ಸರ್ ಯಾವುದಪ್ಪ ಅಂದರೆ ಈ ಆಂಧ್ರ ಪ್ರದೇಶ್ ಅಂತ ಗೊತ್ತಿರಲಿ. ಯಾವುದು? ಆಂಧ್ರ ಪ್ರದೇಶ್ ಅಂತ ಗೊತ್ತಿರಲಿ. ಆಂಧ್ರ ಪ್ರದೇಶ್ ಅಂದರೆ ನಾವು ಹಿಂದಿಯಲ್ಲಿ ಏನು ಓದ್ತಾ ಇದ್ವಿ, ಈ ಒಂದು ಕೂಚುಪುಡಿ ಅಂತಕ್ಕಂಥದ್ರ ಬಗ್ಗೆ ಓದ್ತಾ ಇದ್ವಿ. ಕೇರಳ ಅಂದ ತಕ್ಷಣ ನಾವೇನು ಮಾಡ್ತಾ ಇದ್ವಿ, ಈ ಒಂದು ಕಥಕ್ಕಳಿ ಅಂತ ಓದ್ತಾ ಇದ್ವಿ. ಹಾಗೆಯೇ ರಾಜಸ್ಥಾನ ಅಂದರೆ ಮೇಜ ನೃತ್ಯ ಯಾವುದು ಅಂದರೆ ಈ ಒಂದು ಗಂಗೂರ್ ನೃತ್ಯ ಅಂತ ಓದ್ತಾ ಇದ್ವಿ. ಹಾಗೆ ಉತ್ತರಾಖಂಡಕ್ಕೆ ಸಂಬಂಧಿಸಿದಂಥ ನೃತ್ಯಗಳ ಬಗ್ಗೆಯೂ ನಮಗೆ ಪ್ರಶ್ನೆ ಕೇಳ್ಬೋದು. ಉತ್ತರಾಖಂಡ ಪ್ರಶ್ನೆಗಳನ್ನು ಕೇಳ್ತಾ ಹೋಗ್ಬೋದು. ಮೇಜರಾಗಿ ನಮಗೆ ಈಗ ನಾವು ಜಾಸ್ತಿ ನೆನ್ಪಿಟ್ಕೊಳ್ತಕ್ಕಂಥದ್ದು ಈ ಒಂದು ತಮಿಳುನಾಡಿಗೆ ಸಂಬಂಧಿಸಿದಂತೆ ಭರತನಾಟ್ಯ ಎಲ್ಲಿ ಬರುತ್ತೆ, ಈ ಭರತನಾಟ್ಯಕ್ಕೆ ಸಂಬಂಧಿಸಿದಂತೆ ಯಕ್ಷಗಾನ ಕರ್ನಾಟಕದಲ್ಲಿ ಬರುತ್ತೆ, ಕೂಚುಪುಡಿ ಕಥಕ್ಕಳಿ ಬರ್ತದೆ. ಹಾಗೆ ಮೋಹಿನಿ ಅಟ್ಟಂ ಅಂತಕ್ಕಂಥದ್ದು ಕೇರಳದಲ್ಲಿ ಮತ್ತೊಂದಿದೆ. ಯಾವುದಿದೆ? ಈ ಮೋಹಿನಿ ಅಟ್ಟಂ ಅಂತಕ್ಕಂಥದ್ದೇನಿದೆ ಕೇರಳದಲ್ಲಿ ಮತ್ತೊಂದಿದೆ ಅಂತಕ್ಕಂಥದ್ದು ಗೊತ್ತಿರಬೇಕು. ನೆಕ್ಸ್ಟ್, ಹಾಗಾದರೆ 10 ಪ್ರಶ್ನೆ ನಿಮಗೆ GK ಕೇಳಿದ್ದಾನೆ. HSTರಲ್ಲಿ 10 ಕ್ವಶನ್ಸ್ಗಳನ್ನು ನಮಗೆ ಕರೆಂಟ್ ಅಫೈರ್ಸಲ್ಲಿ HSTರಲ್ಲಿ ಯಾವುದಲ್ಲಿ HSTರಲ್ಲಿ ಕೇಳ್ತಕ್ಕಂಥ ಪ್ರಶ್ನೆಗಳೇನಿದೆ ಅವನ್ನ ನೋಡ್ತಾ ಹೋಗೋಣ. ನೋಡಿ, ಸ್ವಲ್ಪ ಲೆಂತಿ ಕ್ವಶನ್ಸ್ ಕೇಳಿದ್ದಾನೆ. ಭಾರತವು ತನ್ನ ಮೊದಲ ಒಂದು AI ಆಧಾರಿತ ಪೈಲಟ್ ವಿಶ್ವವಿದ್ಯಾಲಯವನ್ನು ಎಲ್ಲಿ ಪ್ರಾರಂಭಿಸಿತು ಅಂತ ಕೇಳಿದ್ದಾನೆ. ಎಲ್ಲಿ ಪ್ರಾರಂಭಿಸಿತು ಅಂತ ಕೇಳಿದ್ದಾನೆ. ಇದು ರೈಟ್ ಆನ್ಸರ್ ನಿಮಗೆಲ್ಲ ಗೊತ್ತಿದೆ. ಈ ಒಂದು ಚೌಧರಿ ಚರಣ್ ಸಿಂಗ್ ವಿಶ್ವವಿದ್ಯಾಲಯ ಮೀರತ್ ಎಲ್ಲಿ ಬರುತ್ತೆ ಅಂದರೆ ಉತ್ತರ ಪ್ರದೇಶದ ಮೀರತ್ತಲ್ಲಿ ಇದು ಸ್ಟಾರ್ಟ್ ಆಗಿದ್ರ ಬಗ್ಗೆ ಗೊತ್ತಿಲ್ಲ. ನೆಕ್ಸ್ಟ್, ಅದಾದಮೇಲೆ 2026ರಲ್ಲಿ ಆಯೋಜಿಸಲಾದ ICC T20 ಪುರುಷರ ವಿಶ್ವಕಪ್ಪನ್ನು ಆಯೋಜಿಸಿದ ರಾಷ್ಟ್ರ ಯಾವುದು ಅಂತ. ICC T20 ವಿಶ್ವಕಪ್ಪನ್ನು ಆಯೋಜಿಸಿರ್ತಕ್ಕಂಥ ರಾಷ್ಟ್ರ ಇಲ್ಲಿ ಯಾವುದು ಅಂತಕ್ಕಂಥ ಪ್ರಶ್ನೆಯನ್ನು ನಮಗೆ ಅವರು ಕೇಳ್ತಾ ಹೋಗಿದ್ದಾರೆ. ಆ ರಾಷ್ಟ್ರ ಯಾವುದು ಅಂದರೆ ಭಾರತ ಮತ್ತು ಶ್ರೀಲಂಕಾ. ಯಾವುದು ಅಂದರೆ ಈ ಭಾರತ ಮತ್ತು ಶ್ರೀಲಂಕಾ ಅಂತಕ್ಕಂಥದ್ದು ಗೊತ್ತಿರಲಿ. ನೆಕ್ಸ್ಟ್, ಅದಾದಮೇಲೆ 13ನೇ ಪ್ರಶ್ನೆ, ಕರ್ನಾಟಕ ಸರ್ಕಾರವು ಜಾರಿಗೆ ತಂದಿರುವ ಗೃಹಜ್ಯೋತಿ, ನಿಮಗೆಲ್ಲ ಮನೆಯಲ್ಲಿ ವಿದ್ಯುತ್ ಏನಿದೆ, ಗೃಹಜ್ಯೋತಿ ಸ್ಕೀಮ್ ಏನಿದೆ, ಈ ಗೃಹಜ್ಯೋತಿ ಸ್ಕೀಮಲ್ಲಿ ಎಷ್ಟು ವ್ಯಾಟ್, ಹೌ ಮನಿ ಯೂನಿಟ್ಸ್, ಎಷ್ಟು ಯೂನಿಟ್ಸನ್ನು, ವ್ಯಾಟ್ ಅಲ್ಲ ಯೂನಿಟ್ಸನ್ನು ಫ್ರೀಯಾಗಿ ಕೊಡ್ತಾ ಇದ್ದಾರೆ ಅಂತ ಪ್ರಶ್ನೆ ನೋಡಿ. ಜನರಲ್ ಕ್ವಶನ್ಸ್ ಕೇಳ್ತಾ ಹೋಗಿದ್ದಾನೆ. ಎಷ್ಟು ಯೂನಿಟನ್ನು ಫ್ರೀಯಾಗಿ ಕೊಡ್ತಾರೆ ಅಂದರೆ 200 ಯೂನಿಟ್ ಅಂತ ಗೊತ್ತಿರಲಿ. ಎಷ್ಟು? 200 ಯೂನಿಟ್ ಅಂತಕ್ಕಂಥದ್ದು ನಿಮಗೆ ಗೊತ್ತಿರಲಿ. ಹಾಗಾದರೆ 2026ರ ಅಫ್ಘಾನ್ ಫುಟ್ಬಾಲ್ ಟೂರ್ನಿಯನ್ನು ಆಯೋಜಿಸಿದ ದೇಶ, ಕಂಡಕ್ಟಿಂಗ್ ಅಫ್ಘಾನ್ ಫುಟ್ಬಾಲ್ ಟೂರ್ನಿಮೆಂಟನ್ನು ಯಾರು ಆಯೋಜನೆ ಮಾಡ್ತು ಅಂದರೆ ಈ ಮೊರಕ್ಕೋ ದೇಶ ಅಂತಕ್ಕಂಥದ್ದು ಏನು ಮಾಡ್ತು, ಆಯೋಜನೆ ಮಾಡ್ತು ಅಂತಕ್ಕಂಥದ್ದು ಗೊತ್ತಿರಲಿ. ನೆಕ್ಸ್ಟ್, ಅದೇ ರೀತಿಯಾಗಿ ಭಾರತದ ಅತಿ ಉದ್ದವಾದ ಸಮುದ್ರ ಸೇತುವೆಯಾದ ಅಟಲ್ ಸೇತುವಿನ ಉದ್ದ ಎಷ್ಟು ಅಂತ. ಅಟಲ್ ಸೇತುವಿನ ಉದ್ದ ಎಷ್ಟು ಅಂದರೆ ಈ ಒಂದು 21.8 ಅಂತಕ್ಕಂಥದ್ದೇನಿದೆ ಅಟಲ್ ಸೇತುವಿನ ಉದ್ದ ಸ್ನೇಹಿತರೆ. ನೆಕ್ಸ್ಟ್, 2028ರ ಒಲಿಂಪಿಕ್ಸ್ ಯಾವ ದೇಶದಲ್ಲಿ ನಡೆಯಲಿದೆ ಅಂತ ನೋಡಿ. ಅಮೇರಿಕಾದಲ್ಲಿ ನಡೆಯುತ್ತೆ. ಇಲ್ಲಿ ನಡೆಯುತ್ತೆ ಅಮೇರಿಕಾ, USA ನಡೆಯುತ್ತೆ, ಲಾಸ್ ಏಂಜಲ್ಸಲ್ಲಿ ನಡೀತಕ್ಕಂಥದ್ರ ಬಗ್ಗೆ ನಿಮಗೆ ಗೊತ್ತಿರಬೇಕು.
ನೆಕ್ಸ್ಟು ಅದಾದಮೇಲೆ ನಮಗೆ 17ನೇ ಪ್ರಶ್ನೆ ಇದೆ. ಅಗ್ನಿಪ್ರೇಮ್ ಎಂಬುದು ಯಾವ ಮಾದರಿಯ ಕ್ಷಿಪಣಿಯಾಗಿದೆ? ನೋಡಿ, ಅರ್ತ್ ಟು ಅರ್ತ್ ಜಂಪಿಂಗ್ ಅಂತ ನಾವು ಹೇಳಿದ್ವಿ ಕ್ಲಾಸ್ ಮಾಡುವಾಗ. ಇದು ಖಂಡಾಂತರ ಅಂತಕ್ಕಂಥದ್ದೇನಿದೆ, ಈ ಬ್ಯಾಲಿಸ್ಟಿಕ್ ಕ್ಷಿಪಣಿ ಅಂತಕ್ಕಂಥದ್ದಕ್ಕೆ ಸಂಬಂಧಿಸಿದಂತೆ ಬ್ಯಾಲಿಸ್ಟಿಕ್ ಕ್ಷಿಪಣಿ ಅಂತಕ್ಕಂಥದ್ದು ನಿಮಗೆ ಗೊತ್ತಿರಬೇಕು. 17ನೇ ಪ್ರಶ್ನೆಗೆ ಆಪ್ಷನ್ 2 ಏನಿದೆ ಇದು ಸರಿಯಾದ ಉತ್ತರ. ನೋಡಿ, 2025-26ನೇ ಸಾಲಿನ ಖೇಲೋ ಇಂಡಿಯಾ ಮಿಷನ್ನಲ್ಲಿ ಸಾಂಪ್ರದಾಯಿಕ ಕ್ರೀಡೆಗಳ ಅಭಿವೃದ್ಧಿಗೆ ಮೀಸಲಿಟ್ಟ ಮೊತ್ತ ಎಷ್ಟು ಅಂತ ಕೇಳಿದರೆ, ಮೀಸಲಿಟ್ಟಂತಹ ಮೊತ್ತ ಎಷ್ಟು ಅಂತ ಕೇಳಿದರೆ, ಆ ಮೊತ್ತಕ್ಕೆ ಸಂಬಂಧಿಸಿದಂತೆ ನಾವು ನೋಡೋದಾದರೆ 200 ಕೋಟಿ 200 crore ಅಂತ ಗೊತ್ತಿರಬೇಕು. ಎಷ್ಟು ಅಂದರೆ 200 crore ಅಂತಕ್ಕಂಥದ್ದು ನಿಮಗೆ ಗೊತ್ತಿರಬೇಕು. ಹಾಗೆ ಕಾರ್ಚಿ ಪೂಜಾ ಹಬ್ಬವನ್ನು ಯಾವ ರಾಜ್ಯದಲ್ಲಿ ಆಚರಿಸಲಾಗುತ್ತದೆ? ನೋಡಿ, ಸೆಲೆಬ್ರೇಷನ್ ಆಫ್ ದ ಫೆಸ್ಟಿವಲ್ ಕಾರ್ಚಿ ಪೂಜಾ ಅಂತಕ್ಕಂಥದ್ದು, ಅದನ್ನು ಇವನು ಸಾಂಘಾಯಿ ಅಂತಕ್ಕಂಥದ್ದು ಕರಿತಾ ಇದ್ದೀವಿ. ಇದನ್ನು ಎಲ್ಲಿ ನಡೆಸಲಾಗುತ್ತೆ? ಸಾಂಘಾಯಿ ನಿಮಗೆ ಗೊತ್ತಿದೆ, ಮಣಿಪುರದಲ್ಲಿ ಇದನ್ನು ನಡೆಸಲಾಗುತ್ತೆ ಅಂತಕ್ಕಂಥದ್ದು ಗೊತ್ತಿರಬೇಕು. ನೆಕ್ಸ್ಟು ಅದೇ ರೀತಿಯಾಗಿ ಲಾಸ್ಟ್ ಕ್ವಶನ್, ಹೆನ್ಲಿ ಪಾಸ್ಪೋರ್ಟ್ ಇಂಡೆಕ್ಸ್ ಪ್ರಕಾರ ಭಾರತೀಯ ಈ ಒಂದು ಪಾಸ್ಪೋರ್ಟ್ಗೆ ದೊರೆತ ಸ್ಥಾನ ಎಷ್ಟು ಅಂತ ಕೊಟ್ಟಿದ್ದಾನೆ. ಈ ಪಾಸ್ಪೋರ್ಟ್ಗೆ ದೊರೆತ ಸ್ಥಾನ ಯಾವುದು ಅಂದರೆ 85, ದ ರ್ಯಾಂಕ್ ಆಫ್ 85, 85ನೇ ಸ್ಥಾನ ಅಂತ ಗೊತ್ತಿರಬೇಕು. ಡಿಯರ್ ಫ್ರೆಂಡ್ಸ್, ಇದೇ ಮಾದರಿಯಲ್ಲಿ ರಾಂಗ್ ಆಪ್ಷನ್ಸ್ಗಳ ಮೇಲೆ ನಿಮಗೆ ಪ್ರಶ್ನೆ ಬರ್ಬೋದು. ವಿಡಿಯೋ ಇಷ್ಟ ಆಗಿದ್ದರೆ ಇತರರಿಗೆ ಪರಿಚಯ ಮಾಡಿಸಿ. ಇದರ ಸಂಬಂಧಿಸಿದಂಥ ವಿಷಯಗಳನ್ನು ನಾನು ಮತ್ತೆ ಮಾತಾಡ್ತಾ ಹೋಗ್ತೀನಿ. ಥ್ಯಾಂಕ್ ಯು ವೆರಿ ಮಚ್.